ಆತ್ಮಜ್ಞಾನದ ಯಜ್ಞದಲ್ಲಿ ಮುಂದುವರಿತಾ ಇದ್ದೇನೆ. ಮೊದಲನೇದಾಗಿ ನಾನು ಒಂದು ಸಂದೇಶ ಏನ್ ಹೇಳಲಿಕ್ಕೆ ಹೊರಟಿದ್ದೀನಿ ಅಂತಂದ್ರೆ, ಹಾ, ಒಂದು ಸಂದೇಶ ಏನು ಏನಪ್ಪ ಇದು ತುಂಬಾ ಎಲ್ಲರೂ ಬಹಳ ಕ್ಯೂರಿಯಾಸಿಟಿಯಿಂದ ಕೇಳ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ಸತ್ಯ ವಿಚಾರ. ಅದು ನಿಮಗೆ ಕೆಲವರಿಗೆ ಇಷ್ಟ ಆಗ್ಬೋದು, ಆಗದೇ ಇರ್ಬೋದು, ಕೆಲವರಿಗೆ ಒಪ್ಪಿಕೊಳ್ಳಕ್ ಆಗದೇ ಇರ್ಬೋದು, ಅಥವಾ ಗೊಂದಲ ಈಡಾಗ್ಬೋದು. ಆದ್ರೆ ಇದೇ ಪರಮ ಸತ್ಯ. ಆದ್ರೆ ಎಷ್ಟೋ ಪ್ರಶ್ನೆಗಳು ಉದ್ಭವ ಆಗ್ಬೋದು, ಎಷ್ಟೋ ಡೌಟ್ಗಳು ಉದ್ಭವ ಆಗ್ಬೋದು. ಆದ್ರೆ ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಉತ್ತರಗಳಿಗೂ ಒಂದೇ ದಿವಸ ಒಂದೇ ತರಗತಿಯಲ್ಲಿ ನಾವು ಅದನ್ನ ಉತ್ತರ ಕೊಡ್ಲಿಕ್ಕೆ ಆಗದೇ ಇರ್ಬೋದು. ಅದಕ್ಕೆ 48 ದಿವಸ ವೇಟ್ ಮಾಡಿ ದಿನದಿಂದ ದಿನಕ್ಕೆ ಹೋಗ್ತಾ ಹೋಗ್ತಾ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಉತ್ತರ ಸಿಗ್ತಾ ಹೋಗ್ತದೆ ಖಂಡಿತ. ಹ ಯಾಕೆಂದ್ರೆ ಡೌಟ್ ಕೇಳಬಾರದು ಅಂತಲ್ಲ, ಅದಕ್ಕೆ ನಾವು ಮುಂದಿನ ದಿನಗಳಲ್ಲಿ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತದೆ. ಆದ್ರೆ ನಾವು ಹೋಗ್ತಾ ಇರೋದು ಸತ್ಯ ಮಾರ್ಗದಲ್ಲಿ, ಸತ್ಯಾನ್ವೇಷಣೆಯಲ್ಲಿ. ಹಾಗಾಗಿ ಆ ಆಮೇಲೆ ನಾನು ಹೇಳುವ ಯಾವ ವಿಷಯವೂ ಕೂಡ ನನ್ನ ಸ್ವಂತ ಆ ಅಭಿಪ್ರಾಯಗಳನ್ನಂತ ನಾನು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ನಾನು ಏನೇ ಹೇಳಿದ್ದರೂ ಶಾಸ್ತ್ರಗಳು ಮತ್ತೆ ಜ್ಞಾನಿಗಳು, ಯೋಗಿಗಳು ಹೇಳಿದಂತಹ ವಿಚಾರಗಳನ್ನ ಆಧಾರವಾಗಿಟ್ಟುಕೊಂಡೇ ನಾನು ಒಂದು ವಿಷಯವನ್ನ ಮಂಡನೆ ಮಾಡಿರ್ತೀನಿ. ಸೊ ಹಾಗಾಗಿ ಯಾರು ನಾನು ಹೇಳ್ತಾ ಇರೋದು ಈ ಜ್ಞಾನದ ಬಗ್ಗೆ ಅವಿಶ್ವಾಸ ಪಡುವುದು ಬೇಡ. ಆದ್ರೆ ಇದು ಸತ್ಯ. ಆದ್ರೆ ಅದು ನಮಗೆ ಬೇಕೋ ಬೇಡೋ ಅನ್ನೋದು ಅವರವರಿಗೆ ಬಿಟ್ಟಿದ್ದು. ಆದ್ರೆ ಇದೇ ಸತ್ಯ. ಹಾಗೆ ಈ ಪರಬ್ರಹ್ಮನ ಇಷ್ಟು ದಿವಸ ನಾನು ಹೇಳಿದ ವಿಷಯ ಎಷ್ಟರ ಮಟ್ಟಿಗೆ ಸತ್ಯ ಇದೆ ಅನ್ನೋದನ್ನ ಶಿವ, ಆದಿಯೋಗಿ ಶಿವ ಏನ್ ಹೇಳ್ತಾನೆ ಅದನ್ನ ನೋಡೋಣ, ಆಯ್ತಾ? ಆದಿಯೋಗಿ ಶಿವ ಈ ಪ್ರಶ್ನೆ ಪಾರ್ವತಿಗೆ ಬಂತು. ಏನು ಅಂತಂದ್ರೆ, ಪಾರ್ವತಿ ದೇವಿ ಮತ್ತೆ ಶಿವ ಅವರಿಬ್ಬರ ನಡುವೆ ನಡೆದಂತಹ ಒಂದು ಸಂಧಾನ ಸಂವಾದ. ಅದರಲ್ಲಿ ಪಾರ್ವತಿ ದೇವಿ ಶಿವನ ಬಳಿ ಪ್ರಶ್ನೆ ಮಾಡ್ತಾ ಹೋಗ್ತಾಳೆ. ಅದಕ್ಕೆ ಶಿವ ತಾನು ಉತ್ತರಗಳನ್ನು ಕೊಡ್ತಾ ಹೋಗ್ತಾನೆ. ಹಾಗೆ ಶಿವ ಪಾರ್ವತಿಯರ ನಡುವೆ ನಡೆದಂತಹ ಈ ಸಂಧಾನ ಬಹಳ ಅದ್ಭುತವಾದಂಥದ್ದು. ಅದರಲ್ಲಿ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ, ಓಂ ನಮೋ ದೇವ ದೇವೇಶ ಜಗದ್ಗುರೋ ತ್ವಾಂ ನಮೋ ಸ್ಕುರತೆ ಭಕ್ತ್ಯಾ ಸುರ ಸದಾ ವಿಧಿ ವಿಷ್ಣು ಮಹೇಂದ್ರ ದಶ್ಚ ಖಲು ಸದಾ ಭವಾನ್ ನಮಸ್ಕರೋಪಿ ಕಸ್ಮೈ ತ್ವಂ ನಮಸ್ಕಾರಾಶ್ರಯ ಅಖಿಲ. ಹೇ ದೇವ ದೇವೇಶ ಪರಾತ್ಪರ ಅಂದ್ರೆ ಜಗದ್ಗುರು, ಸಾಮಾನ್ಯ ಅಲ್ಲ ನೀನು, ಆದಿಶಂಕರ ಯೋಗಿ ನೀನು. ದೇವತೆಗಳಿಗೂ ರಾಕ್ಷಸರು ಮನುಜರಿಂದ ಹಿಡಿದು ನಿರಂತರವು ಭಕ್ತಿಯಿಂದ ಪ್ರತಿಯೊಬ್ಬರೂ ನಿಮಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ನಿಮಗೆ ನಮಿಸದವರೇ ಇಲ್ಲ, ಯಾಕೆಂದ್ರೆ ನೀವು ಜಗದ್ಗುರು. ಎಷ್ಟು ಅಂತಂದ್ರೆ ಹೇಳ್ತಾ ಇದ್ದಾರೆ, ಮಹೇಶ್ವರ ಮಹಾ ಈಶ್ವರ ನೀನು ನಿನಗೆ ಬ್ರಹ್ಮ ವಿಷ್ಣು ಮಹೇಂದ್ರರಿಂದಲೂ ಕೂಡ ನೀನು ಸದಾ ಆರಾಧಿಸಲ್ಪಡ್ತಾ ಇದೀಯ, ಅಂದ್ರೆ ಸ್ತುತಿಸಲ್ಪಡ್ತಾ ಇದೀಯ. ಸರ್ವ ದೇವತೆಗಳು ಕೂಡ ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಅಂತಹ ದೇವಾದಿ ದೇವ ನೀನು. ಆದ್ರೂ ನೀನು ಯಾಕೆ ಯಾವಾಗಲೂ ಧ್ಯಾನಸ್ಥನಾಗಿರ್ತೀಯ? ನೀನು ನಮಸ್ಕರಿಸ್ತಾ ಇದ್ದೀಯ ನೋಡಿ. ನಾನು ಅದಕ್ಕೆ ಆಶ್ಚರ್ಯ ಪಡ್ತಾ ಇದ್ದೇನೆ, ಯಾಕೆಂದ್ರೆ ಎಲ್ಲರೂ ಬಂದು ನಿನಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಎಲ್ಲರೂ ನಿನ್ನನ್ನು ಆಶ್ರಯಿಸ್ತಾ ಇದ್ದಾರೆ. ಆದ್ರೆ ನೀನು ಮಾತ್ರ ಯಾವಾಗಲೂ ಧ್ಯಾನದಲ್ಲಿ ಇರ್ತೀಯ, ಯಾರನ್ನೂ ಆಶ್ರಯಿಸಿದೀಯ. ಏನದು? ಯಾಕೆ? ಏನು ನಮಗೂ ಸ್ವಲ್ಪ ರಹಸ್ಯವನ್ನು ಹೇಳು ಅಂತ ಹೇಳಿ ಪಾರ್ವತಿ ದೇವಿ ಆ ಪರಮೇಶ್ವರನ ಬಳಿ ತಾನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, ಅಜೋಹ ಮಜರಂ ನಿತ್ಯಮನಾದಿಂ ನಿತ್ಯತಾಂ ಗತಂ ಅರ್ಜ ವಿಕಾರಂ ಚಿದಾನಂದಂ ಪ್ರಣವಾಂತಂ ಸ್ಮರಾಮ್ಯಹಂ. ನಾನು ಹುಟ್ಟು ಸಾವಿಲ್ಲದವನು. ಯಾರೋ ನಾನು ದೇವಿ, ನಾನು ಹುಟ್ಟು ಸಾವಿಲ್ಲದವನು, ಜನ್ಮ ಬಂಧಗಳಿಲ್ಲದವನು. ಮೃತ್ಯುಂಜಯ ಅಂತ ಕರೀತಾರೆ ನನ್ನನ್ನು, ಮೃತ್ಯುಂಜಯನು ನಾನು. ಆದರೂ ನಾನು ಧ್ಯಾನ ಮಾಡ್ತಾ ಇದ್ದೇನೆ. ಯಾಕೆ ಧ್ಯಾನ ಮಾಡ್ತಾ ಇದ್ದೇನೆ? ನಾನು ನನ್ನ ಹೃದಯದಲ್ಲಿರುವ ಆ ಪರಬ್ರಹ್ಮನನ್ನ ನಿತ್ಯವೂ ಆರಾಧಿಸ್ತಾ ಇದ್ದೇನೆ. ಯಾಕೆ ಆರಾಧಿಸ್ತಾ ಇದ್ದೇನೆ? ಪರಬ್ರಹ್ಮ ಕಾಲಾತೀತನಾದವನು, ನಿತ್ಯ ಚೈತನ್ಯನಾದವನು. ಬ್ರಹ್ಮನಿಗೆ ಮುಪ್ಪು ಲಯ ಅನ್ನುವುದು ಇಲ್ಲ. ಆತನು ಅನಂತನಾದವನು, ಶಾಶ್ವತನಾದವನು, ಆದಿ ಅಂತ್ಯ ಇಲ್ಲದವನು, ಬದಲಾವಣೆ ಆಗದವನು. ಪರಬ್ರಹ್ಮನೆಂದರೆ ವಿಶ್ವ ಚೈತನ್ಯ,
ಸಚ್ಚಿದಾನಂದ ಮೂರ್ತಿ, ಎಲ್ಲವನ್ನ ಮೀರಿದ ಬ್ರಹ್ಮಾನಂದ ಅವರು. ಹಾಗಾಗಿ ನನ್ನಂತೆ ಪ್ರತಿಯೊಬ್ಬ ಯೋಗಿ, ಶಿವ ಹೇಳ್ತಾ ಇದ್ದಾನೆ, ನನ್ನಂತೆ ಪ್ರತಿಯೊಬ್ಬ ಯೋಗಿ, ಪ್ರತಿಯೊಬ್ಬ ಸಾಧಕನು ತನ್ನ ಹೃದಯದಲ್ಲಿ ಆ ಚಿದಾಕಾಶ ರೂಪದಾಗಿರುವಂತಹ ಅಂಗುಷ್ಟ ಮಾತ್ರದಲ್ಲಿ ಬೆಳಗ್ತಾ ಇರುವಂತಹ ಪರಮ ಪುರುಷೋತ್ತಮನಾದ ಆ ಪರಬ್ರಹ್ಮನನ್ನ ಏನ್ ಮಾಡ್ಬೇಕು? ಆರಾಧಿಸಬೇಕು. ಮನುಷ್ಯನಾಗಿ ಜನ್ಮಿಸಿದ ಜೀವಿಗೆ ಪರಂಜ್ಯೋತಿ ದರ್ಶನವೇ ಪ್ರಥಮ ಆಶಯವಾಗಬೇಕು. ತನ್ನ ಒಳಗಿರುವ ಆ ಪರಂಜ್ಯೋತಿ ಪರಮಾತ್ಮ ಪರಮ ಪುರುಷೋತ್ತಮ ಏನಿದ್ದಾನೆ, ಅವನ ದರ್ಶನ ಮಾಡ್ಬೇಕು ಅವನು. ಹಾ, ಅದು ಅವನ ಮುಖ್ಯ ಜೀವನದ ಧ್ಯೇಯ ಆಗಿರಬೇಕು. ಕೇನ ಮಾರ್ಗೇಣ ಲೋ ಸ್ವಾಮಿನ್ ದೇಹಿ ಬ್ರಹ್ಮಮಯೋ ಭವೆ ತತ್ ಕೃಪಾಂ ಕುರು ಮೇ ಸ್ವಾಮಿನ್ ನಮಾಮಿ ಚರಣಿ ತವ. ಅದಕ್ಕೆ ಪಾರ್ವತಿ ದೇವಿ ಕೇಳ್ತಾ ಇದ್ದಾಳೆ, ಹೌದು, ಹಾಗಾದರೆ ಯಾವ ತಪಸ್ಸು ಮಾಡಬೇಕು? ಆ ಬ್ರಹ್ಮಾನುಭೂತಿ ಮುಖ್ಯ ಅಲ್ಲವೇ? ಅಂತಹ ಬ್ರಹ್ಮಾನುಭೂತಿಯನ್ನ ಹೊಂದಬಲ್ಲ ಮಾರ್ಗ ಯಾವುದು? ಆ ಮಾರ್ಗವನ್ನು ನನಗೆ ಉಪದೇಶ ಮಾಡಿ. ನಾನು ನಿಮಗೆ ಸಂಪೂರ್ಣವಾಗಿ ಶರಣಾಗಿದ್ದೇನೆ. ಹೆಂಡತಿಯಾಗಿ ಅಲ್ಲ, ಮತ್ತೆ ನೀವು ನನ್ನ ಗುರು ಅಂತ ಹೇಳಿ ನಾನು ನಿಮ್ಮಲ್ಲಿ ಶರಣಾಗಿದ್ದೇನೆ. ನಾನೀಗ ನಿಮ್ಮ ಶಿಷ್ಯ. ನನ್ನನ್ನು ನೀವು ಅನುಗ್ರಹಿಸಿ ಆ ಮಾರ್ಗವನ್ನ ತಿಳಿಸಬೇಕು. ಅದಕ್ಕೆ ಶಿವ ಹೇಳ್ತಾ ಇದ್ದಾನೆ, ಅಪೂರ್ವ ನಂದಂತಂ ನಿತ್ಯಂ ಸ್ವಯಂ ಜ್ಯೋತಿರಿನ್ಯಾವಾಯು ಏನು ವಾಮಯಂ ವಿರಜಸ್ಕಂ ಪರಂ ಶಂಭಂ ಆನಂದಂ ಪರಮಾವ್ಯಯಂ. ಪರಬ್ರಹ್ಮನನ್ನು ಗುರುತಿಸುವುದು ಅಷ್ಟು ಸುಲಭದ ವಿಷಯವಲ್ಲ. ಶಿವ ಹೇಳ್ತಾ ಇದ್ದಾನೆ, ಪರಬ್ರಹ್ಮನನ್ನ ಗುರುತಿಸುವುದು ಅಷ್ಟು ಸುಲಭದ ವಿಷಯವಲ್ಲ. ಯಾಕಪ್ಪ ಅಂತದೇನು ಅಂತಂದ್ರೆ, ಅದಕ್ಕೆ ಹೇಳ್ತಾ ಇದ್ದಾನೆ ಶಿವ, ಯಾಕೆ ಗುರುತಿಸುವುದು ಸುಲಭ ಇಲ್ಲ? ಅವನನ್ನ ಊಹಿಸುವುದು ಅಷ್ಟು ಸುಲಭ ಇಲ್ಲ. ಯಾಕೆ? ಪರಬ್ರಹ್ಮನಿಗೆ ರೂಪವಿಲ್ಲ. ಅವನು ನಿರಾಕಾರ ಸ್ವರೂಪನಾದವು. ಅವನಿಗೆ ಗುಣಗಳಿಲ್ಲ. ಅವನಿಗೆ ಗುಣಗಳಿಂದ ಅವನನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಇಂತಹ ರೂಪ ಅಂತ ಹೇಳಿ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಂಕೇತಗಳಿದ್ದಾವೆ. ಏನು ಆ ಅನುಭೂತಿಯನ್ನ ನಮಗೆ ತಿಳಿಸ್ತದೆ, ಇದು ಪರಬ್ರಹ್ಮ ಇದ್ದಾನೆ ಅನ್ನೋದು. ಏನು ಅಪೂರ್ವವಾದ ಆನಂದವನ್ನು ಉಂಟು ಮಾಡುವ ಗುಣ ಆ ಪರಬ್ರಹ್ಮನದು. ಅಂದ್ರೆ ಅದನ್ನ ನಾವೇನಂತೀವಿ? ಬ್ರಹ್ಮಾನಂದ. ಆನಂದ ಆನಂದ ಆನಂದ. ಯಾವ ವಸ್ತುವಿನಿಂದ, ಯಾವ ವ್ಯಕ್ತಿಯಿಂದ, ಯಾವುದ ಘಟನೆ, ಯಾವ ಕಾರಣವಿಲ್ಲದೆ ಬರುವ ಒಳಗಿನಿಂದ ಬರುವ ಆನಂದ ಏನಿದೆ, ಸಾರ್ಥಕ ಭಾವ, ಆ ಬ್ರಹ್ಮಾನಂದ, ಅದು ಪರಬ್ರಹ್ಮನ ಸಂಕೇತ. ಆ ಆನಂದವನ್ನ ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಅದು ಅವ್ಯಕ್ತ ಆನಂದ. ಅದನ್ನ ಯೋಗಿ ಮಾತ್ರ ಗ್ರಹಿಸಬಲ್ಲ, ಅನುಭವಿಸಬಲ್ಲ. ಆ ಮಧುರವಾದ ಆನಂದವನ್ನ ತಾನು ಅನುಭವಿಸಬಲ್ಲ. ಅದು ಆಗಿಂದಾಗೆ ಹೊಸದಾಗಿ ಕಾಣಿಸ್ತಾ ಇದೆ. ಆದ್ದರಿಂದ ನಿತ್ಯ ನೂತನವಾದದ್ದು, ಅದು ದಿವ್ಯ ಪರಿಮಳಭರಿತವಾದದ್ದು, ಅದು ಆತ್ಮದ ಜ್ಯೋತಿ ಹೃದಯದಲ್ಲಿ ತಂಪಾಗಿ ನೆಮ್ಮದಿಯಾಗಿ ಬೆಳಗ್ತಾ ಇದೆ, ಪ್ರಕಾಶಿಸ್ತಾ ಇದೆ. ಲೋಕದಲ್ಲಿ ಯಾವ ಸುಖವಾಗಲಿ ಸಂತೋಷವಾಗಲಿ ಆ ಬ್ರಹ್ಮಾನಂದದ ಮುಂದೆ ಯಾವುದು ಸರಿಸಾಟಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಗೋಚರಂ ತದಾಗಮ್ಯಂ ನಾಮ ರೂಪಾದಿವರ್ಜಿತಂ ನಿಶ್ಶಬ್ದಂ ತಂ ವಿಜಾನಿ ನಿಯಾದ ಸ್ವಭಾವಂ ಬ್ರಹ್ಮ ಪಾರ್ವತಿ. ಪರಬ್ರಹ್ಮ ಅಗೋಚರನು, ಎಲ್ಲಿಯೂ ಕಾಣಿಸದು, ಕಣ್ಣಿಗೆ ಇಂಪು ಮಾಡದು, ಮೇಲಾಗಿ ಅಗಮ್ಯ. ಅಂದರೆ ಆ ಮಾರ್ಗದಲ್ಲಿ ಹುಡುಕಿದರೆ ಸಿಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮಾರ್ಗವೂ ತಿಳಿಲಿಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನನ್ನ ಸೇರಬೇಕೆ ಎಂದರೆ ಮಾರ್ಗ ಇಲ್ಲದೆ ಮಾರ್ಗದಲ್ಲಿ ಪ್ರಯಾಣ ಮಾಡಬೇಕು. ಅದಕ್ಕೆ ನಿಖರವಾಗಿ ಹೀಗೆ ಹೋಗಬೇಕಂತ ಯಾರು ಹೇಳಲಿಕ್ಕಾಗಲ್ಲ. ಅದಕ್ಕೆ ಒಂದು ಸುಲಭ ಮಾರ್ಗ ಇದೆ ಅಂತ ಹೇಳಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ? ಎಲ್ಲೋ ಇರುವವನಲ್ಲ, ಅವನು ನಮ್ಮೊಳಗೆ ಇರುವವನು. ಆ ಬ್ರಹ್ಮಕ್ಕೆ ರೂಪ ಇಲ್ಲ, ಹೆಸರಿಲ್ಲ. ಆತನನ್ನ ಅನ್ವೇಷಿಸುವವರಿಗೆ ದೇಹದ ಭಾವ ಇರಬಾರದು. ದೇಹದ ಭಾವ ಇದ್ರೆ ಅವನನ್ನ ಯಾವತ್ತೂ ಕಂಡುಹಿಡಿಯಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಊರು, ನನ್ನ ಹೆಸರು, ನನ್ನ ಧರ್ಮ, ನನ್ನ ಜಾತಿ, ನನ್ನ ಕುಲ, ನನ್ನ ಸಂಪ್ರದಾಯ, ನನ್ನ ಸಿದ್ಧಾಂತಗಳು, ಆ ದೇವರಿಗೆ ಒಂದು ರೂಪ ಇದೆ ಅನ್ನುವ ಸಿದ್ಧಾಂತ ವಿಚಾರಗಳನ್ನ ಯಾರು ತಲೆಯಲ್ಲಿ ತುಂಬಿಕೊಂಡಿರ್ತಾನೆ, ಅವನಿಗೆ ಎಂದು ಪರಬ್ರಹ್ಮನನ್ನ ದರ್ಶನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ಮೀರಿ ನಿಂತವನಾಗ್ಬೇಕು. ಇನ್ನೊಂದು ಕಣ್ಣಿನಿಂದ ನೋಡಬೇಕು. ಅದೇ ಯಾವುದೋ ಜ್ಞಾನ ನೇತ್ರ. ಜ್ಞಾನಿಗೆ ಮಾತ್ರ ಆ ಪರಬ್ರಹ್ಮನನ್ನ ಕಾಣಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾನವರಿಗೆ, ಸಮಸ್ತ ಚರಾಚರ ಜೀವರಾಶಿಗಳಿಗೆ, ಜೀವಜಾಲಕ್ಕೆ ಸುಖಗಳನ್ನ ಪ್ರಸಾದಿಸ್ತಾ ಇದ್ದಾನೆ ಅವನು.
ಮಾನವ ಜೀವಕ್ಕೆ ಸಹಕರಿಸುತ್ತಿರುವ ಪರಬ್ರಹ್ಮವೇ. ಆತನ ವಾಸ ನಿಶಬ್ದವಾದದ್ದು, ಪ್ರಶಾಂತವಾದದ್ದು. ಯದಾ ನಿಜ ಸ್ವಭಾವೇನ ಕರ್ಪೂರ ಕುಸುಮಾದಿಶಂ ಶೀತೋಷ್ಣಾದಿ ಸ್ವಭಾವಶ್ಚ ತಥಾ ಬ್ರಹ್ಮಶ್ಚ ಶಾಶ್ವತಂ. ಮಾನವರನ್ನ ರೂಪ, ಗುಣ, ಸ್ವಭಾವಗಳನ್ನ ಧರಿಸಿ ಗುರುತಿಸಬಹುದು. ರೂಪ, ಪ್ರಪಂಚದಲ್ಲಿರುವಂತಹ ಎಲ್ಲ ಚರಾಚರ ಜೀವರಾಶಿಗಳನ್ನೆಲ್ಲ ಎಲ್ಲದಕ್ಕೂ ರೂಪ ಇದೆ, ಕೆಲವಕ್ಕೆ ಸ್ವಭಾವ ಇದೆ. ಪರಬ್ರಹ್ಮನಿಗೆ ಅನಂತತ್ವ ಗುಣ ಸ್ವಭಾವವಾದ್ದರಿಂದ ಶಾಶ್ವತವಾದ ಪರಬ್ರಹ್ಮನನ್ನ ತಾತ್ವಿಕವಾಗಿ ಗುರುತಿಸಬಲ್ಲೆವು. ರೂಮ ರೂಪ, ನಾಮ, ಗುಣ, ಸ್ವಭಾವಗಳೊಂದಿಗೆ ಅವನನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಂಕಿಮತ್ರ ಬಹೋನೋಕ್ತೇನ ಶಾಸ್ತ್ರ ಕೋಟಿ ಶತೇನ ಚ ದುರ್ಲಭ ಚಿತ್ತ ವಿಶ್ರಾಂತಿ ಸದ್ಗುರೋಹೋ ಕರುಣಾ. ಅವನನ್ನ ಶಾಸ್ತ್ರಗಳಿಂದ ಕೋಟಿ, ನೂರಾರು, ಸಾವಿರಾರು ಶಾಸ್ತ್ರಗಳಿದ್ದಾವೆ, ಪಂಡಿತರಿದ್ದಾರೆ, ಓದಿದರು, ಎಷ್ಟು ಶಾಸ್ತ್ರ ಪಾಂಡಿತ್ಯವನ್ನ ಗಳಿಸಿದರೂ ಆ ಪರಬ್ರಹ್ಮನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತಿಳಿದುಕೊಳ್ಳಬಹುದು ಎಷ್ಟು ಆ ಶಾಸ್ತ್ರಗಳಿಗೆ ಸೀಮಿತವಾದದ್ದು, ಜೀವನ ಬುದ್ಧಿಗೆ ಪರಿಮಿತವಾದಷ್ಟು ತಿಳ್ಕೊಳ್ಳಬಹುದೇ ಹೊರತು ಆ ಪರಬ್ರಹ್ಮನ ದರ್ಶನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇರುವುದು ಒಂದೇ ಮಾರ್ಗ, ಏನು? ಸದ್ಗುರು ಕರುಣಾ ವಿನಃ. ಸದ್ಗುರುವನ್ನ ಆಶ್ರಯಿಸಬೇಕು. ಪರಬ್ರಹ್ಮನನ್ನು ಕಂಡ, ತನ್ನೊಳಗಿರುವ ಆ ಪರಬ್ರಹ್ಮನನ್ನ ಕಂಡ ಸದ್ಗುರುವನ್ನ ಆಶ್ರಯಿಸಿದರೆ ಆ ಸದ್ಗುರು ಆ ಬ್ರಹ್ಮನನ್ನ ಹೊಂದುವ ಮಾರ್ಗವನ್ನು ತೋರಿಸ್ತಾನೆ. ಪರಮೇಶ್ವರ ನನ್ನಲ್ಲಿಯೇ ಅಲ್ಲ, ಸಕಲ ದೇವತೆಗಳಲ್ಲಿ, ಮಾನವರಲ್ಲಿ, ಸಮಸ್ತ ಜೀವಿಗಳಲ್ಲಿ ಜ್ಯೋತಿಯಂತೆ ಬೆಳಗುವ, ಕಾಣಿಸದ, ವ್ಯಕ್ತಪಡಿಸಲಾಗದ ಪರಬ್ರಹ್ಮನನ್ನ ನಾನು ನಿತ್ಯವೂ ಧ್ಯಾನಿಸ್ತಾ ಇದ್ದೇನೆ. ಎಂತಹ ಪರಬ್ರಹ್ಮನನ್ನ? ಆದಿಯೋಗಿ ಶಿವ ಹೇಳ್ತಾ ಇದ್ದಾನೆ. ತ್ರಿಮೂರ್ತಿಗಳು ಕೂಡ ವಂದಿಸ್ತಾ ಇರುವಂತಹ ಆದಿಯೋಗಿ ಶಿವ ಅವನು ಹೇಳ್ತಾ ಇದ್ದಾನೆ, ಸಕಲ ದೇವತೆಗಳಲ್ಲಿ, ಮಾನವರಲ್ಲಿ, ಸಮಸ್ತ ಜೀವಿಗಳಲ್ಲಿ ಜ್ಯೋತಿಯಂತೆ ಬೆಳಗುವ, ಕಾಣಿಸದ, ವ್ಯಕ್ತಪಡಿಸಲಾಗದ ಪರಬ್ರಹ್ಮನನ್ನ ನಾನು ನಿತ್ಯ ಧ್ಯಾನಿಸ್ತಾ ಇದ್ದೇನೆ. ಅಂತಹ ಶ್ರೇಷ್ಠನಾದ ಪರಬ್ರಹ್ಮನನ್ನ ರೂಪದೊಂದಿಗೆ, ನಾಮದೊಂದಿಗೆ, ಗುಣದೊಂದಿಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆತನನ್ನ ಈ ಕಣ್ಣುಗಳಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಈ ತತ್ವವನ್ನ ಕೇವಲ ಜ್ಞಾನ ನೇತ್ರದಿಂದ ಮಾತ್ರ ನೋಡಲಿಕ್ಕೆ ಸಾಧ್ಯ. ದೇಹದ ರೂಪ ಇದೆ ಅನ್ನೋದನ್ನ ಮೊದಲು ಮರಿಬೇಕು. ಅದನ್ನೇ ನಾನು ಏನ್ ಮಾಡ್ತಾ ಇದ್ದೇನೆ, ಅದನ್ನೇ ನಾನು ಮಾಡ್ತಾ ಇದ್ದೇನೆ. ನೀನು ಕೂಡ ಅದನ್ನೇ ಮಾಡು. ಆತನನ್ನ ಧ್ಯಾನಿಸು. ಮಾನವನಾಗಿ ಜನಿಸಿದ ಪ್ರತಿಯೊಬ್ಬರೂ ತನ್ನ ಹೃದಯದಲ್ಲಿ ಬೆಳಗುವ, ಮಾನವನಾಗಿ ಜನಿಸಿದ ಪ್ರತಿಯೊಬ್ಬರೂ ತನ್ನ ಹೃದಯದಲ್ಲಿ ಬೆಳಗ್ತಾ ಇರುವಂತಹ ಆ ಪರಮ ಪುರುಷೋತ್ತಮನನ್ನ, ಅಂದರೆ ಆತ್ಮನ್ನ ಆರಾಧಿಸಬೇಕು. ಅದೇ ಪ್ರತಿಯೊಬ್ಬರ ಪ್ರಥಮ ಆಶಯವಾಗಬೇಕು. ಅಂದರೆ ಪರಬ್ರಹ್ಮ ದರ್ಶನವೇ ಜೀವನ ಲಕ್ಷ್ಯವಾಗಬೇಕೆಂದು ಪರಮೇಶ್ವರನು ಏನು ಹೇಳ್ತಾ ಇದ್ದಾನೆ ಪಾರ್ವತಿ ದೇವಿಗೆ. ಪಾರ್ವತಿ ಅಂತಂದ್ರೆ ಯಾರು ಜಿಜ್ಞಾಸುಗಳಿದ್ದಾರೆ, ಯಾರು ಆ ಪರಬ್ರಹ್ಮನನ್ನ ಸೇರಬೇಕೆನ್ನುವ ಹಂಬಲ ಇದೆ, ಅವರು ಮಾಡಬೇಕಾದ, ಆಶ್ರಯಿಸಬೇಕಾದ ಮಾರ್ಗ ಇದು. ಪರಮೇಶ್ವರನ ಮೇಲಿನ ಸಂದೇಶವನ್ನು ಆಧರಿಸಿ ಆ ಬ್ರಹ್ಮಾನುಭೂತಿ ಹೊಂದಬೇಕೆಂದ್ರೆ ಮೊದಲು ಏನ್ ಮಾಡಬೇಕು? ದೇಹದ ಸ್ಮೃತಿಯನ್ನ ಬಿಡಬೇಕು. ದೇಹದ ಸ್ಮೃತಿ ಅಂದ್ರೆ ಏನು? ಭಗವಂತನಿಗೊಂದು ದೇಹ ಇದೆ, ಅವನು ರಾಮನಾಗಿ ಬರ್ತಾನೆ, ಕೃಷ್ಣನಾಗಿ ಬರ್ತಾನೆ, ಗೋವಿಂದನಾಗಿ ಬಂದ, ಹಾಗೆ ಬಂದ, ಹೀಗೆ ಬಂದ ಅಂತ ಹೇಳಿ ಅವನನ್ನ ರೂಪದಿಂದ, ನಾಮದಿಂದ ಅವನಿಗೆ ಒಂದು ಸೀಮಿತವಾಗಿ ದೇವಸ್ಥಾನಕ್ಕೆ, ಆ ವಿಗ್ರಹಕ್ಕೆ, ಮೂರ್ತಿಗೆ ನಾವು ಸೀಮಿತವಾಗಬಾರದು. ಅವನು ಅಪರಿಮಿತವಾದವನು. ಇಡೀ ಬ್ರಹ್ಮಾಂಡವನ್ನು ಆವರಿಸಿಕೊಂಡವನನ್ನ ನಾವು ಒಂದು ಇಷ್ಟು ಚಿಕ್ಕ ಮೂರ್ತಿಯಲ್ಲಿ, ಒಂದು ಅಂಗೈಗಳದ ಮೂರ್ತಿಯಲ್ಲಿ ಅಥವಾ ಒಂದಿಷ್ಟು ಅಗಲ ಫೋಟೋದಲ್ಲಿ ನಾವು ಅವನನ್ನ ಚಿಂತನೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಈ ಬುದ್ಧಿ ಎಷ್ಟು ಸೀಮಿತವಾಗಿದೆ. ತನ್ನ ಊರು, ಹೆಸರು, ಗುರುತು ಮರೆತು ಹೋಗಬೇಕು. ಮತ್ತೆ ದೇಹದ ಸ್ಮೃತಿ ಅಂದ್ರೆ ದೇಹ ಭಾವ ಮನಸ್ಸಿನಿಂದ ಉಂಟಾಗದ ಸ್ಥಿತಿಗೆ ಹೋಗಬೇಕು. ಮನಸ್ಸನ್ನು ಶೂನ್ಯ ಮಾಡಿಕೊಳ್ಳಬೇಕು. ಅದಕ್ಕಿರುವ ಮಾರ್ಗ ಶ್ವಾಸದ ಮೇಲೆ ಗಮನವನ್ನು ಇಟ್ಟು ಮಾಡುವ ಧ್ಯಾನ. ಮನಸ್ಸನ್ನು ಶೂನ್ಯ ಮಾಡಿ ಆ ಪರಬ್ರಹ್ಮನನ್ನ ಕಾಣಬೇಕು ಎನ್ನುವ ತವಕದಿಂದ ಯಾರು ಧ್ಯಾನಾಸಕ್ತನಾಗ್ತಾನೆ ಅವನು ತನ್ನೊಳಗಿರುವ ಧ್ಯಾನವನ್ನು ಮಾಡೋದರ ಮೂಲಕ
ಜ್ಞಾನ ನೇತ್ರವನ್ನು ಸಂಪಾದಿಸಿಕೊಳ್ತಾನೆ, ಆ ಬ್ರಹ್ಮಾನುಭೂತಿಯನ್ನ ಹೊಂದಬಹುದು. ಆದ್ದರಿಂದ ಪರಮೇಶ್ವರ ಬೋಧಿಸ್ತಾ ಇದ್ದಾನೆ ಯಾವ ರೀತಿ ನಾಮ ರೂಪಗಳನ್ನ ಬಿಟ್ಟು ನಾಮರೂಪಗಳನ್ನ ಬಿಟ್ಟು ನಿರಾಕಾರನಾದ ಅಸಚ್ಚಿದಾನಂದ ಮೂರ್ತಿಯಾದ ಸಮಸ್ತ ಚರಾಚರ ಜೀವರಾಶಿಗಳ ಒಳಗೆ ಕೂತ ಆ ಪರಬ್ರಹ್ಮನನ್ನ ಆರಾಧಿಸು. ಇದು ಇವನ ಅಭಿಪ್ರಾಯ. ಕೃಷ್ಣ ಏನು ಹೇಳ್ತಾ ಇದ್ದಾನೆ? ಕೃಷ್ಣನ ಅಭಿಪ್ರಾಯ ಏನು? ಉತ್ತರ ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ ಏನು? ದೇಹೋ ದೇವಾಲಯ ಪ್ರಾಕ್ತೋ ಜೀವೋ ದೇವ ಸನಾತನಃ ತ್ಯಚ್ಛೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ. ಈ ದೇಹವನ್ನ ದೇವಾಲಯವೆಂದು ತಿಳ್ಕೋ. ದೇಹದಲ್ಲಿರುವ ಜೀವನೇ ಸನಾತನನಾದ ಸನಾತನಿ. ಯಾರು ಸನಾತನಿ? ಸನಾತನಿ ಅಂದ್ರೆ ಯಾರೋ ಪರಬ್ರಹ್ಮ, ಸಾಕ್ಷಾತ್ ಅವನೇ ಪರಬ್ರಹ್ಮ ಅಂತ ತಿಳ್ಕೋ. ಅಂತಹ ದೇವನನ್ನ ಆತ್ಮ ಅನಾತ್ಮ ವಿವೇಕದ ಮೂಲಕ, ಅಂದ್ರೆ ಅಜ್ಞಾನವನ್ನ ತೆಗೆದು ಜ್ಞಾನ ರೂಪದಿಂದ ನಿರ್ಮಾಲ್ಯವನ್ನ ಬಿಟ್ಟು ಅಹಂ ಬ್ರಹ್ಮಾಸ್ಮಿ ಎಂಬ ಭಾವದಿಂದ, ಅಂದರೆ ತನ್ನಲ್ಲಿರುವ ಆತ್ಮ ಸ್ವರೂಪನಾದ ಪರಬ್ರಹ್ಮನನ್ನ ಪೂಜಿಸು. ಇದನ್ನ ಆಧರಿಸಿ ಅವನನ್ನ ಆರಾಧನೆ ಮಾಡು. ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸನಾತನಃ. ಒಳಗಿರುವ ಜೀವ ಅವನು ಬೇರೆ ಯಾರೂ ಅಲ್ಲ, ಸನಾತನಃ. ಸನಾತನ ವಿಷ್ಣು ಸಹಸ್ರನಾಮದಲ್ಲಿ ಬರ್ತದೆ ಸನಾತನಃ, ಭಗವಂತನ ಹೆಸರು ಸನಾತನಿ. ತ್ಯಾಚೇದ ಜ್ಞಾನ ನಿರ್ಮಾಲ್ಯಂ ಸೋಹಂ ಭಾವೇನ ಪೂಜೆಯೇ. ಬಹಿರಾಂದ್ರಿತ್ಯ ಬಹಿರ್ದ್ರಾಯಿತಿಹ ಕಶ್ಚತ್ಯಾಕ್ತ ದೇಹಸ್ಥಾಮೀಶ್ವರಂ ಸ್ವಗೃಹೋ ಪಾಯಸಂ ತ್ಯಕ್ತ ಭಿಕ್ಷಾ ಮಠದಿ ದುರ್ಮತಿ. ಎಂತಹ ಮಾತು! ತನ್ನ ದೇಹದಲ್ಲೇ ಇರುವ ಆ ಪರಮ ಪುರುಷೋತ್ತಮನನ್ನ ಬಿಟ್ಟು ಅವನನ್ನ ಗುರುತಿಸದೆ ಸ್ವಗೃಹೋಪಾಯಸಂ ತ್ಯಕ್ತ, ತನ್ನ ದೇಹದಲ್ಲೇ ಇರುವ ಪರಮ ಪುರುಷೋತ್ತಮನಾದ ಆ ಮಹೇಶ್ವರನನ್ನ ಈಶ್ವರನನ್ನ ಬಿಟ್ಟು ಹೊರಗೆ ಎಲ್ಲಿಯೋ ದೇವರಿದ್ದಾನೆ ಅಂತ ಹುಡುಕ್ತಾ ಇದ್ದಾನೆ, ತಿರುಗ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ, ಭ್ರಮಿಸ್ತಾ ಇದ್ದಾನೆ. ಅವನ ಸ್ಥಿತಿ ಹೇಗಿದೆ ಅಂತಂದ್ರೆ ಸ್ವಗೃಹೋ ಪಾಯಸಂ ತ್ಯಕ್ತ ಭಿಕ್ಷಾ ಮಠದಿ ದುರ್ಮತಿ. ತನ್ನ ಮನೆಯಲ್ಲಿರುವ ಭಕ್ಷ್ಯ ಭೋಜ್ಯ ಕ್ಷೀರಾನ್ನವನ್ನ ಬಿಟ್ಟು ಹಳಸಿದ ಅನ್ನಕ್ಕಾಗಿ ಬೀದಿ ಬೀದಿಯಲ್ಲಿ, ಪಕ್ಕದ ಮನೆಯಲ್ಲಿ ಬೀದಿ ಬೀದಿಯಲ್ಲಿ ಭಿಕ್ಷೆಯನ್ನು ಬಿಡ್ತಾ ಇದ್ದಾನೆ, ಹಳಸಿದ ಅನ್ನಕ್ಕಾಗಿ. ತನ್ನ ಮನೆಯಲ್ಲೇ ಇದೆ ಕ್ಷೀರಾನ್ನ, ಅದನ್ನ ಬಿಟ್ಟು ಬೀದಿ ಬೀದಿಯಲ್ಲಿ ಸುತ್ತುವನ ಕತೆ ಹೇಗಿರ್ತದೋ ಆಗಿದೆ ಇವನ ಕತೆ. ಹಾಗಾಗಿ ಸ್ವಗೃಹೋ ಪಾಯಸಂ ತ್ಯಕ್ತ ಭಿಕ್ಷಾಮಠದಿ ದುರ್ಮತಿ. ತೀರ್ಥಾನಿ ತೋಯ ರೂಪಾಣಿ ದೇವಾನ್ ಪಾಷಾಣ ಮೃಣ್ಯಯಾನ್ ಯೋಗಿನೋ ನ ಪ್ರಪದ್ಯಂತೆ ಆತ್ಮಧಾನ ಪರಾತನಃ. ಆತ್ಮ ಧ್ಯಾನದ ಬಗ್ಗೆ ಆಸಕ್ತಿಯುಳ್ಳ ಯೋಗಿಗಳು ತೀರ್ಥಗಳನ್ನ ಕಲ್ಲುಗಳಿಂದ ಮಣ್ಣಿನಿಂದ ಮಾಡಲ್ಪಟ್ಟಂತಹ ವಿಗ್ರಹ ರೂಪ ದೈವಗಳನ್ನ ಪೂಜಿಸುವುದಿಲ್ಲ, ಆರಾಧಿಸುವುದಿಲ್ಲ. ಆತ್ಮ ಧ್ಯಾನದಲ್ಲಿ ನಿರತನಾದವನು, ಯಾಕೆಂದ್ರೆ ಅದು ಭಗವಂತನಿಗೆ ಮಾಡುವ ಅವಮಾನ. ಅದು ಕಲ್ಲುಗಳನ್ನ ಪೂಜೆ ಮಾಡುವುದು, ತೀರ್ಥಗಳನ್ನ ಪೂಜೆ ಮಾಡುವುದು, ಮಣ್ಣಿನಿಂದ ಮಾಡಲ್ಪಟ್ಟ ಆ ಭಗವಂತನಂತ ಹೇಳಿ ವಿಗ್ರಹಗಳನ್ನ ಆರಾಧನೆ ಮಾಡುವುದು ಭಗವಂತನಿಗೆ ಮಾಡುವ ಅವಮಾನ ಅದು. ಅದಕ್ಕೆ ಏನ್ ಮಾಡ್ತಾರೆ ಆತ್ಮ ಧ್ಯಾನಿಗಳು? ಕೇವಲ ಪರಬ್ರಹ್ಮನನ್ನ, ಎಲ್ಲ ಚರಾಚರ ಜೀವರಾಶಿಗಳಿಗೆ ಪ್ರತಿಯೊಬ್ಬರಲ್ಲೂ ಬ್ರಹ್ಮನನ್ನ ಹುಡುಕ್ತಾರೆ ಹೊರತು ಆ ಒಂದು ವಸ್ತುವಿಗೆ ಸೀಮಿತ ಆಗುವುದಿಲ್ಲ. ತೀರ್ಥಾನಿ ತೋಯ ರೂಪಾಣಿ ದೇವಾನ್ ಪಾಷಣ ಮೃಣ್ಯಯಾನ್ ಯೋಗಿನೋ ನ ಪ್ರಪದ್ಯಂತೆ ಆತ್ಮ ಧ್ಯಾನ ಪರಾತನ. ಆತ್ಮ ಧ್ಯಾನದಲ್ಲಿ ಪರಿಣಿತರಾದವರು, ಅಂದ್ರೆ ಅದರಲ್ಲಿ ತೊಡಗಿಕೊಂಡವರು ಯಾವತ್ತೋ ವಿಗ್ರಹಗಳನ್ನ, ತೀರ್ಥಗಳನ್ನ, ಕಲ್ಲುಗಳನ್ನ ದೇವರೆಂದು ಪೂಜಿಸಲಿಕ್ಕೆ ಹೋಗುವುದಿಲ್ಲ. ಯಾಕೆ? ಯಾಕೆ? ಅದು ಭಗವಂತನಿಗೆ ಮಾಡುವ ದ್ರೋಹ. ಯಾಕೆ? ಅವನನ್ನು ಅಷ್ಟು ಸೀಮಿತ ಮಾಡ್ಲಿಕ್ಕೆ ಹೊರಟಿದ್ದೀವಲ್ವಾ? ಇಡೀ ಬ್ರಹ್ಮಾಂಡಕ್ಕೆ ಆವರಿಸಿಕೊಂಡಂತಹ ಪರಬ್ರಹ್ಮ. ಶಿಲಾ ಮೃದ್ಧಾರು ಪಾತ್ರೇಶು ದೈವ ಬುದ್ಧಿ ಪ್ರಕಲ್ಪಿತ ಅಕಲ್ಪಿತ ಸ್ವಯಂ ಜ್ಯೋತಿರಾತ್ಮನೋ ದೇವತಾ ನಶ. ಶಿಲೆಗಳಿಂದ, ಮಣ್ಣಿನಿಂದ, ಕಟ್ಟಿಗೆಯಿಂದ ಮಾಡಲ್ಪಟ್ಟ ವಿಗ್ರಹಗಳಲ್ಲಿ ದೈವವೆಂಬ ಬುದ್ಧಿ ಉಂಟಾಗುವುದು ಕಲ್ಪಿತವಾದದ್ದು. ಕಲ್ಪಿತವಾದದ್ದು ಅಂದ್ರೆ ದೇವರು ಅಂದ್ರೆ ಇಷ್ಟಕ್ಕೆ ಸೀಮಿತ. ನೋಡಿ, ಅಲ್ಲಿ
ಭಗವಂತ ಅಂದ್ರೆ ವಿಶ್ವರೂಪಿ ಅನ್ನೋದು ಏನಾದ್ರೂ ಕಲ್ಪನೆ ಬರ್ತದ? ಇಲ್ಲ. ಯಾರು ದೇವರನ್ನ ಕಾಣ್ತಾನೆ, ಯಾರು ದೇವರನ್ನ ಕಾಣ್ತಾನೆ ಅವನಿಗೆ ವಾಪಸ್ ಬರ್ಲಿಕ್ಕೆ ಮನ್ಸಾಗಲ್ಲಂತೆ. ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡಿ ವಾಪಸ್ ಬರ್ತೀವಿ. ಯಾಕೆ ವಾಪಸ್ ಬರ್ತೀವಿ? ಅದು ನಿಜವಾಗ್ಲೂ ದೇವರಲ್ಲ, ಅದಕ್ಕೆ ವಾಪಸ್ ಬರ್ತೀವಿ. ನಿಜವಾದ ದೇವರನ್ನ ನಾವು ಆಶ್ರಯಿಸಿ ಕಂಡರೆ ಅಲ್ಲಿಂದ ನಾವು ವಾಪಸ್ ಬರೋದಿಲ್ಲ. ಆತ್ಮದ ಒಳಗಿರುವ ಪರಬ್ರಹ್ಮನನ್ನ ಕಂಡಾಗ ನಮಗೆ ಹೊರಗಿರುವ ಯಾವುದು ದೇವರ ಹಾಗೆ ಕಾಣಿಸುವುದಿಲ್ಲ. ಯಾಕೆ? ಅವನು ಅನಂತ ಅನಂತ ಅನಂತನಾದವನು. ಅವನನ್ನು ಒಂದು ಸೀಮಿತಕ್ಕೆ ನಾವು ಸಣ್ಣ ಇದಕ್ಕೆ ಸೀಮಿತ ಮಾಡಲಿಕ್ಕೆ ಆತ್ಮ ಒಪ್ಪೋದಿಲ್ಲ, ಮನಸ್ಸು ಒಪ್ಪೋದಿಲ್ಲ. ಅದಕ್ಕೆ ಧ್ಯಾನ ಮಾಡ್ತಾ ಮಾಡ್ತಾ ಯಾಕೆ ನಮ್ಮಲ್ಲಿ ಪೂಜೆ ಮಾಡೋದು ಅಂತಂದ್ರೆ ಆಗೋಲ್ಲ, ದೇವರು ಅಂದ್ರೆ ಆಗಲ್ಲ, ಹೊರಗಡೆಯಿಂದ ಮಾಡುವ ಯಾವ ಕೆಲಸಗಳು ಯಾಕೆ ಒಳಗಡೆಯಿಂದ ಆತ್ಮ ಜಾಗೃತವಾಗ್ತಾ ಇದೆ? ಅದಕ್ಕೆ ಆ ಭಗವಂತನನ್ನ ವಿಶಾಲವಾಗಿ ಬ್ರಹ್ಮಾಂಡ ರೂಪದಲ್ಲಿ ನೋಡ್ಲಿಕ್ಕೆ ಬಯಸ್ತಾ ಇರ್ತದೆ. ಅದನ್ನ ನಾವು ಸೀಮಿತ ಮಾಡ್ಲಿಕ್ಕೆ ಹೋದ್ರೆ ಅದು ಸೀಮಿತವನ್ನ ಒಪ್ಪಿಕೊಳ್ಳೋದಿಲ್ಲ. ಅದು ಸಹಜವಾಗಿ ತಮ್ಮಲ್ಲಿ ಗುಣ ಪರಿವರ್ತನೆ ಆಗ್ತದೆ. ಪೂಜಾ ಕೋಟಿ ಸಮಂ ಸ್ತೋತ್ರಂ ಸ್ತೋತ್ರ ಕೋಟಿ ಸಮೋ ಜಪಃ ಜಪಕೋಟಿ ಸಮಂ ಧ್ಯಾನಂ ಧ್ಯಾನ ಕೋಟಿ ಸಮೋಲಯ. ಕೋಟಿ ಪೂಜೆಗಳಿಗೆ ಸಮವಾದದ್ದು ಒಂದು ಸ್ತೋತ್ರ, ಕೋಟಿ ಸ್ತೋತ್ರಗಳಿಗೆ ಸಮವಾದದ್ದು ಒಂದು ಜಪ, ಕೋಟಿ ಜಪಗಳಿಗೆ ಸಮಾನವಾದದ್ದು ಒಂದು ಧ್ಯಾನ, ಕೋಟಿ ಧ್ಯಾನಗಳಿಗೆ ಒಂದು ಲಯ ಸಮವಾಗ್ತದೆ. ಯಾರು ಧ್ಯಾನದಲ್ಲಿ ನಿರಂತರವಾಗಿ ಧ್ಯಾನಾಸಕ್ತನಾಗಿ ಆ ಸಮಾಧಿ ಸ್ಥಿತಿಯಲ್ಲಿ ಹೋಗಿ ಪರಬ್ರಹ್ಮನನ್ನ ಕಾಣ್ತಾನೆ, ಅವನಿಗೆ ಈ ಪೂಜೆಗಳು, ಸ್ತೋತ್ರಗಳು, ಮಂತ್ರಗಳು, ಜಪ ಯಾವುದು ಲೆಕ್ಕಕ್ಕೆ ಇರುವುದಿಲ್ಲ, ಯಾವುದೋ ಲೆಕ್ಕಕ್ಕೆ ಇರುವುದಿಲ್ಲ. ನಾಸ್ತಿ ಧ್ಯಾನ ಸಮಂ ತೀರ್ಥಂ ನಾಸ್ತಿ ಧ್ಯಾನಂ ಸಮಂ ತಪಂ ನಾಸ್ತಿ ಧ್ಯಾನಂ ಸಮಂ ಯಜ್ಞಂ. ತಸ್ಮಾತ್ ಧ್ಯಾನಂ ಸಮಾಚರೆ. ತೀರ್ಥಗಳಾಗಲಿ, ಜಪ ತಪಗಳಾಗಲಿ, ಪೂಜೆಗಳಾಗಲಿ, ಯಜ್ಞ ಯಾಗಗಳಾಗಲಿ, ಯಾವ ಧ್ಯಾನಕ್ಕೆ ಯಾವುದು ಸರಿ ಸಮಾನವಾಗಲಿಕ್ಕೆ ಸಾಧ್ಯವೇ ಇಲ್ಲ. ನಾಸ್ತಿ ಧ್ಯಾನಂ ಸಮಂ ತೀರ್ಥಂ ನಾಸ್ತಿ ಧ್ಯಾನಂ ಸಮಂ ತಪಂ ನಾಸ್ತಿ ಧ್ಯಾನ ಸಮಂ ಯಜ್ಞಂ. ತಸ್ಮಾತ್ ಧ್ಯಾನಂ ಸಮಾಚರೆ. ನಾಸ್ತಿ ಧ್ಯಾನ ಸಮಂ ತೀರ್ಥಂ, ತೀರ್ಥಗಳು ಸಮ ಇಲ್ಲ. ನಾಸ್ತಿ ಧ್ಯಾನ ಸಮಂ ತಪಂ, ಜಪ ತಪಗಳು ಸಮ ಇಲ್ಲ. ನಾಸ್ತಿ ಧ್ಯಾನ ಸಮಂ ಯಜ್ಞಂ, ಯಜ್ಞ ಯಾಗಾದಿಗಳು ಕೂಡ ಅದಕ್ಕೆ ಸಮಾನವಲ್ಲ. ತಸ್ಮಾತ್ ಧ್ಯಾನಂ ಸಮಾಚರೆ. ಧ್ಯಾನಕ್ಕೆ ಸರಿಸಾಟಿ. ಅಗ್ನಿರ್ದೇವೋ ದ್ವಿಜಾತಿನಾಂ ಮುನೀನಾಂ ಹೈದಿ ದೈವತಂ ಪ್ರತಿಮಾ ಸ್ವಲ್ಪ ಬುದ್ಧಿನಾಂ ಸರ್ವತ್ರ ಸಮದರ್ಶಿನ. ಎಂತ ಅದ್ಭುತವಾದ ಮಾತು! ನನ್ನ ಮಾತುಗಳೆಲ್ಲ ಇದು, ಒಬ್ಬ ಬ್ರಹ್ಮಜ್ಞಾನಿಯ ಮಾತು. ಯಾರು ಬ್ರಹ್ಮಜ್ಞಾನಿ? ಕೃಷ್ಣನ ಮಾತುಗಳಿವು. ಬ್ರಾಹ್ಮಣರಿಗೆ ಅಗ್ನಿಯೇ ದೇವರು. ಅಗ್ನಿರ್ದೇವೋ ದ್ವಿಜಾತಿ. ದ್ವಿಜನಾದವನಿಗೆ ಯಾರು? ದ್ವಿಜ ಬ್ರಾಹ್ಮಣನಿಗೆ ಅಗ್ನಿ ದೇವರು. ಅವನು ಅಗ್ನಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡ್ತಾ ಇದ್ದಾನೆ. ಅದೇ ಯಜ್ಞ ಯಾಗಾದಿಗಳನ್ನ ಮಾಡಿದ್ದಾನೆ. ಮುನಿನಾಂ ಹೈದಿ ದೈವತಂ, ಮುನಿಗಳು ಹೃದಯದಲ್ಲಿರುವ ಚೈತನ್ಯವನ್ನ ದೇವರು ಅಂತ ಹೇಳಿ ಆರಾಧನೆ ಮಾಡ್ತಾ ಇದ್ದಾರೆ. ಅಜ್ಞರು ಅಲ್ಪ ಬುದ್ಧಿಯವರು ಪ್ರತಿಮಾ ಸ್ವಲ್ಪ ಬುದ್ಧಿನ, ಸ್ವಲ್ಪ ಬುದ್ಧಿಯವರು, ಅಲ್ಪ ಬುದ್ಧಿ ಇದ್ದವರು ಪ್ರತಿಮೆಯಲ್ಲಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದಾರೆ. ಶಿಲಾ ಪ್ರತಿಮೆಗಳೇ ದೇವರು ಅಂತ ಹೇಳಿ. ಆದರೆ ಬ್ರಹ್ಮಜ್ಞಾನಿಗಳು, ಭಗವಂತನ ದರ್ಶನ ಮಾಡಲಿಕ್ಕೆ ಹೊರಟವರು, ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹೊರಟವರು, ಸಮದೃಷ್ಟಿ ಉಳ್ಳವರು. ಸಮದೃಷ್ಟಿ ಸರ್ವತ್ರ ಸಮದರ್ಶಿನ. ಆ ಭಗವಂತ ಎಲ್ಲ ಕಡೆ ಕಾಣಿಸ್ತಾ ಇದ್ದಾನೆ, ಒಳಗೂ ಹೊರಗೂ ಎಲ್ಲ ಚರಾಚರ ಜೀವರಾಶಿಗಳಲ್ಲಿ ಅವನಿಗೆ ಕಾಣಿಸ್ತಾ ಇದ್ದಾನೆ. ಇವರು ಯಾರು ದೇವರನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸರ್ವತ್ರ ಸಮದರ್ಶಿನಂ, ಎಲ್ಲ ಕಡೆ ಆ ಪರಬ್ರಹ್ಮನ ನೋಡ್ತಾ ಇದ್ದಾನೆ. ಬ್ರಹ್ಮಜ್ಞಾನಿ ಅವನು ಮಾತ್ರ ಆ ಪರಬ್ರಹ್ಮನನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೃದಯ ಕಮಲ ಮಧ್ಯೆ ದೀಪ ಪದ್ವೇವ ಸಾರಂ ಪ್ರಣವಾಮಯ ಮತರ್ಕಂ ಯೋಗಿ ಧ್ಯಾನಗಮ್ಯಂ. ಹೃದಯ ಕಮಲ ಮಧ್ಯದಲ್ಲಿ ದೀಪದಂತೆ ಪ್ರಕಾಶಿಸ್ತಾ ಇದ್ದಾನೆ. ವೇದ ಉಪನಿಷತ್ತುಗಳೆಲ್ಲವೂ ಸಾರ ಸ್ವರೂಪನಾದಂತಹ, ಯಾವುದು ಸಾರದ ಸ್ವರೂಪ? ಪ್ರಣವ ಮಂತ್ರ, ಓಂಕಾರ. ಆ ಓಂಕಾರ ಸ್ವರೂಪನಾದ ಪರಬ್ರಹ್ಮ ನಮ್ಮ ಹೃದಯ ಕಮಲ ಮಧ್ಯದಲ್ಲಿದ್ದಾನೆ. ತರ್ಕಗಳಿಂದ ಹೊಂದಲಾಗದವನು,
ಯೋಗಿಗಳ ಹೃದಯದಲ್ಲಿ ಯೋಗಿಗಳಿಗೆ ಸಾಧಕರಿಗೆ ದರ್ಶನವನ್ನು ಕೊಡುವಂತಹವು ಬ್ರಹ್ಮ ವಿಷ್ಣು ಶಿವಗಳಿಗೆ ಸ್ವರೂಪನು ಏಕರೂಪನಾಗಿ ಸರ್ವಭೂತಗಳಲ್ಲಿಯೂ ಕೂಡ ಅಂತರ್ಯಾಮಿಯಾಗಿದ್ದಾನೆ. ಆತ್ಮ ಸ್ವರೂಪನಾಗಿರುವ ನನ್ನನ್ನ ಯಾರು ಸನ್ಮಾರ್ಗದಿಂದ ಮನಸ್ಫೂರ್ತಿಯಾಗಿ ವಿಶ್ವಾಸಿಸಿ ಧ್ಯಾನಿಸ್ತಾ ಇದ್ದಾರೋ ಅಂತವನು ನನ್ನನ್ನ ದರ್ಶನ ಮಾಡ್ತಾರೆ. ನನ್ನನ್ನ ದರ್ಶನ ಮಾಡ್ತಾರೆ. ಚಕ್ರೋದಪಿ ಮನಸಾ ಮಾಂ ಧ್ಯಾಯತೆ ಯಸ್ಯ ಮುಕ್ತಃ. ಮುಕ್ತರಾಗ್ತಾರೆ ಅವರು ನನ್ನನ್ನು ದರ್ಶನ ಮಾಡಿದ್ರ ಮುಕ್ತರು. ಸರ್ವತ್ರ ವಸ್ಥಿತಂ ಶಾಂತಂ ನ ಪ್ರಪಕೆ ಜ್ವನಾರ್ದನಂ ಜ್ಞಾನ ಚಕ್ಷುರ್ವಿ ಹೀನತ್ವ ತಂದ ಸೂರ್ಯ ನಿವೋದಿತಂ. ಕುರುಡ ಸೂರ್ಯೋದಯವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ನೇತ್ರ ಇಲ್ಲದವನೋ ಆ ಪರಬ್ರಹ್ಮನನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಕುರುಡ ಸೂರ್ಯ ಉದಯವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಭಗವಂತನ ಈ ಸೃಷ್ಟಿಯನ್ನ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗೆ ಯಾರಿಗೆ ಜ್ಞಾನ ನೇತ್ರ ಇಲ್ಲ, ಯಾರು ಅಂತರ್ಮುಖಿ ಆಗಲಾರ, ಸರ್ವತ್ರ ವ್ಯಾಪಿಸಿರುವ ಶಾಂತ ಸ್ವರೂಪನಾದ ಆ ಜನಾರ್ದನನ್, ತನ್ನೊಳಗೆ ಇರುವ ಆ ಜನಾರ್ದನನ ನೋಡ್ಲಿಕ್ಕೆ ಯಾವತ್ತೂ ಸಾಧ್ಯ ಆಗೋಲ್ಲ. ಯಾವತ್ತೂ ಕೂಡ ಆಗುವುದೇ ಇಲ್ಲ. ಧ್ಯಾನಾಖ್ಯ ಯೋಗಾರಣಿ ದೀಪೇತೇನ ಪಂಚಾತ್ಮಕ ಧರ್ಮಗುಣೇ ದದಿ ಯೋಗಾಗ್ನಿನ ವಾಯು ಸಮನ್ವಿತೇನ ದಗ್ಧಂ ತೇನ ದಗ್ಧಂ ಯುಗಾಂತೆ ಕಲಂ ಕರ್ಮ ಬಂಧನಂ. ಧ್ಯಾನ ಯೋಗ ಎಂಬ ವನದಲ್ಲಿ ಪ್ರಜ್ವಲಿಸ್ತಾ ಇರುವ ಆ ಅಗ್ನಿಯಲ್ಲಿ ಧರ್ಮ ಗುಣಗಳೆಂಬ ಕಟ್ಟಿಗೆಯಿಂದ ಮನಸ್ಸನ್ನ ಮತನ ಮಾಡ್ತಾ ಇದ್ದಾನೆ. ಯಾರು? ಯಾವುದರಿಂದ? ಯೋಗಾಗ್ನಿಯಿಂದ. ಆ ಯೋಗದ ಅಗ್ನಿ ಅವನ ಒಳಗೆ ದಹಿಸ್ತಾ ಇದೆ. ಜ್ಞಾನಾಗ್ನಿ, ಆ ಯೋಗದ ಅಗ್ನಿಯಿಂದ ಜ್ಞಾನದ ಅಗ್ನಿ ಉತ್ಪತ್ತಿ ಆಗ್ತಾ ಇದೆ. ಇದರಿಂದ ಏನಾಗ್ತಾ ಇದ್ದಾನೆ? ಎಲ್ಲ ತನ್ನ ಸಮಸ್ತ ಕರ್ಮ ಬಂಧಗಳಿಂದ ದಹಿಸಲ್ಪಟ್ಟವನಾಗಿ ಆ ಎಲ್ಲ ಕರ್ಮಗಳು ದಗ್ಧವಾಗಿ ಒಳಗೆ ಬ್ರಹ್ಮನ ದರ್ಶನವಾಗ್ತದೆ, ಬ್ರಹ್ಮದ ಸಾಕ್ಷಾತ್ಕಾರವಾಗ್ತದೆ. ಅಂದ್ರೆ ಒಳಗೆ ಆ ಬೆಳಕಿನ ರೂಪದಲ್ಲಿರುವ ಪರಬ್ರಹ್ಮನ ದರ್ಶನ ಆಗ್ತದೆ. ಬೆಳಕು ಬರೀ ಬೆಳಕಲ್ಲ, ಬೆಳಕು ಅದು ಬರೀ ಬೆಳಕಲ್ಲ, ದರ್ಶನ. ಒಳಗಿರುವ ಪರಬ್ರಹ್ಮನ ದರ್ಶನವನ್ನು ಮಾಡ್ತಾನೆ. ಬ್ರಹ್ಮ ಹತ್ಯಾ ಸಹಸ್ರಾಣಿ ಭ್ರೂಣ ಹತ್ಯಾ ಶತಾನಿ ಚ ಏಕೋ ಹಿ ಧ್ಯಾನ ಯೋಗೇಶ್ಚ ಹತ್ಯಗ್ನಿ ರವೀಂದ್ರ. ಸಾವಿರದಷ್ಟು ಬ್ರಹ್ಮ ಹತ್ಯೆಗಳಿಂದ ಹಿಡಿದು ನೂರಾರು ಸಾವಿರಾರು ಭ್ರೂಣ ಹತ್ಯೆಗಳುಂಟಾಗುವ ಪಾಪಗಳನ್ನು ಕೂಡ ಒಂದೇ ಒಂದು ಧ್ಯಾನ ಯೋಗದಿಂದ, ಧ್ಯಾನ ಯೋಗದಲ್ಲಿ ಆ ಧ್ಯಾನದ ಅಗ್ನಿಯಲ್ಲಿ, ಧ್ಯಾನಾಗ್ನಿಯಲ್ಲಿ, ಆ ಧ್ಯಾನಾಗ್ನಿಯಿಂದ ಉದ್ಭವಿಸುವ ಜ್ಞಾನಾಗ್ನಿಯಲ್ಲಿ ಅವನ ಎಲ್ಲ ಕರ್ಮಗಳು ದಹಿಸಿ ಹೋಗ್ತದೆ, ದಹಿಸಿ ಬಿಡ್ತದೆ. ಬ್ರಹ್ಮ ಹತ್ಯಾ ಸಹಸ್ರಾಣಿ ಭ್ರೂಣ ಹತ್ಯಾ ಶತಾವಿಚ ಏಕೋ ಹಿ ಧ್ಯಾನ ಯೋಗಿ ಚರ ಹತ್ಯಗ್ನಿ ವಿಂದನಂ. ಅಶ್ವಮೇಧ ಸಹಸ್ರಾಣಿ ರಾಜಪೇಯ ಶತಾವಿಚ ಏಕಸ್ಯ ಧ್ಯಾನ ಯೋಗಸ್ಯ ಕಳಾಂ ವಾರ್ತತಿ ಷೋಡಶೋ. ಸಾವಿರದಷ್ಟು ಅಶ್ವಮೇಧ ಯಾಗಗಳನ್ನ ಮಾಡಿದರು, ಸಾವಿರಾರು ಜಪ ತಪಗಳನ್ನ, ಯಜ್ಞಗಳನ್ನ, ಯಾಗಗಳನ್ನ ಮಾಡಿದರೂ ಕೂಡ ಷೋಡಶ ಕಳಾ ಪೂರ್ಣನಾದ ಆತ್ಮಯೋಗಿ ಒಬ್ಬನ ಒಂದು ಸಾವಿರದಲ್ಲಿ ಒಂದು ಭಾಗಕ್ಕೆ ಸಮ ಆಗುವುದಿಲ್ಲ. ಆತ್ಮಯೋಗಿಯ ಸಾಧನೆಯ ಸಾವಿರದಲ್ಲಿ ಒಂದು ಭಾಗಕ್ಕೂ ಸಮ ಆಗುವುದಿಲ್ಲ. ಯಾವುದು? ಸಾವಿರ ಯಜ್ಞಗಳು, ಅಶ್ವಮೇಧ ಯಾಗಗಳು, ರಾಜಪೇಯ ಯಾಗಗಳು, ಜಪ ತಪಗಳು, ಯಾವುದು ಕೂಡ ಒಬ್ಬ ಆತ್ಮಯೋಗಿಯ. ನನ್ನ ಮಾತುಗಳೆಲ್ಲ ಇದು ಯೋಗೇಶ್ವರನಾದ ಬ್ರಹ್ಮಜ್ಞಾನಿಯಾದ ಯಾರು? ಕೃಷ್ಣನ ಮಾತುಗಳು. ನಿಮಿಷಂ ನಿಮಿಷಾರ್ಥಂ ವಾ ಜ್ಞಾನೀನೋಧ್ಯ ಚಿಂತೆಯ ಕೃತಕೋಟಿ ಸಹಸ್ರಾಣಂ ಧ್ಯಾನಮೇಕಂ ವಿಶಿಷ್ಯತೆ. ಆತ್ಮಜ್ಞಾನಿಗಳು ನಿಮಿಷವಾಗಲಿ ನಿಮಿಷವಾಗಲಿ ಧ್ಯಾನದ ಮೂಲಕ ಏನ ಮಾಡಬಹುದು? ಆ ಪರಬ್ರಹ್ಮನನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಇದೆ, ಹೊಂದಲಿಕ್ಕೆ ಸಾಧ್ಯ ಇದೆ. ಸಾವಿರ ಕೋಟಿ ಸಂಕಲ್ಪಗಳು ಮಾಡಿದ ಫಲ ಬರುತ್ತದೆ. ಯಾರಿಗೆ? ಕೇವಲ ನಿಮಿಷ ಮಾತ್ರದಲ್ಲಿ ಧ್ಯಾನಿಸಿದರು, ನಿಮಿಷ ಮಾತ್ರದಲ್ಲಿ ಧ್ಯಾನಿಸಿದರು. ಬ್ರಹ್ಮಭೇದೇ ನ ಜಾನಾತಿ ಮುಕ್ತಿಂ ನೈವ ಪ್ರಪದ್ಯತೆ ಸಮಾಮಂ ಸರ್ವಂ ಜಂತೂನಾಂ ಬ್ರಹ್ಮಸೂತ್ರೇಣ ಕದ್ಯತೆ. ಜೀವ ಬ್ರಹ್ಮಗಳಲ್ಲಿ ಅಂದರೆ
ಜೀವಾತ್ಮ ಪರಮಾತ್ಮರಲ್ಲಿ ಭೇದವಿಲ್ಲ. ಭೇದವಿಲ್ಲವೆಂದು ತಿಳಿದವನು, ಭೇದ ಇದೆ ಅಂತ ಹೇಳಿ ಯಾರು ತಿಳಿತಾನೆ ಅವನು ಎಂದೂ ಮುಕ್ತಿಯನ್ನು ಹೊಂದಲಾರ. ಅರ್ಥ ಜೀವ ಪ್ರಾಣಿಗಳಲ್ಲಿ ಪರಬ್ರಹ್ಮನ ಚೈತನ್ಯ ಶಕ್ತಿಯನ್ನು ಸಮವಾಗಿ ನೋಡುವವನು ಮುಕ್ತಿಗೆ ಯೋಗ್ಯನಾಗುತ್ತಾನೆ. ಭೂತವಸ್ತು ನಶೋಚಿತ್ವೇ ಸಿದ್ಧೇ ಚಾಕಮಿ ವಸ್ತುನಿ ಸಿದ್ಧೇ ಚ ನಿರಪೇಕ್ಷಾತ್ವೇ ಪುನರ್ಜನ್ಮ ನ ವಿದ್ಯತೆ. ಯೋಗಿಯಾದವನಿಗೆ ಯೋಗಿಯಾದವನಿಗೆ ಕಳೆದು ಹೋದ ವಸ್ತುವಿನ ಕುರಿತಾಗಲಿ ಮುಂದೆ ಬರುವ ವಸ್ತುವಿನ ಕುರಿತಾಗಲಿ ಯಾವ ಆಸಕ್ತಿಯೂ ಇರುವುದಿಲ್ಲ. ಅಥವಾ ಈಗ ಸಿಕ್ಕಂತಹ ವಸ್ತುವಿನ ಬಗ್ಗೆ ಕೂಡ ಅವನಿಗೆ ಆಸಕ್ತಿ ಇರುವುದಿಲ್ಲ. ನಿರಾಸಕ್ತಿಯಾಗಿರ್ತದೆ. ಯಾಕೆ? ಅವನಿಗೆ ಪುನರ್ಜನ್ಮ ಎನ್ನುವುದು ಮತ್ತೆ ಇರುವುದಿಲ್ಲ. ಅಂದರೆ ಅಂತವನಿಗೆ ಮುಕ್ತಿ ಲಭಿಸ್ತದೆ. ಹಾಗೆ ಭಗವಂತನನ್ನ ಕೋರಿಕೊಳ್ಳುವವರಿಗೆ ಪ್ರಾರಂಭದ ದಶೆಯಲ್ಲಿ ಮನಸ್ಸು ಸ್ಥಿರವಾಗಿ ಇಲ್ಲದಿದ್ದರೂ ಕೂಡ ಸ್ಥಿರವಾಗಿ ಇರುವುದಿಲ್ಲ. ಅದಕ್ಕಾಗಿ ಮಣ್ಣಿನಿಂದ, ಕಲ್ಲಿನಿಂದ, ಕಟ್ಟಿಗೆಯಿಂದ ಮಾಡಿದ ವಿಗ್ರಹ ರೂಪದ ದೈವಗಳನ್ನ ಕಲ್ಪಿಸಿದರು. ಯಾಕೆ? ಧ್ಯಾನ ಮಾರ್ಗಕ್ಕೆ ತೆಗೆದುಕೊಂಡು ಬರಲಿಕ್ಕೆ, ಆಧ್ಯಾತ್ಮದ ದಾರಿಗೆ ಎಳ್ಕೊಂಡು ಬರಲಿಕ್ಕಾಗಿ. ಪುರಾಣಗಳಲ್ಲಿ ವಿಗ್ರಹದ ಆರಾಧನೆ ಕುರಿತು ಅಧಮ ಪ್ರತಿಮಾ ಪೂಜಾ, ಅಧಮ ಪ್ರತಿಮಾ ಪೂಜಾ ಅಂದಿದ್ದಾರೆ. ಅಧಮರಿಗೆ ಮಾತ್ರ ಪ್ರತಿಮಾ ಪೂಜಾ ಅಂದಿದ್ದಾರೆ. ಭಾಗವತದಲ್ಲಿ ವಿಗ್ರಹಾರಾಧನೆ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಘಮ, ಅಧಮ, ಪ್ರತಿಮಾ ಪೂಜಾ. ಕಪಿಲವಾಸುದೇವ ಹೇಳ್ತಾನೆ, ಪ್ರತಿಮೆಯನ್ನ ಆರಾಧನೆ ಎಲ್ಲಿಯವರೆಗೆ ನನ್ನೊಳಗಿರುವ ಭಗವಂತನ ಆತ್ಮದ ಅರಿವು ಬರುವವರೆಗೆ, ಅಂದ್ರೆ ದೇವರು ಅಂದ್ರೆ ಎಲ್ಲೋ ಇಲ್ಲ, ನನ್ನೊಳಗೆ ಇದ್ದಾನೆ, ಆತ್ಮವೇ ಪರಬ್ರಹ್ಮ ಅನ್ನುವ ಅರಿವು ತಿಳಿಯುವವರೆಗೆ ಹೊರಗಡೆ ಎಲ್ಲಿಗೆ, ಯಾರಿಗೆ? ಅಧಮರಿಗೆ. ಅಧಮ ಪ್ರತಿಮಾ ಪೂಜಾ. ಚಾಣಕ್ಯ ತನ್ನ ನೀತಿ ಸಾರದಲ್ಲಿ ಹೇಳಿದ್ದಾನೆ, ಅಲ್ಪಬುದ್ಧಿನ ಯಾರು ಅಲ್ಪಬುದ್ಧಿಗಳಿದ್ದಾರೆ ಅವರಿಗೆ ಪೂಜೆ. ಯಾವ? ಪ್ರತಿಮಾ ಪೂಜೆ. ಮೂರ್ಖರಿಗೆ ಯಾವುದೋ ಪ್ರತಿಮಾ ಪೂಜೆ. ಜ್ಞಾನಿಗಳಿಗಲ್ಲ, ಆತ್ಮಜ್ಞಾನಿಗಳಿಗಲ್ಲ, ಪರಬ್ರಹ್ಮನನ್ನ ಹುಡುಕಿ ಬ್ರಹ್ಮನನ್ನ ಕಾಣಬೇಕೆನ್ನುವ ದಿಶೆಯಲ್ಲಿ ಹೊರಟವರಿಗೆ ಅಲ್ಲ. ಹಾಗೆ ನಾವು ನಿರ್ಧಾರ ಮಾಡಬೇಕು, ನಮಗೆ ಯಾರು ಬೇಕು? ನಮ್ಮ ದೇಶ ಬೇಕೋ? ನಮ್ಮ ರಾಜ್ಯ ಬೇಕೋ? ನಮ್ಮ ಜಾತಿ ಬೇಕೋ? ನಮ್ಮ ಲಿಂಗ ಬೇಕೋ? ನಮ್ಮ ಧರ್ಮ ಬೇಕೋ? ನಮ್ಮ ಅದು ಬೇಕೋ, ಇದು ಬೇಕೋ? ಇಲ್ಲ ಪರಬ್ರಹ್ಮ ಬೇಕು. ಎಲ್ಲವನ್ನ ಮೀರಿದ 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 ಪರಬ್ರಹ್ಮ ಬೇಕು. ಯಾವುದು? ಯಾಕೆ ಎಲ್ಲ ವಿಡಿಯೋ ಆಫ್ ಮಾಡ್ತಾ ಇದ್ದೀರಿ? ವಿಡಿಯೋ ಆನ್ ಮಾಡಿ ಎಲ್ಲ ಬೇಗ ಬೇಗ. ಇನ್ನೂ ಮುಖ್ಯವಾದ ವಿಚಾರ ಇದೆ ಇವತ್ತು. ಇನ್ನೊಂದು ಮುಖ್ಯವಾದ ವಿಚಾರ. ಹಾಗಾಗಿ ನಾವು ಯಾರನ್ನೇ ಆಗ್ಲಿ ಬ್ರಹ್ಮ ಅಂತಂದ್ರೆ ನಾವು ಕೃಷ್ಣ ಅಂದ್ರೆ ಯಾರು? ಕೃಷ್ಣ ಅಂದ್ರೆ ಯಾರು? ಅರ್ಜುನ ಅಂದ್ರೇನು? ರಾಮ ಅಂದ್ರೆ ಯಾರು? ಅಲ್ವಾ? ಆಮೇಲೆ ಬುದ್ಧ ಅಂದ್ರೆ ಯಾರು? ಬುದ್ಧ ಅನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ಬುದ್ಧ ಎನ್ನುವುದು ಒಬ್ಬ ವ್ಯಕ್ತಿಯ ಹೆಸರಲ್ಲ. ನಿಜವಾಗಲೂ ಬುದ್ಧನ ಹೆಸರೇನು ಗೊತ್ತು? ಏನು? ಸಿದ್ಧಾರ್ಥ ಗೌತಮ. ಸಿದ್ಧಾರ್ಥ ಅಥವಾ ಗೌತಮ, ಅದು ಅವರ ನಿಜವಾದ ಹೆಸರು. ಆದ್ರೆ ಬುದ್ಧನಾದ ಅಂದ್ರೇನು? ಆ ಆತ್ಮದ ಸ್ಥಿತಿಯನ್ನು ಹೊಂದಿದ ಮೋಕ್ಷ ಯೋಗ್ಯ ಜೀವಿಯಾದ. ಪ್ರತಿಯೊಬ್ಬರೂ ಕೂಡ ಬುದ್ಧರಾಗಬೇಕು. ಬುದ್ಧ ಅನ್ನುವುದು ವ್ಯಕ್ತಿಯ ಹೆಸರಲ್ಲ, ಒಂದು ಆತ್ಮದ ಸ್ಥಿತಿ. ಅದು ಮುಕ್ತ ಸ್ಥಿತಿ. ಯಾರು ಜನನ ಮರಣವನ್ನು ದಾಟಿದ್ದಾನೋ, ದುಃಖರಾಹಿತ್ಯ ಸ್ಥಿತಿಯನ್ನು ದಾಟಿದ್ದಾನೋ, ಮತ್ತೆ ಪುನರ್ಜನ್ಮ ಇಲ್ಲದ ಸ್ಥಿತಿಯನ್ನು ದಾಟಿದ್ದಾನೋ ಅವನು ಯಾರು? ಅವನು ಬುದ್ಧ. ಮತ್ತೆ ಜನ್ಮವಿಲ್ಲದ ಯಾರು ಆತ್ಮಜ್ಞಾನಿಯಾಗಿದ್ದಾನೋ, ಆ ಪರಬ್ರಹ್ಮನನ್ನ ಹೊಂದಲಿಕ್ಕೆ ಯಾರು ಸಮರ್ಥನಾಗಿದ್ದಾನೋ ಅವನನ್ನ ಯಾರಂತ ಕರಿತೀವಿ? ಆತ್ಮಜ್ಞಾನಿ ಅಂತ ಕರಿತೀವಿ. ಅವನನ್ನ ಯಾರಂತ ಕರಿತೀವಿ? ಬುದ್ಧ ಅಂತ ಕರಿತೀವಿ. ಅವನನ್ನ ಯಾರಂತ ಕರಿತೀವಿ? ರಾಮ ಅಂತ ಕರಿತೀವಿ. ಅವನನ್ನ ಯಾರು ಅಂತ ಕರಿತೀವಿ? ಕೃಷ್ಣ ಅಂತ ಕರಿತೀವಿ. ನಾನು ಕೃಷ್ಣನಲ್ಲ, ನಾನು ಕೇವಲ ಒಬ್ಬ ನರ. ಎಲ್ಲರೂ ನನ್ನನ್ನು ಕೃಷ್ಣ ಅಂತಿದ್ದೀರಲ್ಲ, ಅದು ತಪ್ಪು.
ನಾನು ಕೃಷ್ಣ ಅಲ್ಲ. ನಾನ್ಯಾರು? ಒಬ್ಬ ಸಾಮಾನ್ಯ ನರ. ನಾನು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಕೂಡ. ನೀವು ಯಾವ ಪೂರ್ಣಾತ್ಮದಿಂದಲಾದ್ರೂ ಬಂದಿರ್ರಿ, ಯಾವ ಬ್ರಹ್ಮಾತ್ಮದಿಂದಲಾದ್ರೂ ಬಂದಿರ್ರಿ, ಎಲ್ಲರೂ ಇಲ್ಲಿ ಯಾರು? ನರರು, ಜೀವಾತ್ಮರು, ಕೇವಲ ಜೀವಾತ್ಮರು ಅಷ್ಟೇ. ಆ ಜೀವಾತ್ಮ ಏನಾಗ್ಬೇಕು? ಪ್ರತಿಯೊಬ್ಬ ಜೀವಾತ್ಮನು ಕೂಡ ಕೃಷ್ಣನಾಗಬೇಕು, ರಾಮನಂತಾಗಬೇಕು, ಬುದ್ಧರಾಗಬೇಕು, ನಾರಾಯಣನಾಗಬೇಕು. ಅದೇ ನರನಿಂದ ನಾರಾಯಣ. ಒಬ್ಬನಲ್ಲ ನಾರಾಯಣ ಅಂದ್ರೆ. ಎಲ್ಲ ಜೀವಾತ್ಮರು ನಾರಾಯಣರಾಗಬೇಕು, ಎಲ್ಲ ಜೀವಾತ್ಮರು ಬುದ್ಧರಾಗಬೇಕು. ನಾವೆಲ್ಲರೂ ಯಾವ ವೈಶಿಷ್ಟ್ಯತೆಯೂ ಇಲ್ಲದ, ಯಾವ ವೈಶಿಷ್ಟ್ಯತೆಯೂ, ಯಾವ ಶಕ್ತಿ ಸಾಮರ್ಥ್ಯವೂ ಇಲ್ಲದ ಕೇವಲ ಜೀವಾತ್ಮರು ಮಾತ್ರ. ಸಾಧನೆಗಾಗಿ ಬಂದ ಜೀವಾತ್ಮರು, ಕೇವಲ ಸಾಧನೆಗಾಗಿ ಬಂದ ಜೀವಾತ್ಮರು. ನಮ್ಮ ಧ್ಯಾನದಲ್ಲಿ ಕಾಣುವ ಎಷ್ಟೋ ವಿಚಾರಗಳು, ಎಷ್ಟೋ ದೃಶ್ಯಗಳು, ಅವು 80% ಏನಾಗಿರ್ತವೆ? ಮಾಯೆಗಳೇ ತುಂಬಿಕೊಂಡಿರ್ತವೆ. ಮಾಯೆ ಒಂದು ನಮ್ಮ ತಲೆಯಲ್ಲಿರೋ ಮಾಯೆ, ಇಲ್ಲ ಹೊರಗಡೆಯಿಂದ ಬಂದಿರೋದ ಮಾಯೆ, ಇಲ್ಲ ಕೆಳಗಿಂದ ಲೋವರ್ ಡೈಮೆನ್ಷನ್ ಮಾಸ್ಟರ್ಸ್ ಆ ಮಾಯೆಯನ್ನ ತುಂಬುತ್ತಾ ಇರ್ತಾರೆ. ಎಲ್ಲಿಯವರೆಗೆ ನಾವು ಒಳಗೆ ಹಾಗಂತ ಧ್ಯಾನದಲ್ಲಿ ಕಾಣೋದೆಲ್ಲ ಸುಳ್ಳ? ಖಂಡಿತ ಸುಳ್ಳಲ್ಲ. ಯಾರು ಒಳಗೆ ಪರಬ್ರಹ್ಮನ ದರ್ಶನ ಮಾಡಿದ್ದಾರೆ, ಬ್ರಹ್ಮರ್ಷಿ ಆಗಿದ್ದಾರೆ, ನಿಜವಾಗಲೂ ಭಗವಂತನನ್ನ ಯಾರು ಒಳಗೆ ದರ್ಶನ ಮಾಡಿ ತಿಳ್ಕೊಂಡಿದ್ದಾರೆ, ಸೃಷ್ಟಿ ರಹಸ್ಯವನ್ನ ತಿಳಿಯುವ ಸ್ಥಿತಿಗೆ ತಲುಪಿದ್ದಾರೆ, ಅವರಲ್ಲಿ ಬರುವ ಅನುಭವಗಳು, ಜ್ಞಾನ ಎಲ್ಲವೂ ಸತ್ಯವಾಗಿರ್ತದೆ. ಯಾಕೆಂದ್ರೆ ಅವರನ್ನ ಮಾಯೆ ಅನ್ನೋದು ಅವ್ರನ್ನ ಹತ್ರ ಕೂಡ ಸುಳಿಲಿಕ್ಕೆ ಸಾಧ್ಯ ಇಲ್ಲ. ಲೋವರ್ ಅಥವಾ ಕೆಳಗಿನ ಲೋಕದ ಮಾಸ್ಟರ್ಸ್ ಅನ್ನೋರು ಅವರ ಹತ್ರ ಕೂಡ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅವರನ್ನು. ಯಾಕೆಂದ್ರೆ ಅರಿಷಡ್ ವರ್ಗಗಳನ್ನ ಮೀರಿದವರು ಅವರು, ಜಗತ್ತಿನ ಸಕಲ ಸೃಷ್ಟಿ ರಹಸ್ಯವನ್ನ ತಿಳಿದವರು. ಅವರ ತಲೆಯಲ್ಲಿ ಬರುವ ಅನುಭವಗಳೇನಿದೆ ಅದು ಸರಿಯಾದ ಅನುಭವ. ಉಳಿದುದೆಲ್ಲ ತಿಳ್ಕೊಳ್ಬೇಕು ಏನೋ ನಮ್ಮ ಮಾಯೆ ಅದು. ಆದರೂ ಕೂಡ ಯಾರಾದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಕೇಳಬಾರದು. ತಪ್ಪು ಹೇಳ್ತಾ ಇದ್ದಾರೆ, ಹೇಳಬಾರದು. ಒಂದು ವೇಳೆ ಬಂದ್ರು ಅದನ್ನ ಯಾರ ಹತ್ರ ಹೇಳಬಾರ್ದು, ಗುರುಗಳ ಹತ್ರ ಹೇಳ್ಕೋಬೇಕಷ್ಟೆ. ಆದ್ರೆ ಬೇರೆಯವ್ರ ಹತ್ರ ಹೇಳಬಾರ್ದು. ಗುರುಗಳ ಹತ್ರ ಹೇಳಬೇಕು. ಏನಾದ್ರೂ ಕೆಲವೊಮ್ಮೆ ಸಂದೇಶ ಇರ್ಬೋದು, ಕೆಲವೊಂದು ಮೆಸೇಜ್ಗಳಿರ್ಬೋದು, ಸಂದೇಶ ಎಲ್ಲವೂ ಅಂತ ನಾ ಹೇಳ್ತಾ ಇಲ್ಲ. ಎಲ್ಲವೂ ಅಂತ ಸಹಜ ಬದುಕಿನಲ್ಲಿ ನಡೆಯುವುದನ್ನ ಏನಾದರೂ ಮೆಸೇಜ್ಗಳಾಗಿ ನಮ್ಮ ಲೈಫಲ್ಲಿ, ನಮ್ಮ ಜೀವನದಲ್ಲಿ ನಡೆಯುವ ಕೆಲವೊಂದು ಘಟನೆಗಳಿಗೆ ಸಂದೇಶಗಳ ರೂಪದಲ್ಲೂ ಕೂಡ ಬರ್ತದೆ. ಆದ್ರೆ ಗೊತ್ತಾಗ್ತದೆ. ಆದ್ರೆ ದೇವರ ವಿಷಯದಲ್ಲಿ, ದೇವತೆಗಳ ವಿಷಯದಲ್ಲಿ ಮೆಸೇಜ್ ಬರ್ತಾ ಇದೆ ಅಂತಂದ್ರೆ ಏನೋ ಎಡವಟ್ಟಿದೆ ಅಂತ ಅರ್ಥ. ನಮ್ಮ ನಿತ್ಯ ಬದುಕಿನಲ್ಲಿ ಬರುವ ಮೆಸೇಜ್ಗಳು ವಾಸ್ತವ ಇರ್ತವೆ, ಹೆಚ್ಚು ಕಡಿಮೆ. ಅರ್ಥ ಆಯ್ತಲ್ಲ? ಉದಾಹರಣೆಗೆ ನಮ್ದೇನೋ ವೈಯಕ್ತಿಕ ಇರ್ತದೆ, ನಿಮ್ದು ಏನೋ ಅದರಕ್ಕೇನೋ ಒಂದು ಪ್ರಶ್ನೆ ಹಾಕೊಂಡು ಕೂತಿರ್ತೀರಿ, ಅದಕ್ಕೇನೋ ಒಂದು ಉತ್ತರ ಸಿಗ್ತದೆ, ಅದು ಹೆಚ್ಚು ಕಡಿಮೆ ನೈಜವಾಗಿರ್ತದೆ. ಆದ್ರೆ ದೇವತೆಗಳ ವಿಷಯದಲ್ಲಿ ನಾವು ಅಂದುಕೊಂಡಷ್ಟು ಸುಲಭ ಇಲ್ಲ. ಶಿವ ಬಂದು ದರ್ಶನ ಕೊಡೋದು ಅಂತಂದ್ರೆ ಏನ್ ಶಿವ ಹಂಗಾರ ಅಷ್ಟು ಫ್ರೀ ಇದಲ್ಲ? ಅವನಿಗೆ ಇನ್ನ ಅಷ್ಟು ಈಸಿ ಆದ್ರೆ ಯಾಕೆ ಹಿಮಾಲಯದಲ್ಲಿ ಕೂತು ವರ್ಷ ವರ್ಷ ಹಿಮದಲ್ಲಿ ಕೂತು ಯಾಕೆ ತಪಸ್ಸು ಮಾಡಬೇಕಿತ್ತು? ಯಾಕೆ ಅಷ್ಟೆಲ್ಲ ಕಷ್ಟಪಡ್ಬೇಕಾಗಿತ್ತು ಅಲ್ವಾ? ದೇವರನ್ನ ಹುಡುಕುವ ಈ ದಾರಿಯಲ್ಲಿ ಕೆಲವು ಎಷ್ಟೆಲ್ಲ ಎಂತೆಂತ ಘೋರ ತಪಸ್ಸು ಮಾಡೋರಿದ್ದಾರೆ, ಧ್ಯಾನ ಮಾಡೋರಿದ್ದಾರೆ, ಆ ಸಾಕ್ಷಾತ್ಕಾರ ಪಡೀಲಿಕ್ಕಾಗಿ, ಆ ಅನುಭವವನ್ನು ಪಡೀಲಿಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋರಿದ್ದಾರೆ ಅಲ್ವಾ? ಹಾಗಿದ್ರೂ ಕೂಡ ಆ ಭಗವಂತನ ದರ್ಶನ ಅಷ್ಟು ಸುಲಭ ಇಲ್ಲ. ಹಾಗಾಗಿ ನಾವೆಲ್ಲರೂ ಯಾರು? ಹೌದು, ಕೃಷ್ಣ ಅಂದ್ರೆ ಯಾರು? ನರ ಅಂದ್ರೆ ಅರ್ಜುನ ಅಂದ್ರೆ ಯಾರು? ಅರ್ಜುನ ಒಬ್ಬ ನರ. ಅವನಿನ್ನೂ ಆತ್ಮಜ್ಞಾನಿ ಆಗಿಲ್ಲ. ಜ್ಞಾನ ಇದೆ, ಇಲ್ಲ ಅಂತ ಏನಿಲ್ಲ, ಅವನು ಅಷ್ಟೇನು ಮೂರ್ಖ ಅಂತಲ್ಲ. ಆದ್ರೆ ನಾವು ಅದೇ ಸ್ಥಿತಿಯಲ್ಲಿದ್ದೀರಿ. ನಾವು ಇನ್ನೂ ಸಂಪೂರ್ಣ ಆತ್ಮಜ್ಞಾನದ ಸ್ಥಿತಿಗೆ ಹೋಗಿಲ್ಲ. ಆದ್ರೆ ತಿಳ್ಕೊಂಡಿದೀವಿ, ಅಲ್ಪ ಸ್ವಲ್ಪ ತಿಳ್ಕೊಂಡಿದೀವಿ, ಸಾಧನೆ ಮಾಡ್ತಾ ಇದ್ದೀವಿ. ಹಾಗೆಂದ ಮಾತ್ರಕ್ಕೆ ನಾವು ಕೃಷ್ಣನ ಸ್ಥಿತಿಯನ್ನು ಹೊಂದಿಲ್ಲ. ಕೃಷ್ಣ ಹಾಗಲ್ಲ, ಅವನು ಪರಬ್ರಹ್ಮ. ಹೇಳ್ತಾ ಇದ್ದಾನೆ, ಕೃಷ್ಣ ಹೇಳಿದ್ನಲ್ವಾ,
ನಾನು ಈಗಾಗಲೇ ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿದ್ದೇನೆ, ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿದ್ದೇನೆ. ನೀನು ಕೂಡ ಎಷ್ಟೋ ಜನ್ಮಗಳನ್ನ ಎತ್ತಿ ಬಂದಿದ್ದೀಯಾ. ಆದ್ರೆ ನಾನು ತಿಳ್ಕೊಂಡಿದ್ದೇನೆ, ನೀನು ತಿಳ್ಕೊಂಡಿಲ್ಲ. ನಾನು ಅಷ್ಟೇ ಅಲ್ಲ, ಇಡೀ ಸೃಷ್ಟಿಯ ರಹಸ್ಯವನ್ನ ನಾನು ತಿಳ್ಕೊಂಡಿದ್ದೇನೆ. ಎಲ್ಲವನ್ನ ಗೊತ್ತು, ನಿಂದು ಕೂಡ ನಾನು ಹೇಳ್ತೇನೆ ಬೇಕಾದ್ರೆ. ಆದ್ರೆ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. ಅದಕ್ಕೆ ಏನಾಗು ನೀನು ಯೋಗಿ ಭಾವ ಅರ್ಜುನ, ಯೋಗಿ ಆಗು. ಯಾವ ಯೋಗಿ? ಧ್ಯಾನ ಯೋಗಿ ಆಗು. ನೀನು ಧ್ಯಾನ ಯೋಗಿ ಆಗು, ನೀನು ಕೂಡ ನನ್ನನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ನನ್ನನ್ನು ಹೊಂದಲಿಕ್ಕೆ ಅಂದ್ರೆ ಯಾರು? ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ ಸಮಸ್ತ ಚರಾಚರ ಜೀವ ರಾಶಿಗಳಿಗೆ ಒಳಗೆ ಕೂತ ಆತ್ಮ, ಅದು ನಾನೇ ಆಗಿದ್ದೇನೆ. ಹಾಗೆಂದ ಮಾತ್ರಕ್ಕೆ ಪ್ರತಿಯೊಬ್ಬ ಜೀವಾತ್ಮರು ಕೃಷ್ಣ ಅಂತಾನೆ ಅರ್ಥ ತಾನೆ. ಅಹಂ ಆತ್ಮ ಗುಡಾಕೇಶ ಸರ್ವಭೂತಾಂತ ಸ್ಥಿತ, ಎಲ್ಲ ಜೀವರಾಶಿಗಳ ಒಳಗೆ ಕೂತ ಆತ್ಮ ಯಾರು? ಅವನೇ ಪರಬ್ರಹ್ಮ. ಆ ಪರಬ್ರಹ್ಮ ಯಾರು? ಸಾಧನೆ ಮಾಡಿದ ಪ್ರತಿಯೊಬ್ಬರೂ ಕೂಡ ಕೃಷ್ಣರೇ, ಸಾಧನೆ ಮಾಡಿದ ಪ್ರತಿಯೊಬ್ಬರು ಕೂಡ ರಾಮನೇ. ಆ ಆತ್ಮಸ್ಥಿತಿಯನ್ನ ಹೊಂದಿದ ಪ್ರತಿಯೊಬ್ಬರು ಕೂಡ ಬುದ್ಧನೇ. ಆತ್ಮಸ್ಥಿತಿಯನ್ನ ತಲುಪಿದ, ಮೋಕ್ಷ ಸ್ಥಿತಿಯನ್ನ ತಲುಪಿದ, ಮುಕ್ತಿಯನ್ನ ಸ್ಥಿತಿಯನ್ನ ತಲುಪಿದ ಪ್ರತಿಯೊಬ್ಬ ಜೀವಾತ್ಮರು ಕೂಡ ಒಬ್ಬ ಪತ್ರಿಜಿ ಗುರುಗಳೇ. ಹಾಗಾಗಿ ನಾವೆಲ್ಲರೂ ಆ ಸಾಧನೆಯ ದಾರಿಯಲ್ಲಿ ಹೊರಟ ಸಾಮಾನ್ಯ ಜೀವಾತ್ಮರೇ ಹೊರತು ಯಾರಲ್ಲೂ ವಿಶಿಷ್ಟವಾದ ಶಕ್ತಿಗಳಿಲ್ಲ. ಯಾರಲ್ಲೂ ವಿಶಿಷ್ಟವಾದ ಶಕ್ತಿಗಳಿಲ್ಲ. ಯಾರು ನಮ್ಮ ತರಗತಿಯಲ್ಲಿ ಯಾರು ಕೂಡ ವಿಶಿಷ್ಟವಾದ ಶಕ್ತಿಯನ್ನು ಹೊಂದಿದವರು ಅಂತ ಯಾರು ಇಲ್ಲ. ಒಂದು ವೇಳೆ ಇದ್ರೆ ಅದು ಅವ್ರ ಒಳಗೆ ಇರ್ತದೆ. ಹೇಳೋದಿಲ್ಲ, ಅವರು ಹೇಳಬಾರದು, ಹೇಳುವುದಿಲ್ಲ. ಒಂದು ವೇಳೆ ಗುರುತಿಸಿದರೆ, ಗುರುವಿನ ಸ್ಥಾನದಲ್ಲಿ ನನ್ನ ಕೂರಿಸಿದರೆ ನಾನು ಗುರುತಿಸ್ತೇನೆ, ಇನ್ನೊಬ್ರು ಹೇಳಬಾರದು. ಅದನ್ನು ಇನ್ನೊಬ್ರು ಹೇಳಬಾರದು. ಆದ್ರೂ ಹೇಳ್ತಾ ಇದ್ದಾರೆ ಅಂದ್ರೆ ನಾಟಕ ಮಾಡ್ತಾ ಇದ್ದಾರೆ ಅಂತ ಅರ್ಥ, ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅರ್ಥ. ಅದಕ್ಕೆ ಏನು ಕಾರಣ? ಅಜ್ಞಾನ ಕಾರಣ. ಅಜ್ಞಾನ, ಇನ್ನು ಮಾಯೆ ಕಾರಣ, ಮೋಹ ಕಾರಣ, ಅರಿಷಡ್ ವರ್ಗಗಳಲ್ಲಿ ಬೆರೆತಿರುವುದು ಕಾರಣ. ಅದಕ್ಕೆ ಏನ್ ಮಾಡಬೇಕು? ಬರೀ ಧ್ಯಾನ ಮಾಡಿದ್ರೆ ಸಾಲದು, ಜ್ಞಾನ ಸಂಪಾದನೆ ಮಾಡಬೇಕು. ಏನು ಧ್ಯಾನ ಸಾಧನೆ ಅಂತಂದ್ರೆ ಐದು ಐದು ಹಂತದಲ್ಲಿ ನಡಿಬೇಕು ಸಾಧನೆ. ಸಮಯ ಆಯ್ತು. ಸಾಧನೆ ಅನ್ನೋದು 5 ಹಂತದಲ್ಲಿ ನಡಿಬೇಕು. ಏನೋ 5 ಹಂತ? ದೇಹಕ್ಕೆ ಏನ್ ಬೇಕೋ? ಶುದ್ಧವಾದ ಸಾತ್ವಿಕವಾದ ನಿರ್ಗುಣ ಆಹಾರ ಬೇಕು. ತಪ್ಪದೇ ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಸಾಧನೆಯ ಭಾಗ ಅದು. ಯಾವುದೋ? ದೇಹಕ್ಕೆ, ಮನಸ್ಸಿಗೆ ಏನ್ ಬೇಕೋ? ಸಜ್ಜನರ ಸಂಘ ಬೇಕು. ಸಜ್ಜನರ ಸಂಘ. ಒಂದು ಕ್ಷಣವೂ ಕೂಡ ಲೌಕಿಕತೆಯ ಗಮನ ಹರಿಸದೆ ಸದಾ ಆತ್ಮಸ್ಥಿತಿಯಲ್ಲಿರುವಂತಹ, ಆತ್ಮ ಜ್ಞಾನವನ್ನ ಪರಿತಪಿಸ್ತಾ ಇರುವಂತಹ ಜ್ಞಾನಿಗಳೇನಿದ್ದಾರೆ ಅವರೇ ನಿಜವಾದ ಸಜ್ಜನರು. ಅಂತಹ ಸಜ್ಜನರು ಇಲ್ಲ ಅಂತಾದ್ರೆ ಅವರನ್ನು ಏನ್ ಮಾಡಬೇಕು? ಕಟ್ ಮಾಡಬೇಕು. ಯಾಕಾಗಿ? ನನ್ನ ಆತ್ಮದ ಉದ್ಧಾರಕ್ಕಾಗಿ, ನನ್ನ ಸಾಧನೆಗೆ ಅವರು ಅಡ್ಡ ಹಾಕ್ತಾರೆ. ಎರಡನೇದು ಯಾವುದು? ಏನ್ ಬೇಕು? ಮನಸ್ಸಿಗೆ ಸಜ್ಜನರ ಸಂಘ ಬೇಕು. ಮೂರನೇದೇನು? ಬುದ್ಧಿ. ಬುದ್ಧಿ ಇದೆ ಒಳಗಡೆ. ಯಾವ ಬುದ್ಧಿಗೆ ಏನ್ ಬೇಕು? ಸ್ವಾಧ್ಯಾಯ ಬೇಕು, ಓದಬೇಕು. ಆತ್ಮಜ್ಞಾನದ ಪುಸ್ತಕಗಳನ್ನು ಓದಬೇಕು. ಯಾವುದೋ ಹಾಡು ಮೂಳು ಓದೋದಲ್ಲ, ಆತ್ಮಜ್ಞಾನದ ಪುಸ್ತಕಗಳನ್ನು ಓದಬೇಕು. ನೇರವಾಗಿ, ಖಂಡಿತವಾಗಿ ಸತ್ಯವಾದದನ್ನ ಬೋಧನೆ ಮಾಡ್ತಾ ಇರುವ ಯೋಗಿಗಳು ಬರೆದ, ಆತ್ಮ ಸಾಕ್ಷಾತ್ಕಾರವನ್ನು ಪಡೆದಂತಹ ಮಹಾತ್ಮರು, ಬ್ರಹ್ಮರ್ಷಿಗಳು, ಕೃಷ್ಣನಂತಹ, ರಾಮನಂತಹ, ಪತ್ರಿಜಿ ಗುರುಗಳು, ಬುದ್ಧರಂತಹ ಮಹಾತ್ಮರು, ಶಂಕರರಂತಹ ಮಹಾತ್ಮರು ತಿಳಿಸಿದಂತಹ ಆತ್ಮಜ್ಞಾನದ ಪುಸ್ತಕಗಳನ್ನು ಓದಬೇಕು. ಏನಕ್ಕೆ? ನಮ್ಮ ಬುದ್ಧಿ ಸ್ಥೀಮಿತದಲ್ಲಿರ್ಲಿಕ್ಕೆ. ಸಾಧನೆಯ ಭಾಗ ಅದು. ನಾಲ್ಕನೇದು ಯಾವುದು? ಆತ್ಮ. ಆತ್ಮಕ್ಕೆ ಏನ್ ಬೇಕು? ಏನ್ ಬೇಕೋ? ಧ್ಯಾನ. ಧ್ಯಾನ ಬೇಕು. ಎಷ್ಟು ತೀವ್ರ 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 ತೀವ್ರವಾದ ಧ್ಯಾನ. ಗಂಟೆ 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 ಗಂಟೆಗಟ್ಟಲೆ ಧ್ಯಾನ ಬೇಕು. ಅಷ್ಟಕ್ಕೆ ಪರಿಪೂರ್ಣ ಆಗ್ಲಿಲ್ಲ. ಇಷ್ಟು ಮಾಡಿದ್ರೆ ಏನಾಗ್ತದೆ? ನಾವು ದುಃಖರಾಹಿತ್ಯ ಸ್ಥಿತಿಯನ್ನ ತಲುಪ್ತೇವೆ. ನಮ್ಮ ಕರ್ಮಗಳೆಲ್ಲ ದಗ್ಧ ಆಗ್ತದೆ, ಎಲ್ಲವೂ ನಾಶ ಆಗ್ತದೆ. ಅಷ್ಟ ಮಾತ್ರಕ್ಕೆ ನಮ್ದು ಕತೆ ಮುಗಿಲಿಲ್ಲ. ಜನ್ಮರಾಹಿತ್ಯ ಸ್ಥಿತಿಯನ್ನ ದಾಟ್ಲಿಲ್ಲ ನಾವು. ಈ ಭೂಮಿಯ ಮೇಲಿನ ಋಣ ನಮಗೆ ಇನ್ನೂ ಹಾಗೆ ಇದೆ. ಆ ಜನ್ಮರಾಹಿತ್ಯ ಸ್ಥಿತಿಯನ್ನು ತಲುಪಲಿಕ್ಕೆ ಏನ್ ಮಾಡಬೇಕು? ಪರಮಾತ್ಮನ ಸೇವೆ ಮಾಡಬೇಕು. ಪರಮಾತ್ಮನ ಸೇವೆ ಅಂದ್ರೆ ಯಾವುದು? ಮಾಧವ ಸೇವೆ ಮಾಡಬೇಕು. ಮಾನವರ ಸೇವೆ ಅಲ್ಲ, ಮಾಧವ ಸೇವೆ ಮಾಡಬೇಕು. ಮಾನವ ಸೇವೆಗೂ ಮಾಧವ ಸೇವೆಗೂ ಏನು ವ್ಯತ್ಯಾಸ?
ಮಾನವ ಸೇವೆ ಮಾಡಿದ್ರೆ, ಲೌಕಿಕ ಸೇವೆ ಮಾಡಿದ್ರೆ ಅದು ಮಾನವ ಸೇವೆ. ಲೌಕಿಕವಾಗಿ ಯಾರೋ ಹೊಸ್ತಿದ್ದಾನೆ ಊಟ ಕೊಟ್ರಿ, ಯಾರಿಗೋ ಹರಿದೋಗಿದೆ ಬಟ್ಟೆ ಕೊಟ್ರಿ, ಏನು ಬರ್ತಡೇ ಇದೆ ಒಂದು ದಿನ ಹೋಗಿ ವೃದ್ಧಾಶ್ರಮಕ್ಕೆ ಹೋಗಿ ಎಲ್ಲ ನೀವು ಊಟ ಹಾಕ್ಸಿದ್ರಿ, ಎಲ್ಲ ಮಾನವ ಸೇವೆ. ಮಾಧವ ಸೇವೆ ಮಾಡಬೇಕು. ಏನು ಮಾಧವ ಸೇವೆ? ಆತ್ಮಜ್ಞಾನ ಹೇಳ್ಬೇಕು, ಧ್ಯಾನ ಹೇಳ್ಕೊಡ್ಬೇಕು. ಯಾರೋ ಕಷ್ಟದಲ್ಲಿದ್ದಾನೆ, ಅವನಿಗೆ ದುಡ್ಡು ಕೊಡೋದಲ್ಲ, ಅವನ ಆಸ್ಪತ್ರೆ ಸೇರಿಸೋದಲ್ಲ, ಅಥವಾ ಇನ್ನೇನೋ ಮಾಡೋದಲ್ಲ. ಏನ್ ಹೇಳ್ಕೊಡ್ಬೇಕು? ಧ್ಯಾನ ಹೇಳ್ಕೊಡ್ಬೇಕು. ಧ್ಯಾನ ಸಂಪಾದನೆ ಮಾಡು. ಜ್ಞಾನ ಜ್ಞಾನ ಕೊಡಬೇಕು. ಹೋಗಿ ಪುಸ್ತಕಗಳನ್ನ ಕೊಡಿ, ದಾನ ಮಾಡಿ ಪುಸ್ತಕಗಳನ್ನ. ಅದು ಜ್ಞಾನ ಹಂಚಿಕೆ, ಬರೀ ಧ್ಯಾನ ಹಂಚಿಕೆ ಅಲ್ಲ, ಜ್ಞಾನವನ್ನು ಕೂಡ ಹಂಚಬೇಕು. ಅದು ಆತ್ಮಜ್ಞಾನವನ್ನು ಹಂಚಬೇಕು. ಸುಮ್ಮನೆ ನೀವು ಹಾಳು ಮೂಳು ಅಂಗಡಿಯಲ್ಲಿ ತಗೊಂಡು ಹೋಗಿ ಬರ್ತ್ಡೇ ಪ್ರೋಗ್ರಾಮ್ ಅಲ್ಲೋ ಮದುವೆ ಕಾರ್ಯಕ್ರಮದಲ್ಲೋ ಏನೇನೋ ಹೋಗಿ ಏನೇನೋ ವಸ್ತುಗಳನ್ನ ಉಡುಗೊರೆಯಾಗಿ ಕೊಡ್ತೀರಿ. ಆತ್ಮಜ್ಞಾನದ ಪುಸ್ತಕಗಳನ್ನ ಕೊಡಿ, ಉದ್ಧಾರ ಆಗ್ಬೋದು. ಯಾರು ಎಲ್ಲಿ ಹೇಗೆ ಕನೆಕ್ಟ್ ಆಗ್ತಾರೆ ಯಾರಿಗೂ ಗೊತ್ತು. ನೀವು ಓದಿ, ಫಸ್ಟ್ ಪುಸ್ತಕಗಳನ್ನ ತಗೊಳ್ಳಿ, ಓದಿ. ಓದಿ ಆದ್ಮೇಲೆ ಈ ತರ ಯಾರಿಗೆ ಎಲ್ಲಿ ಉಡುಗೊರೆ ಕೊಡುವ ವಿಷಯ ಇರ್ತದೆ ಅಲ್ಲಿ ಹೋಗಿ, ಬುಕ್ಸ್ ಕೊಟ್ಟಿದ್ದಾರೆ ನೋಡು ಅಂತ ಯಾರು ಕಿಂಡಲ್ ಮಾಡಲ್ಲ, ಖುಷಿ ಪಡ್ತಾರೆ. ಏನಿದು ಪರಿವರ್ತನೆ, ಏನೇನೋ ತರ್ತಾ ಇದ್ರಿ, ಇವತ್ತು ಪುಸ್ತಕ ತಂದಿದ್ದಾರಲ್ವಾ, ಖಂಡಿತ ಯಾರು ಆಡಿಕೊಳ್ಳೋದಿಲ್ಲ. ನೀವು ಬೇಕಾದ್ರೆ ಪುಸ್ತಕ ಕೊಟ್ಟು ನೋಡಿ, ಎಷ್ಟು ಖುಷಿ ಪಡ್ತಾರೆ. ಏನಿದು, ಏನೋ ವಿಶೇಷತೆ ಇದೆ ಈ ಮನುಷ್ಯನಲ್ಲಿ. ಪುಸ್ತಕಗಳನ್ನ ಕೊಡಿ ನೋಡಿ. ಯಾವಾಗ ಯಾವ್ಯಾವ್ದು ಬೇರೆ ಬೇರೆ ಪುಸ್ತಕಗಳು ಬೇಡ, ಆತ್ಮಜ್ಞಾನದ ಪುಸ್ತಕಗಳನ್ನು ಕೊಡಿ. ಅದು ಯಾರ ಕೈಗೆ ಸೇರ್ತದೋ, ಯಾರು ಓದ್ತಾರೋ, ಯಾರು ಎಲ್ಲಿ ಹೆಂಗೆ ಉದ್ಧಾರ ಆಗ್ತಾರೋ ಗೊತ್ತಿಲ್ಲ. ನೋಡಿ, ನೀವು ಮಾಡಿ ನೋಡಿ. ಅದಕ್ಕೆ ನಾವು ಪ್ರತಿಯೊಬ್ಬರು ಈ 5 ತಪ್ಪದೇ ಪಾಲಿಸಬೇಕು. ಅದು ನಮ್ಮ ಸಾಧನೆಯ ಭಾಗ. ಹಾಗಾಗಿ ನಾವೆಲ್ಲರೂ ಯಾರು? ಎಲ್ಲರೂ ಜೀವಾತ್ಮರೇ, ಕೇವಲ ಜೀವಾತ್ಮರು. ನಮ್ಮಲ್ಲಿ ಯಾರಲ್ಲೂ ಕೂಡ ಯಾವ ವೈಶಿಷ್ಟ್ಯತೆಯೂ ಇಲ್ಲ. ಭೂಮಿಗೆ ಬಂದಿದ್ದೇವೆ ಅಂದಮೇಲೆ ಭೂಮಿಯ ಸ್ವಧರ್ಮವನ್ನು ನಾವು ಪಾಲನೆ ಮಾಡಬೇಕು. ಸ್ವಧರ್ಮವನ್ನು ಪಾಲನೆ ಮಾಡಬೇಕು. ಎಲ್ಲರೂ ಆತ್ಮರೇ, ಎಲ್ಲರೂ ಸಾಧನೆ ಮಾಡಿದ್ರೆ, ಸಾಧನೆ ಮಾಡಿದ ಪ್ರತಿಯೊಬ್ಬ ಜೀವಾತ್ಮನು ಕೃಷ್ಣನೇ, ಸಾಧನೆ ಮಾಡಿದ ಪ್ರತಿಯೊಬ್ಬ ಜೀವಾತ್ಮನು ರಾಮನೇ, ಸಾಧನೆ ಮಾಡಿದ ಪ್ರತಿಯೊಬ್ಬ ಜೀವಾತ್ಮನು ಪತ್ರಿಜಿಯೇ, ಬುದ್ಧನೇ. ಪ್ರತಿಯೊಬ್ಬರೂ ಆ ಪರಬ್ರಹ್ಮನಾಗಲಿಕ್ಕೆ ಸಾಧ್ಯ ಇದೆ, ಪರಬ್ರಹ್ಮನನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇಲ್ಲಿ ಯಾವ ಕೃಷ್ಣನೂ ಇಲ್ಲ, ಯಾವ ಗೋಪಿಕೆಯರೂ ಇಲ್ಲ, ಯಾವ ರುಕ್ಮಿಣಿಯೂ ಇಲ್ಲ, ಆಯ್ತಾ, ಯಾವ ದೇವಕಿಯೂ ಇಲ್ಲ, ಯಾವ ವಸುದೇವನೂ ಇಲ್ಲ, ಯಾವ ಯಶೋದೆಯೂ ಇಲ್ಲ. ಎಲ್ಲರೂ ಜೀವಾತ್ಮರು. ಯಾರಲ್ಲೂ ಯಾವ 3ನೇ ಕಣ್ಣು ಓಪನ್ ಆಗಿಲ್ಲ, 4ನೇ ಕಣ್ಣು ಓಪನ್ ಆಗಿಲ್ಲ, 5ನೇ ಕಣ್ಣು ಓಪನ್ ಆಗಿಲ್ಲ. ಎಲ್ಲರಿಗಿರುವುದು 2 ಕಣ್ಣು. ಎಲ್ಲರಿಗಿರುವುದು 2 ಕಣ್ಣು. ನಮ್ಮಲ್ಲಿ ಅಸತ್ಯಕ್ಕೆ ಜಾಗ ಇಲ್ಲ. ನಮ್ಮ ತರಗತಿಗಳಲ್ಲಿ ಅಸತ್ಯಕ್ಕೆ, ಅಜ್ಞಾನಕ್ಕೆ ಜಾಗ ಇಲ್ಲ. ಸತ್ಯಕ್ಕೆ ಮಾತ್ರ ಇಲ್ಲಿ, ಧರ್ಮಕ್ಕೆ ಮಾತ್ರ ಇಲ್ಲಿ ಆಶ್ರಯ. ಯಾರಿಗೆ ಪರಬ್ರಹ್ಮ ಬೇಕು, ಭಗವಂತ ಬೇಕು, ನನಗೆ ದೇವರು ಬೇಕಪ್ಪ, ಬೇರೆ ಏನು ಬೇಡ, ನಮ್ಮ ತರಗತಿಯಲ್ಲಿ ಉಳಿರಿ, ಸಾಧನೆ ಮಾಡಿ. ಖಂಡಿತ ಪ್ರತಿಯೊಬ್ಬರಿಗೂ ಬ್ರಹ್ಮನನ್ನು ಪಡೀಲಿಕ್ಕೆ ಸಾಧ್ಯ ಇದೆ. ನಮಗೆ ಬೇರೆ ಬೇಕು, ಖಂಡಿತ ಇಲ್ಲಿ ಸಿಗುವುದಿಲ್ಲ. ಈ ಅಡ್ರೆಸ್ ಅಲ್ಲ ಅದು. ಇಲ್ಲಿ ಸತ್ಯಕ್ಕೆ ಮಾತ್ರ ಜಾಗ ಇದೆ, ಇಲ್ಲಿ ಧರ್ಮಕ್ಕೆ ಮಾತ್ರ ಜಾಗ ಇದೆ, ಒಳ್ಳೆಯ ಆತ್ಮಜ್ಞಾನಕ್ಕೆ ಮಾತ್ರ ಜಾಗ ಇದೆ. ಅಂತವರು ಬರ್ತಾರೆ, ಇನ್ನೂ ಬರ್ತಾರೆ ಇನ್ನು. ಹಾಗಾಗಿ ಇಲ್ಲಿ ಮುಂದೆ ಆ ತರದ ತಪ್ಪು ಕಲ್ಪನೆಗಳು ಬೇಡ. ಎಲ್ಲರೂ ನಾರಾಯಣರಾಗೋಣ. ಎಲ್ಲರೂ ನಾವೀಗ ಕೇವಲ ನರರಷ್ಟೇ. ಅರ್ಜುನನಾಗಿದ್ದೇವೆ, ಧನುರ್ಧಾರಿಯಾಗಿ ನಿಂತಿದ್ದೇವೆ, ಕೈಯಲ್ಲಿ ಅಸ್ತ್ರ ಇದೆ, ಶಸ್ತ್ರ ಇದೆ, ಎಲ್ಲ ಇದೆ. ಯುದ್ಧ ಮಾಡಬೇಕಾಗಿದೆ ಅಷ್ಟೇ, ಯುದ್ಧ ಮಾಡಬೇಕಾಗಿದೆ. ಯಾವ ಯುದ್ಧ? ಸಾಧನೆ ಎಂಬ ಯುದ್ಧ ಮಾಡಬೇಕಾಗಿದೆ. ನಮ್ಮ ಒಳಗೆ ಇದ್ದಂತಹ ಕೌರವರು, ಅರಿಷಡ್ ವರ್ಗಗಳು, ಆ ಅರಿಷಡ್ ವರ್ಗಗಳು ಎಂಬ ಕೌರವರ ಜೊತೆಗೆ ಯುದ್ಧ ಮಾಡಬೇಕಾಗಿದೆ. ನಮ್ಮೊಳಗಿರುವ ಅಜ್ಞಾನದ ವಿರುದ್ಧ ನಾವು ಜ್ಞಾನದ ಯುದ್ಧ ಮಾಡಬೇಕಾಗಿದೆ. ನಮ್ಮೊಳಗೆ ಇರುವ ಆತ್ಮ ಜ್ಯೋತಿಯಾದ ಕೃಷ್ಣನನ್ನ ದರ್ಶನ ಮಾಡಬೇಕಾಗಿದೆ. ಎಲ್ಲರೂ ಪರಬ್ರಹ್ಮನ ಆಗಬೇಕಾಗಿದೆ, ಪರಬ್ರಹ್ಮನನ್ನ ಹೊಂದಬೇಕಾಗಿದೆ. ಅದಕ್ಕಾಗಿ ನಮ್ಮ ನಿತ್ಯ ನಿರಂತರ
ಯಾರನ್ನು ದ್ವೇಷ ಮಾಡುವುದು ಬೇಡ. ಎಲ್ಲರೊಳಗೂ ಯಾರನ್ನೇ ನೋಡ್ಲಿ ಅವರ ಹೃದಯ ಭಾಗವನ್ನು ನೋಡ್ಬೇಕು. ಅಲ್ಲಿ ಜ್ವಲಿಸ್ತಾ ಇದ್ದಾನೆ ಪರಬ್ರಹ್ಮ. ಅವನು ಪಾಪಿಯೇ ಆಗಿರ್ಲಿ, ನ್ಯಾಯಿ ಆಗಿರ್ಲಿ, ದುಷ್ಟನಾಗಿರ್ಲಿ, ಯಾರೇ ಆಗಿರ್ಲಿ. ಹಾಗಂತ ಅವನು ಸಹವಾಸ ಮಾಡ್ಬೇಕು ಅಂತ ಹೇಳಿಲ್ಲ. ನೋಡುವ ದೃಷ್ಟಿ ಪರಬ್ರಹ್ಮನನ್ನು ನೋಡುವ ದೃಷ್ಟಿ. ಆದರೆ ಸಹವಾಸ ಮಾತ್ರ ಸಜ್ಜನರ ಸಹವಾಸ. ಎಲ್ಲರಲ್ಲೂ ದೇವರಿದ್ದಾನೆ ಅಂತ ಎಲ್ಲರನ್ನು ಹಚ್ಕೊಂಡ್ರೆ ಏನಾಗ್ತದೆ? ಖತಮ್ ಹೋಗಯ್ಯ. ಆಯ್ತಾ? ಹಾಗಾಗಿ ಏನ್ ಮಾಡ್ಬೇಕು? ಸಂಘ ಮಾತ್ರ ಸಜ್ಜನರ ಸಂಘ ಇರಬೇಕು. ಆ ಸ್ಥಿತಿ ಹೊಂದಿದ್ದಾರಾ? ಬನ್ನಿ, ನಮ್ಮ ಜೊತೆಗೆ ಬನ್ನಿ. ಸ್ಥಿತಿ ಹೊಂದಿಲ್ವಾ? ಅಲ್ಲಿಯವರೆಗೂ, ಹೊಂದುವವರೆಗೂ ದೂರ ಇರಿ. ಹೊಂದ ಮೇಲೆ ಖಂಡಿತ ಬನ್ನಿ, ಖಂಡಿತ ಬನ್ನಿ. ಇರೋದೇ ಸಜ್ಜನರಿಗಾಗಿ. ನಾವು ಸಜ್ಜನರ ಸಂಘ, ಬೇರೆ ಯಾವ ದಾರಿಯೂ ಇಲ್ಲ, ನಾಟಕಗಳೂ ಇಲ್ಲ. ಅಜ್ಞಾನಿಗಳಿಗಂತೂ ಮೊದಲೇ ಜಾಗ ಇಲ್ಲ, ಮೂರ್ಖರಿಗಂತೂ ಮೊದಲೇ ಜಾಗ ಇಲ್ಲ. ಯಾರು ಜಿಜ್ಞಾಸುಗಳಿದ್ದಾರೆ, ಯಾರಿಗೆ ಹಸಿವಿದೆ, ಜ್ಞಾನದ ಹಸಿವಿದೆ, ಧ್ಯಾನದ ಹಸಿವಿದೆ, ಪರಬ್ರಹ್ಮನ ಹೊಂದಬೇಕು ಅನ್ನುವ ಹಸಿವು ತುಡಿತ ಯಾರಲ್ಲಿ ಮಿಡಿತಾ ಇದೆ, ಖಂಡಿತ ಅವರಿಗೆ ಇಲ್ಲಿ ಅವಕಾಶ ಇದೆ. ಸಾಧನೆ ಮಾಡ್ತಾರೆ, ಆ ಪರಮಾತ್ಮನನ್ನು ಕೂಡ ಪಡಿತಾರೆ. ಎಲ್ಲರೂ ನಾರಾಯಣ ಆಗ್ಲಿಕ್ಕೆ ಸಾಧ್ಯ. ಆದ್ರೆ ಈಗ ಯಾರು ಆಗಿಲ್ಲ. ಈಗ ಮುಂದೆ ಆಗಬೇಕಷ್ಟೆ. ಆಗೋವರೆಗೂ ಆದವರು ನಾನು ಆದೆ ಅಂತಾನೂ ಹೇಳೋದು. ಆದವರು ಆದೆ ಅಂತಲೂ ಹೇಳೋದಿಲ್ಲ. ನಾನು ಕೃಷ್ಣನಾಗಿದ್ದೇನೆ, ರಾಮನಾಗಿದ್ದೇನೆ, ಬುದ್ಧನಾಗಿದ್ದೇನೆ ಹೇಳೋದಿಲ್ಲ. ಅರ್ಥ ಆಯ್ತಲ್ಲ? ಆ, ನಮಗೆ ನಾವೇ ಆಗಬೇಕಷ್ಟೆ. ಆಗಬೇಕು, ಮೌನವಾಗಿರಿ. ನಮ್ಮಲ್ಲಿ ಎಲ್ಲ ಶಕ್ತಿಗಳು ಬರ್ತದೆ, ಎಲ್ಲ ಶಕ್ತಿ ಬರ್ತದೆ. ನನ್ನಲ್ಲೂ ಕೆಲವು ಶಕ್ತಿಗಳಿದೆ, ಆದ್ರೂ ಹೇಳ್ಕೋಬಾರ್ದು. ನಾನು ಎಲ್ಲಾದ್ರೂ ನನ್ನ ಎಕ್ಸ್ಪೀರಿಯನ್ಸ್ ಹೇಳಿದ್ದನ್ನು ಕೇಳಿ ಎಲ್ಲಾದ್ರೂ ನನ್ನ ಬಗ್ಗೆ ನಾನು ಕೊಚ್ಕೊಳ್ಳೋದು, ಹೇಳ್ಕೊಳ್ಳೋದನ್ನ ಹೇಳಿದ್ರೆ ಇಲ್ಲ ಅಲ್ವಾ? ಹಾಗಿರ್ಬೇಕು, ಹಾಗೆ ಇರಬೇಕು. ಸಾಧನೆ ಮಾಡ್ಬೇಕಷ್ಟೇ. ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು. ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು. ಸಾಧನೆ ಮಾಡಬೇಕು, ಸೇವೆ ಮಾಡಬೇಕು. ನಿಮಗೆ ಜಾಸ್ತಿ ನಿಮ್ಮನ್ನು ನೀವು ತೋರಿಸ್ಕೊಳ್ಬೇಕು ಅಂತ ಶಕ್ತಿ ಅನ್ನುವ ತುಡಿತಾ ಇದೆಯಾ? ಸೇವೆ ಮಾಡಿ, ಧ್ಯಾನ ಹೇಳ್ಕೊಡಿ, ಧ್ಯಾನ ಪ್ರಚಾರ ಮಾಡಿ. ಆ ಆ ರೂಪದಲ್ಲಿ ನಿಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡಿ. ಬೇರೆ ಬೇರೆ ರೂಪದಲ್ಲಿ ಒಂದು ವೇಳೆ ಗುರುತಿಸಿದರೆ ಗುರುವಿನ ಸ್ಥಾನದಲ್ಲಿರುವವರು ಸದ್ಗುರುಗಳು ಗುರುತಿಸ್ತಾರೆ. ಈಗ ಸದ್ಯಕ್ಕೆ ನನ್ನನ್ನ ಈ ಜಾಗದಲ್ಲಿ ಕೂರಿಸಿದಾರಲ್ಲ, ನಾನು ಗುರುತಿಸ್ತೇನೆ. ಗೊತ್ತಾದ್ರೂ ನಾನೇ ಹೇಳ್ತೇನೆ, ನೋಡಿ ಇಂಥರಲ್ಲಿ. ಆದ್ರೆ ನನ್ನ ತಲೆಗೆ ಬಂದು ತುಂಬಬೇಡಿ. ಗೊತ್ತಾಗ್ತದೆ ಅಲ್ವ? ಗೊತ್ತಾಗ್ತದೆ. ವೆರಿ ಗುಡ್. ಇವತ್ತು ಸಮಯ ಜಾಸ್ತಿ ಆಯ್ತು. ಹಾ, ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ಹ್ಮ್? ಚರ್ಚೆ ಮಾಡಿ. ತಪ್ಪೇನಿಲ್ಲ ಚರ್ಚೆಗೆ. ಕೆಲವರಿಗೆ ಏನೋ ಭಯ ಆಗ್ತದಂತೆ ನನ್ನ ಹತ್ರ ಮಾತಾಡ್ಲಿಕ್ಕೆ. ನಾನೇನಾದ್ರೂ ಹಂಗೆ ವಿಕಾರವಾಗಿ ಕೂತಿದ್ದೀರ, ಏನಾದ್ರೂ ಹೆದರಿಸ್ತೀನಿ ಯಾರಿಗಾದ್ರೆ, ಅಯ್ಯೋ ಹಾಗೆ ಹೀಗೆ ಅಂತ. ಏನಿಲ್ಲ, ಚರ್ಚೆ ಒಳ್ಳೇದಿದ್ರೆ ಒಳ್ಳೆ ವಿಚಾರಗಳ ಬಗ್ಗೆ, ಆ, ಆತ್ಮಜ್ಞಾನ ವಿಚಾರಗಳ ಬಗ್ಗೆ ಚರ್ಚೆ ಮಾಡಿ ತಿಳ್ಕೊಳ್ಳಿ. ಅದೇ ಸುಮ್ಮನೆ ಬಂದು ಸುಮ್ಮನೆ ಹೋದ್ರೆ ಏನೋ ಆ ಇದಿರಲ್ವಾ? ಹ್ಮ್. ಚೈತ್ರ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್, ಚೆನ್ನಾಗಿತ್ರಿ ಇವತ್ತು ನಿಮ್ಮ ಸ್ವಾಧ್ಯಾಯ. ಥ್ಯಾಂಕ್ ಯು. ಎಲ್ಲಾ ಮಾಸ್ಟರ್ಸ್ಗೂ ನಮಸ್ತೆ. ಸರ್, ನಮ್ಮಲ್ಲಿ ದೇವರಿದ್ದಾನೆ ದೇವರಿದ್ದಾನೆ ಅಂತೀವಿ, ಆಮೇಲೆ ನಾವು ಆಮೇಲೆ ಹರಕೆಗಳನ್ನು ಹೊತ್ಕೊಂಡಿರ್ತೀವಲ್ರಿ, ಅವು ಮತ್ತ ಆ ದೇವರಿಗೆ ಹೆಂಗದು ನಾವೇ ಜ್ಞಾನಿಗಳಾದ್ಮೇಲೆ ಆ ಹರಕೆಗಳನ್ನ ತೀರಿಸುವ ಅವಶ್ಯಕತೆ ನಮಗಿಲ್ಲ ಅಲ್ರಿ? ಯಾಕೆ ನೀವು ಅವಶ್ಯಕತೆ ಇಲ್ಲ. ಅದೆಲ್ಲ ನಿಮ್ಮ ಭಾವನೆ, ಕಲ್ಪನೆಗಳಷ್ಟೇ. ಅದಕ್ಕೆ ಕ್ಲಿಯರ್ ಮಾಡ್ಕೋಬೇಕಾಗಿತ್ರಿ ಸರ್ ಅದು. ಯಾವುದು ಇಲ್ಲ, ಎಲ್ಲ ನಮ್ಮೊಳಗೆ ಇರುವಾಗ ನೀವ್ ಯಾಕೆ? ಹೇಳಿದ್ನಲ್ವಾ, ಮೂರ್ಖರ ಸಂತೆ, ಹುಚ್ಚರ ಸಂತೆ ಅದು. ಮೊದಲೇ ನಾವು ಜ್ಞಾನಿ ಇದ್ದಿರ್ಲಿವ, ಇವಾಗ ನಾವ್ ಜ್ಞಾನಿಗಳಾಗಿವಿ. ಹ್ಮ್. ಅದಕ್ಕೋಸ್ಕರ ನಾನ್ ಕೇಳಿದ್ದೆ ಕ್ವಶನ್ ರೀ. ಕರೆಕ್ಟ್ ಮೇಡಮ್, ಮೊದಲೇ ಆಗಿದ್ರಿ, ಆದ್ರೆ ಈಗ ಆಗಿದ್ದೀರಲ್ಲ. ಹ್ಮ್. ಮತ್ತೆ ಯಾಕೆ ಅದು ಅಂತ. ಹ್ಮ್. ಅದೇ ಅದು ಗೊತ್ತಾಗ್ಲಿಲ್ರಿ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ.
ನಿಮ್ಗೆ ಅಷ್ಟಾಗಿಯೂ ಹರಕೆ ಕೊಡ್ಬೇಕು ಅಂದ್ರೆ ಏನ್ ಹರಕೆ ಕೊಡ್ಬೇಕು ಅನ್ಕೊಂಡಿದ್ರಿ? ಏನ್ ಕೊಡ್ಬೇಕಂದ್ ನಾನ್ ಜಾಸ್ತಿ ಹರಕೆ ಅದಾವ್ರಿ ನಾನು. ಏನಿಲ್ಲ, ಏನಿಲ್ಲ, ಎಲ್ಲ ಕುತ್ಕೊಂಡು ಎಲ್ಲ ಕೃಷ್ಣಾರ್ಪಣ ಅಂತ ಹೇಳಿ ಮುಗೀತಷ್ಟೇ. ಸರಿ ಸರ್, ಹಾಗೆ ಮಾಡ್ತೇನ್ರಿ. ಅಷ್ಟೇ ಮೇಡಮ್, ಕೃಷ್ಣಾರ್ಪಣ ಹೇಳಿ. ಸರಿ ದೇವರೇ ಸರ್. ನಮ್ಮೊಳಗಿದ್ದಾಗ, ಪರಬ್ರಹ್ಮ ಹಾ, ಅವನೇ ನಮ್ಮೊಳಗಿದ್ದಾನೆ ಅಂದಾಗ ಯಾಕೆ ಮತ್ತೆ ನೀವು ಹೊರಗಡೆ ದೇವರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ? ಹೊರಗಡೆ ದೇವರ ಬಗ್ಗೆ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ? ಹ್ಮ್. ಹ್ಮ್. ಸರಿ ಸರ್. ಸರಿ. ಓಕೆ. ಓಕೆ ಸರ್. ಹಾ, ಓಕೆ. ಥ್ಯಾಂಕ್ ಯು ಸರ್. ವಿಶಾಲ ಮಾಸ್ಟರ್ ಬಗ್ಗೆ ಹೇಳಿ. ಆ, ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ನಮಸ್ತೆ ಮಾಸ್ಟರ್. ನನಗೆ ಈ ಪ್ರಶ್ನೆ ಹೇಗ್ ಕೇಳಬೇಕು, ಹೇಗ್ ಡಿಸ್ಕಷನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಇದು ನನ್ನ ತುಂಬಾ ದಿನಗಳಿಂದ ಇದ್ದಂತಹ ಪ್ರಶ್ನೆ ಅಂತಲ್ಲ, ನನ್ನೊಳಗಡೆ ಇದ್ದಂತ ಒಂದು ಏನ್ ಹೇಳ್ತಾರೆ, ಒಂದು ಏನು ಸತ್ಯ ಧರ್ಮ ಅಂತಕ್ಕಂಥದ್ದು. ಅದ್ರ ಬಗ್ಗೆ ನೀವು ಇವತ್ತು ಹೇಳ್ತಾ ಇದ್ದೀರಿ, ಸೊ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಅನ್ಸ್ತು. ನೀವು ಡಿಸ್ಕಷನ್ ಮಾಡಿ ಅಂತ ಅಂದಿದ್ದಕ್ಕಾಗಿ ನಾ ಹೇಳ್ತಾ ಇದ್ದೀನಿ. ಸುಮಾರು ದಿನದಿಂದ ನನ್ನೊಳಗಡೆನೆ ಕಾಡ್ತಾ ಇತ್ತು, ಧರ್ಮವನ್ನ ಹೌದು ಧರ್ಮ ಪಾಲನೆ ಮಾಡ್ಬೇಕು, ಸತ್ಯವನ್ನ ಆಶ್ರಯಿಸ್ಬೇಕು ಅಂತ. ಆದ್ರೆ ಸತ್ಯ ತುಂಬಾ ಕಟುವಾಗಿರುತ್ತೆ, ಕಹಿಯಾಗಿರುತ್ತೆ, ಯಾರು ಒಪ್ಕೊಳ್ಳೋದಿಲ್ಲ. ಅದು ಈ ಕಲಿಯುಗದಲ್ಲಿ ಎಷ್ಟೋ ಜನ ನಮ್ಮ ಕುಟುಂಬದಲ್ಲಾಗಿರ್ಬೋದು, ಸ್ನೇಹಿತರಲ್ಲಾಗಿರ್ಬೋದು, ಅಥವಾ ಸಮಾಜದಲ್ಲಾಗಿರ್ಬೋದು, ಪ್ರತಿ ಒಂದು ಹೇಳುವುದೊಂದೇ ಮಾಡುವುದೊಂದೇ, ಹೊರಗಡೆ ಇರೋದೇ ಒಂದು, ಒಳಗಡೆ ಇರೋದೇ ಅಂತ. ನಾನು ಅದನ್ನ ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ನಾ ಅದೇ ಅಂತೀನಿ, ಏನು ಸತ್ಯ ಧರ್ಮ ಅಂತ ಹೇಳ್ತಾರೆ, ಆದ್ರೆ ಮಾಡೋದೊಂದು, ಹೇಳುವುದೊಂದು. ಇದನ್ನ ನಾನು ತುಂಬಾನೇ ನೋಡ್ಬಿಟ್ಟಿದೀನಿ. ಆದ್ರೆ ಎಲ್ಲಿ ಅಂತಂದು ತುಂಬಾ ಹುಡುಕಾಡಿದೀನಿ, ಸಿಕ್ಕಿಲ್ಲ ನಂಗೆ. ಆದ್ರೆ ಅದೇ ಸತ್ಯ ಸತ್ಯ ಸತ್ಯ. ನನಗೆ ಈ ಒಂದು ಕ್ಲಾಸ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾನು ಬಂದಾಗ, ಗೂಢಾಕೇಶದಲ್ಲಿ ಬಂದಾಗ ಇಲ್ಲಿ, ಅವಾಗ ಗೊತ್ತಾಗಿಲ್ಲ. ಅವಾಗ ಅಂದ್ರೆ ಹಿಂಗೆ ರ್ಯಾಂಡಮ್ ಆಗಿ ಮಾಡ್ತಾ ಇದ್ದೆ. ಸೊ ಬರ್ತಾ 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 ಎಲ್ಲಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ, ಕರೆಕ್ಟ್ ಆಗಿದ್ದೀನಾ, ಕರೆಕ್ಟ್ ಒಂದು ಗುರುವನ್ನ ಆಶ್ರಯಿಸಿದೀನ ಅಂತಂದಾಗ ಇವಾಗ ಹೌದು, ಎಸ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸತ್ಯವನ್ನ ಹೇಳೋದು, ಧರ್ಮವನ್ನ ಹೇಳೋರು ತುಂಬಾ ಕಡಿಮೆ, ಅದನ್ನ ಪಾಲನೆ ಮಾಡ್ಕೊತಾ ಹೇಳೋರು ತುಂಬಾನೇ ಕಡಿಮೆ, ತುಂಬಾನೇ ವಿರಳ. ಅದು ನಾವು ಎಕ್ಸ್ಪೀರಿಯನ್ಸ್ ಆಗಿ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಎಲ್ಲರೂ ಸಹ ಎಲ್ಲರಲ್ಲೂ ನಮ್ಮ ಸುತ್ತಮುತ್ತ ಕಾಣ್ತಾರೆ. ಹೌದು, ಅವ್ರು ಹೇಳ್ದಂಗೆ ನಡ್ಕೊಳ್ತಾರ ಅಂತಕ್ಕಂಥದ್ದು ಬರುತ್ತೆ. ಸೊ ಅದು ನಾವೇನೆ ಅದನ್ನ ಕೆಲವೇ ದಿನಗಳಲ್ಲಿ, ಕೆಲವೇ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಜನರಲ್ಲಿ, ಫ್ರೆಂಡ್ಸ್ ಅಲ್ಲಿ, ಕುಟುಂಬದಲ್ಲಿ ನಾವು ನೋಡ್ಬೋದಾಗಿದೆ. ಅದು ಏನು ಎತ್ತ ಅಂತ ನಮಗೆ ಅದು ರಿಯಲೈಸ್ ಆಗುತ್ತೆ. ಅದು ನಾನು ಕಂಡಂಗೆ ಸತ್ಯ. ಜನಗಳು ಅದೇನೋ ಕಲಿಯುಗನೋ ಅಥವಾ ಏನೋ ಗೊತ್ತಿಲ್ಲ, ಮಾಡೋದೊಂದು ಇರೋದೊಂದು ಆ ಥರನೇ ಬಹಳ ಇರ್ತಾರೆ. ಅದನ್ನ ನಾ ಕಂಡಂಗೆ. ಆದ್ರೆ ಈ ಒಂದು ಕ್ಲಾಸ್ ಅಲ್ಲಿ ಸತ್ಯ ಧರ್ಮ ಏನೋ ಒಂಚೂರು ನಾವು ಪರ್ಸೆಂಟೇಜ್ 100%ಗೆ 100% ಯಾರು ಇಲ್ಲಿ ಇಲ್ಲ ಅಂದ್ರೆ ಇಲ್ಲ ಅನ್ನೋದ್ಕಿಂತ ಪಾಲನೆ ಮಾಡೋದು ತುಂಬಾ ಕಷ್ಟ. ಸ್ವಲ್ಪ ನಾವು ಯಾವಾಗ್ಲೂ ಹೇಳ್ಬೋದು ಪರ್ಸೆಂಟೇಜ್ ವೈಸ್, ಹೌದು ನಾನು ಇಷ್ಟು ಪರ್ಸೆಂಟೇಜ್ ನಾನು ಓಕೆ ಅಂತ ಹೇಳ್ಬೋದು. ಹೊರತಾಗಿ ನಾ 100% ಅಂದ್ರೆ ಅಲ್ಲಿ ಯೋಗ ಪುರುಷರೇ ಆಗ್ಬೇಕು. ಅದನ್ನ ಆಗ್ಬೇಕು, ಅದನ್ನ ದಾಟ್ಬೇಕಂದ್ರೆ ಸುಮಾರು ಸಾಧನೆ ಬೇಕು ಅಂತಕ್ಕಂಥದ್ದ ಅದು ರಿಯಲೈಸ್ ಆಗಿದೆ. ಅದೇ ನನಗೆ ಐ ಆಮ್ ಪ್ರೌಡ್, ಫೀಲ್ ವೆರಿ ಹ್ಯಾಪಿ ಬಿಕಾಸ್ ಅದು ನಿಮ್ಮಂಥವರ ಒಂದು ಗ್ರೂಪ್ ಅಲ್ಲಿ ಇದ್ದೀನಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೀನಿ. ಯಾಕೆಂದ್ರೆ ಎಲ್ಲೋ ಒಂದು ಸ್ವಲ್ಪದ್ರಲ್ಲಿ ನಾನು ಸ್ವಲ್ಪ ದಿನದಿಂದ ಸತ್ಯ ಸತ್ಯ ಧರ್ಮ ಧರ್ಮ ಅಂತ ಇದ್ದೆ. ಸೊ ಆ ಒಂದು ಗ್ರೂಪ್ ಅಲ್ಲಿ ಇದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಇದೆ ಅಂತ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ಪರ್ಸೆಂಟೇಜ್ ವಿಷಯ ಅಲ್ಲ, 100% ಆಗೋವರೆಗೂ ಬಿಡಲ್ಲ. ಪ್ರತಿಯೊಬ್ಬರು 100% ಆಗೋವರೆಗೂ ಬಿಡಲ್ಲ. ಆಗ್ತಾರೆ, ಪ್ರತಿಯೊಬ್ಬರು ಆಗ್ತಾರೆ. ಆದ್ರೆ ರಾತ್ರೋರಾತ್ರಿ ಆಗೋಲ್ಲ. ಯಾರು ಒಂದೇ ದಿನಕ್ಕೆ ಆಗೋಲ್ಲ. ದಿನ 1%, ನಾಳೆ 2%, 3%, ಹೀಗೆ ಆಗ್ತಾ ಆಗ್ತಾ ತಪ್ಪುಗಳನ್ನ ತಿದ್ಕೊಳ್ತಾ ಖಂಡಿತ ಹಾಗೆ ಆಗ್ತಾರೆ. ಎಲ್ಲರೂ ಅಲ್ಲ ಸರ್, ನಾವು ಆದ್ರೂ ನಮ್ಮ ಸುತ್ತಮುತ್ತಲ ಇರೋರು ನಮಗೆ ಬಿಡೋದಿಲ್ಲ ಸರ್. ಉದ್ಧರೇದಾತ್ಮನಾತ್ಮನಂ. ನಿಮ್ಮ ಆತ್ಮನ ಉದ್ಧಾರ ಮಾಡ್ಕೊಳ್ಳೋದು ಕಲಿಯೋಣ ಫಸ್ಟ್. ಉಳಿದವ್ರಿಗೆ ಊರ ಸಂತೆ ನಮ್ಗೆ ಯಾಕೆ? ಸ್ವಧರ್ಮ ಪಾಲನೆ ಮಾಡೋಣ. ಆಯಾ ಆತ್ಮಕ್ಕೆ ಅದು ಬೇಕು. ನಿನ್ನೆ ಏನ್ ಹೇಳಿದ್ವಿ, ಕೆಲವರು ಶಿಶು ಆತ್ಮ ಸ್ಥಿತಿಯಲ್ಲಿ ಇರ್ತಾರೆ, ಕೆಲವರು ಬಾಲಾತ್ಮ ಸ್ಥಿತಿಯಲ್ಲಿ ಇರ್ತಾರೆ, ಕೆಲವರು
ಆ ಆ, ಯೌವನಾತ್ಮ ಸ್ಥಿತಿಯಲ್ಲಿ ಇರ್ತಾರೆ, ಪ್ರೌಢಾತ್ಮ ಸ್ಥಿತಿಯಲ್ಲಿ ವೃದ್ಧಾತ್ಮ, ವಿಮುಕ್ತಾತ್ಮ, ಮುಕ್ತಾತ್ಮ, ಹೀಗೆ ಒಂದೊಂದು ಸ್ಥಿತಿಯಲ್ಲಿ ಇರ್ತಾರೆ. ಆಯಾ ಸ್ಥಿತಿಯಲ್ಲಿದ್ದ ಆತ್ಮಗಳು ಆಯಾ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರ್ತಾರೆ. ನಾವು ವೃದ್ಧಾತ್ಮ ಸ್ಥಿತಿಯಲ್ಲಿದ್ದೇವೆ, ಸಮದರ್ಶಿನಃ, ಎಲ್ಲರನ್ನು ಸಮಾನವಾಗಿ ನೋಡ್ತಾ ನಮ್ಮ ಸಾಧನೆಯನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು. ನಾವು ಕಂಪ್ಲೇಂಟ್ ಅಲ್ಲಿ ಮುಳುಗಬಾರದು. ಆ ಆತ್ಮಕ್ಕೆ ಅದು ಬೇಕು, ಅದು ಮಾಡ್ತಾ ಇದೆ. ನಮ್ಮ ಆತ್ಮಕ್ಕೆ ಏನ್ ಬೇಕು ಅದನ್ನ ನಾವು ಮಾಡಬೇಕು. ಕರೆಕ್ಟಾ ಮೇಡಮ್? ಹೌದು ಸರ್. ಹ್ಮ್. ಇದೆ, ಅದಕ್ಕೆ ಜಗತ್ತು ಅನ್ನೋದು, ಸಂಸಾರ ಅಂದ್ರೇನೆ ಹಾಗೆ. ಎಲ್ಲ ಚೆನ್ನಾಗಿದ್ದಿದ್ರೆ ಯಾರೇ ಯಾಕೆ ಮಾಡ್ತಿದ್ರೆ ಎಲ್ಲದರ ನಡುವೆನೆ ಮೀರಿ ಬರಬೇಕು, ಅವರನ್ನೇ ಶೂರರು ಅನ್ನೋದು ಅಲ್ವಾ? ಶೂರರು ಅಂತಾನೆ ಬಂದಿರೋದು ನಾವೆಲ್ಲ. ಇಂತಹ ವ್ಯವಸ್ಥೆಗಳಿಗೂ ಇಂತಹ ಕಲಿಯುಗದಲ್ಲೂ ನಾವು ಮೋಕ್ಷ ಸಾಧನೆ ಮಾಡ್ತೀವಿ ಅಂತ ಬಂದಿದ್ದೀವಿ ಅಂದ್ರೆ ಶೂರರೇ ಅಲ್ವಾ? ಪ್ರತಿಯೊಬ್ಬರು ಶೂರರೇ. ಅದನ್ನು ಕಲ್ಪನೆ ಕೂಡ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದ್ರೆ ಖಂಡಿತ ಆ, ಸಾಮಾನ್ಯ ವಿಷಯ ಅಲ್ಲ ಅದು. ಪ್ರತಿಯೊಬ್ಬರು ಕೂಡ ಆ ದಾರಿಯಲ್ಲಿ ಪಡಿಲಿಕ್ಕೆ ಸಾಧ್ಯ ಇದೆ. ನೀವು ಹಂಗಾದ್ರೆ ನೀವೇ ಹೀಗೆ ಹೇಳಿದ್ರೆ ವಿಭೀಷಣನ ಕಥೆ ಏನಾಗಿರ್ಬೇಡ. ಅಂತಹ ಸುತ್ತಲೂ ದುಷ್ಟರೇ ಇದ್ದು ಲಂಕೆಯಲ್ಲಿ ಅಂತಹ ರಾಕ್ಷಸರ ಸಾಮ್ರಾಜ್ಯದಲ್ಲಿ ಇದ್ಕೊಂಡು ಕೂಡ ತಾನು ಧರ್ಮವನ್ನ ಬಿಡಲಿಲ್ಲ. ಇಲ್ಲ ಇಲ್ಲ. ಅಲ್ವಾ? ಅಲ್ವಾ ಮೇಡಮ್? ಹೌದು ಹೌದು ಸರ್. ವಿಭೀಷಣದ್ದು ನೋಡಿದ್ರೆ ಮತ್ತೆ ಸುತ್ತಮುತ್ತ ಅಲ್ಲಿ ಅಷ್ಟು ತಿಂತಕ್ಕಂತ ಆಹಾರ ರಾಕ್ಷಸರು, ಅದು ಗ್ರೇಟ್ ಅನ್ಸುತ್ತೆ. ಅಷ್ಟು ಸುಲಭ ಇತ್ತ ಧರ್ಮಾಚರಣೆ ಮಾಡೋದು ಅವನಿಗೆ. ಆದರೂ ಹೌದು ಧರ್ಮವನ್ನು ಬಿಡ್ಲಿಲ್ಲ ಅಲ್ಲ. ಹಾಗೆ ಆ ಧರ್ಮವೇ ಅವನನ್ನು ಕೊನೆಗೆ ರಕ್ಷಣೆ ಮಾಡ್ತಲ್ವ. ಕೃಷ್ಣ ಗೀತೆಯಲ್ಲಿ ಹೌದು. ಅರ್ಜುನನಿಗೆ ಹೇಳ್ತಾನೆ ನೋಡು, ಇಡೀ ಜಗತ್ತೇ ಅಧರ್ಮದ ದಾರಿಯಲ್ಲಿರ್ಲಿ, ಎಲ್ಲರೂ ಇದ್ದಾರೆ, ನಮ್ದು ಒಬ್ಬ ಏನ್ ನಡೀತದೆ, ನಾ ಒಬ್ಬನು ಧರ್ಮವನ್ನು ಜಯಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳಿ ದಾರಿ ತಪ್ಪುವುದಲ್ಲ. ಇಡೀ ಜಗತ್ತೇ ಅಧರ್ಮದಲ್ಲಿರ್ಲಿ, ನೀನು ಮಾತ್ರ ಧರ್ಮವನ್ನು ಬಿಡಬೇಡ, ಸ್ವಧರ್ಮ ಪಾಲನೆ ಮಾಡು, ಧರ್ಮವನ್ನು ಪಾಲನೆ ಮಾಡು. ಯಾಕೆ? ಧರ್ಮವು ರಕ್ಷಿತಿ ರಕ್ಷಿತ, ಆ ಧರ್ಮವೇ ನಿನ್ನ ರಕ್ಷಣೆ ಮಾಡ್ತದೆ. ಓಕೆ, ಥ್ಯಾಂಕ್ ಯು ಮೇಡಮ್. ವಿಶಾಲ ಮಾಸ್ಟರ್, ಒಳ್ಳೆ ಸಂಧಿ ಥ್ಯಾಂಕ್ ಯು ಸರ್. ತರಗತಿಗಳು ತುಂಬಾ ಅದ್ಭುತವಾಗಿ ನಡೆಸಿಕೊಡ್ತಾ ಇದ್ದೀರಿ. ಆ, ತುಂಬಾ ಥ್ಯಾಂಕ್ ಯು ಸರ್. ತುಂಬಾ ಹಿಂದೆ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದೀರಿ. ಗೊತ್ತಾಗ್ತಾ ಇದೆ ನಮಗೂ. ಇರ್ಲಿ, ಒಳ್ಳೆ ಸೇವೆ ಇದೇ ತರ ಎಲ್ರೂ ಒಳ್ಳೆ ಸೇವೆ ಮಾಡಿ. ಶೈಲಜಾ ಮಾಸ್ಟರ್ ಅವರು, ಆಮೇಲೆ ಇನ್ನೂ ತುಂಬಾ ಜನ ಮಾಸ್ಟರ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ಅವರ ವೈಯಕ್ತಿಕ ಕೆಲಸಗಳನ್ನು ಕೂಡ ಬದಿಗಿಟ್ಟು ಸಮಯವನ್ನು ಹೆಚ್ಚು ಹೆಚ್ಚು ಸಮಯ ಕೊಟ್ಟು ವಾಲಂಟಿಯರ್ ಆಗಿ ತುಂಬಾ ಜನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಅದನ್ನೇ ಹೇಳಿದೆ ನಾವು, 5 ಫಿಂಗರ್ ಅಂತೇನು, ಕೊನೆಗೆ ಭಗವಂತನ ಸೇವೆ ಸೇವೆ ಮಾಡಬೇಕು. ಆತ್ಮದ ಸೇವೆ ಅದು ಸಾಧನೆಯ ದಾರಿಯಲ್ಲಿ ಮಾಡಬೇಕಾದಂಥದ್ದು. ಹಾಗಾಗಿ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಸೇವಾ ಭಾಗ್ಯ ಸಿಗ್ತದೆ ಆ ರೀತಿಯಲ್ಲಿ ನಾವು ಸೇವಕರಾಗಿ ಸೇವೆ ಮಾಡುವ ಅಭ್ಯಾಸ ಮಾಡಬೇಕು. ಇನ್ನೂ ಹೆಚ್ಚು ಹೆಚ್ಚು ಸ್ವಾಧ್ಯಾಯ ಮಾಡಿ ಇನ್ನೂ ಹೆಚ್ಚು ತರಗತಿಗಳನ್ನ ಬೇಕಾದ್ರೆ ರೆಡಿ ಮಾಡೋಣ. ಇವತ್ತು ನೋಡಿ, ಒಂದೇ ಸರಿ ಮೂರು ಜನ ಸ್ವಾಧ್ಯಾಯ 6ರಿಂದ 8 ಗಂಟೆವರೆಗೂ ಅಲ್ವಾ? ಹಾಗೆ ಒಳ್ಳೆ ಒಳ್ಳೊಳ್ಳೆ ಜ್ಞಾನ, ಸುಮ್ಮನೆ ಸಾಮಾನ್ಯ ಜ್ಞಾನ ಅಲ್ಲ, ಅದ್ಭುತವಾದ ಒಳ್ಳೆ ಮಾಸ್ಟರ್ಸ್ ತಯಾರಾಗ್ತಾ ಇದ್ದಾರೆ. ಹಾಗೆ ಪ್ರತಿಯೊಬ್ಬರೂ ಈ ಒಂದು ಅವಕಾಶವನ್ನ ಉಪಯೋಗಿಸಿಕೊಳ್ಳ್ರಿ. ಸ್ವಾಧ್ಯಾಯಗಳನ್ನು ಮಾಡಿ, ಸೇವೆ ಮಾಡಿ, ಸಜ್ಜನರ ಸಾಂಗತ್ಯ ಮಾಡಿ, ಅವೇರ್ನೆಸ್ ಅಲ್ಲಿ ಬದುಕಿ. ಪ್ರತಿನಿತ್ಯ ಬರೀ ಕ್ಲಾಸಿಗೆ ಕುಂತಾಗ ಮಾತ್ರ ಗಂಭೀರವಾಗಿ ಬಿಟ್ಕೊಂಡು ಆಮೇಲೆ ನಾವು ಹೆಂಗೆಂಗೋ ಬದುಕಿದೀವಿ ಅಂದ್ರೆ, ಮೊನ್ನೆ ಇವ್ರು ಹೇಳಿದ್ರಲ್ವಾ, ಒಡೆದ ಮಡಿಕೆಯಲ್ಲಿ ಕುಂಭದಲ್ಲಿ ನೀರು ತಂದಂಗೆ ಏನಾಗ್ತದೆ. ನಾವೆಷ್ಟೇ ಒಂದ್ ಕಡೆ ಸಂಪಾದನೆ ಮಾಡಿ ಒಂದ್ ಕಡೆ ಸೋರಿ ಹೋಗ್ತಾ ಇದೆ ಅಂದ್ರೆ ಏನು ಪ್ರಯೋಜನ? ಯಾಕೆ ನಾವು ನಮ್ಮಲ್ಲಿ ಇನ್ನೂ ಬದಲಾವಣೆ ಪರಿವರ್ತನೆ ಬರ್ತಾ ಇಲ್ಲ ಅಂದ್ರೆ, ಎಲ್ಲೋ ನಾವು ಪಡೆದಿದ್ದನ್ನ ಸೋರಿ ಹೋಗ್ತಾ ಇದೆ. ಅದನ್ನು ಉಳಿಸ್ಕೋಬೇಕು ನಾವು, ಅಲ್ವಾ? ಸ್ವಾಧ್ಯಾಯ ಮಾಡಿ. ಎಲ್ಲರೂ ತುಂಬಾ ಜನ ಮಾಸ್ಟರ್ಸ್ ಇವತ್ತು ಸುಮಾರು ಒಂದು 8-10 ಜನ ಇದು ಆರ್ಡರ್ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿದೆ. ಸುಮಾರು 1,000 ಮುಖಬೆಲೆ 15 ಪುಸ್ತಕಗಳಿದಾವೆ. 15 ಎಲ್ಲವೂ ಆತ್ಮಜ್ಞಾನದ ವಿಷಯವನ್ನೇ ಹೇಳ್ತಾ ಇದ್ದಾವೆ. ಆತ್ಮಜ್ಞಾನ, ಆಯ್ತಾ? ಒಂದೊಂದು ಪುಸ್ತಕಗಳು ಇದನ್ನ ಈ 15 ಪುಸ್ತಕಗಳನ್ನ ಓದಿ ಎಂತ ಅದ್ಭುತ ಜ್ಞಾನ ಬರ್ತದೆ ನಿಮಗೆ. ಎಂತ ಅದ್ಭುತ ಜ್ಞಾನ! ಎಲ್ಲಿಗಾದ್ರೂ ಹೋಗಿ ನೀವು
ಸ್ವಾಧ್ಯಾಯ ಮಾಡ್ಲಿಕ್ಕೆ ಯಾರು ಎಂತ ಪ್ರಶ್ನೆ ಕೇಳಿದ್ರು ಖಂಡಿತವಾಗಿ ಉತ್ತರ ಹೇಳ್ಬೋದು, ಇಂಥದ್ದೇ ಇದೆ, ಇಂಥದ್ರಲ್ಲಿ ಹೀಗೆ ಇದೆ ಅಂತ. ಅಷ್ಟು ಮಹತ್ವ ಉಳ್ಳಂತ ಪುಸ್ತಕಗಳು ಒಂದಕ್ಕಿಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಆಯ್ತಾ, ಒಟ್ಟು 15 ಪುಸ್ತಕಗಳಿದೆ. 1,000 ರೂಪಾಯಿ ಬೆಲೆ. ಎಲ್ಲೋ ಹಾಳು ಮಾಡ್ತೀವಿ ನಾವು. ತಗೊಂಡು ನೋಡಿ ಒಂದ್ಸಲ, ಓದಿ ಆದ್ಮೇಲೆ ಬೇಕಾದ್ರೆ ನೀವು ಗಿಫ್ಟ್ ರೂಪದಲ್ಲಿ ಹೋಗಿ ಕೊಡಿ ಯಾರಿಗೂ, ಅಲ್ವಾ? ಸುಮ್ಮನೆ ನೀವು ಅಲ್ಲಿ ಇಲ್ಲಿ ಏನೋ ತಗೊಂಡು ಗಿಫ್ಟ್ ಕೊಡೋದ್ರ ಬದಲು ಆ ಗಿಫ್ಟ್ ರೂಪದಲ್ಲಿ ಪುಸ್ತಕಗಳನ್ನ ಕೊಡಿ. ಯಾವ್ದೋ ಬರ್ತ್ಡೇಗೆ ಹೋಗ್ತೀರಿ, ಏನೋ ಏನೋ ಎಂಗೇಜ್ಮೆಂಟಿಗೆ ಹೋಗ್ತೀರಿ, ಮದುವೆಗೆ ಹೋಗ್ತೀರಿ, ಯಾಕೆ ಕೊಡಬಾರ್ದು ಅಂತೇನಿಲ್ಲ. ಎಲ್ಲರಿಗೂ ಬೇಕು ಅಲ್ವಾ ಜ್ಞಾನ. ಯಾವ್ದೋ ಸ್ಕೂಲಿಗೆ ಹೋಗ್ತೀರಿ, ಏನಕ್ಕೆ ಹೋಗ್ತೀರಿ ಕಾರ್ಯಕ್ರಮಕ್ಕೆ, ಅಲ್ಲಿ ಏನೋ ಒಂದು ಹೂವಿನ ಇದನ್ನ ತಗೊಂಡು ಹೋಗೋದು, ಇನ್ನೊಂದು ಏನೋ ಗಾಜಿನ ಐಟಮ್ಸ್ ತಗೊಂಡು ಹೋಗೋದು, ಅದ್ರ ಬದಲು ಪಾತ್ರೆ ತಗೊಂಡು ಹೋಗೋದು, ದೊಡ್ಡ ಹರಿವಾಣ ತಗೊಂಡು ಹೋಗೋದು, ಇನ್ನೂ ದೊಡ್ಡ ಹಂಡೆ ತಗೊಂಡು ಹೋಗೋದು, ಇದನ್ನೆಲ್ಲ ತಗೊಂಡು ಹೋಗಿ ಇಂಥ ಒಂದು ಪುಸ್ತಕಗಳನ್ನ ತಗೊಂಡು ಹೋಗಿ ಕೊಡಿ. ಖಂಡಿತ ಹೆಮ್ಮೆ ಪಡ್ತಾರೆ, ಖುಷಿ ಪಡ್ತಾರೆ ಎಲ್ಲರೂ. ನೀವು ಕೂಡ ಸೇವೆ ಮಾಡಿದ ಭಾಗ್ಯ ಸಿಗ್ತದೆ. ಜ್ಞಾನ ಹಂಚುವುದು ಅಷ್ಟು ಸುಲಭದ ಸಾಮಾನ್ಯ ವಿಷಯ ಅಂತ ತಿಳ್ಕೊಳ್ಬೇಡಿ. ಧ್ಯಾನ ಪ್ರಚಾರಕ್ಕಿಂತಲೂ ಮಹತ್ವವಾದದ್ದು ಧ್ಯಾನ ಪ್ರಚಾರ, ಜ್ಞಾನ. ಶ್ವೇತಾ ಮಾಸ್ಟರ್ ಮಾತಾಡಿದ್ರ? ಇಲ್ಲ, ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್ಸ್. ಸರ್, ಇವತ್ತು ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಯಾವತ್ತು ನೀವು ನರನಿಂದ ನಾರಾಯಣ ಆಗ್ಬೇಕು ನಾವು ಅನ್ನೋದನ್ನ ಸ್ಟಾರ್ಟ್ ಮಾಡಿದ್ರು, ಅವತ್ತಿನಿಂದ ಅದು ಸತ್ಯದ ಪಯಣ ಸ್ಟಾರ್ಟ್ ಆಗಿದೆ ಸರ್. ಹಾಗೆಯೇ ನೀವು ಹೇಳಿದ್ರಿ, ಅರ್ಜುನನ ಹಾಗಿದ್ದೀವಿ, ಧನಸ್ಸನ್ನ ಬಿಲ್ಲು ಬಾಣ ಹಿಡ್ಕೊಂಡ್ ಬಿಟ್ಟಿದೀವಿ, ಇನ್ಮೇಲೆ ಆ ಯುದ್ಧ ಅರಿಷಡ್ ವರ್ಗಗಳು ಅನ್ನೋದನ್ನ ಜಯಿಸಿ ನಾವು ಯುದ್ಧದಲ್ಲಿ ಗೆಲ್ತೀವಿ ಅನ್ನೋದು ನಿಜ ಸರ್. ಅದು ಒಂದೊಂದು ಮಾತು ಕೂಡ ಅಷ್ಟು ಭಾರ ಇದೆ ಸರ್ ಜ್ಞಾನದಲ್ಲಿ. ಅಷ್ಟು ಆತ್ಮಕ್ಕೆ ಮುಟ್ಟುತ್ತಾ ಇದೆ. ಎಷ್ಟಾದ್ರೂ ಹೆಮ್ಮೆಯಿಂದ ಹೇಳ್ಕೋಬಹುದು, ನಾವು ನಿದ್ರೆಯನ್ನ ಜಯಿಸಿದ ಯೋಗಿಗಳ ಕ್ಲಾಸ್ ನಲ್ಲಿ ಇದೀವಿ ಅಂತ ಹೇಳಿ. ಇಲ್ಲಿ ಜ್ಞಾನ ಕೂಡ ಅಷ್ಟು ಚೆನ್ನಾಗಿದೆ ಸರ್. ಪತ್ರಿಜಿ ಅವರ ಮೊದಲನೇ 18 ಆದರ್ಶ ಸೂತ್ರಗಳಲ್ಲಿ ಮೊದಲನೇ ಸೂತ್ರ ಸರಿಯಾದ ಧ್ಯಾನ. ನಾವು ಸರಿಯಾದ ಧ್ಯಾನವನ್ನ ಮಾಡ್ತಾ ಇದೀವಿ. ಕೇವಲ ಶ್ವಾಸದ ಮೇಲೆ ಗಮನ, ಸರಿಯಾದ ಧ್ಯಾನ, ಆನಾಪಾನಾಸತಿ ಧ್ಯಾನವನ್ನೇ ಮಾಡ್ತಾ ಇದೀವಿ. 18 ಆದರ್ಶ ಸೂತ್ರಗಳಲ್ಲಿ 2ನೇ ಸೂತ್ರ, ಸರಿಯಾದ ಆಧ್ಯಾತ್ಮಿಕ ಆತ್ಮಜ್ಞಾನದ ಪುಸ್ತಕಗಳನ್ನೇ ಓದ್ಬೇಕು ಅಂತ ಹೇಳಿದ್ದಾರೆ. ಪುಸ್ತಕಗಳ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದೀರಿ ಸರ್. ಆ ಜ್ಞಾನ ಆದ್ರೂ ಆಗ್ಲಿ, ಆ ಬರ್ಕೊಂಡಿದ್ದನ್ನ ಎಷ್ಟೋ ಲೈಫ್ ನಲ್ಲಿ ಅಳವಡಿಸ್ಕೋತಾ ಇದೀವಿ. ಮೊದಲು ಎಷ್ಟು ವರ್ಷ, 1.5 ವರ್ಷ ಆಯ್ತು ಸರ್ ನಾನಿಲ್ಲಿ ನಿಮ್ ಟೀಮ್ ಅಲ್ಲಿ ಇದ್ದು. ಆದ್ರೆ ಇವಾಗ ಆಗ್ತಿರೋ ಪರಿವರ್ತನೆ ಅದು 1.5 ವರ್ಷದಲ್ಲೂ ಅದು ಮೀರಿದ್ದು ಸರ್. ಅದಕ್ಕೂನು ತುಂಬಾ ಅಂದ್ರೆ ತುಂಬಾ ಅದ್ಭುತಗಳೇ ನಡೀತಾ ಇದೆ ಸರ್. ಜ್ಞಾನ ಕೂಡ ಅಷ್ಟೇ ಚೆನ್ನಾಗಿದೆ. ಆಮೇಲೆ ದೇವರದ್ದು ಎಷ್ಟು ಚೆನ್ನಾಗಿ ಸ್ವರೂಪವನ್ನ ತಿಳಿಸ್ತಾ ಇದೀರಿ ಸರ್. ಪರಿಮಿತ ಮಾಡ್ಕೋಬೇಡಿ, ಅವನು ಅಪರಿಮಿತ, ನಾವು ಅವನನ್ನ ಊಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಜ್ಯೋತಿಗಳಿಗೂ ಪರಮ ಜ್ಯೋತಿ ಅವನು. ಇದನ್ನೆಲ್ಲ ಆ ದೇವರ ಬಗ್ಗೆ ನೈಜ ಕಲ್ಪನೆ, ನಿಜವಾಗ್ಲೂ ದೇವ್ರಂದ್ರೆ ಏನು, ದೇವರನ್ನ ನೋಡಿದ್ರೆ ನಾವು ವಾಪಸ್ ಬರಲ್ಲ. ಅದು ಒಳ್ಳೆ ಅದ್ಭುತವಾದ, ಹೇಳೋಕು ಕೂಡ ಪೂರ್ತಿಯಾಗಿ ಇದಾಗ್ತಿಲ್ಲ ಸರ್, ಅಷ್ಟು ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನರನಿಂದ ನಾರಾಯಣ ಆಗ್ತೀವಿ, ನಿಜವಾಗ್ಲೂ ನೀವು ಒಂದು ವಿಶಿಷ್ಟ ಗುರು ಸರ್. ಅವತ್ತು ಶೈಲಜಾ ಮೇಡಮ್ ಹೇಳಿದ್ರು, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅಂದ್ರೆ ನಾವು ಗುರುವನ್ನ ಗುರುವಾಗಿ ನೋಡಿದ್ರೆ ಅಂದ್ರೆ ಪರಬ್ರಹ್ಮನಿಗೆ ಸಮಾನವಾದ ಗುರು ಇವರು. ಕಬೀರ್ ದಾಸರು ಹೇಳ್ತಾರೆ, ಗುರು ಗೋವಿಂದ ದೋವು ಕಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯ್. ಅಂದ್ರೆ ಕಬೀರರು ಕೂಡ ಆತ್ಮಜ್ಞಾನಿಗಳು. ಅವ್ರು ಹೇಳ್ತಾರೆ, ಗುರು ಮತ್ತು ಗೋವಿಂದ ಇಬ್ರು ಇದ್ದಾರೆ, ಮೊದಲಿಗೆ ನಾನು ಯಾರಿಗೆ ನಮಸ್ಕರಿಸ್ಲಿ ಅಂದಾಗ ಕಬೀರರು ಹೇಳ್ತಾರೆ, ಮೊದಲು ನಾನು ಗುರುವನ್ನ ನಮಸ್ಕರಿಸ್ತೀನಿ, ಯಾಕಂದ್ರೆ ಗೋವಿಂದ ಹೇಗಿದ್ದಾನೆ, ನಿಜವಾಗ್ಲೂ ಹೇಗಿದ್ದಾನೆ ಅಂತ ತೋರಿಸ್ತವನು ಗುರು. ಹಾಗಾಗಿ ನಾವು ಕೂಡ ಹೆಮ್ಮೆಯಿಂದ ಹೇಳ್ಕೊತೀವಿ ಸರ್, ನಮ್ಗೂ ಕೂಡ ಒಬ್ರು ಈ ತರ ಗುರು ಸಿಕ್ಕಿದ್ದಾರೆ ಅಂತ. ನಿಜವಾಗ್ಲೂ ದೇವ್ರಂದ್ರೆ ಆಕಾರ ಇಲ್ಲ, ಅವನನ್ನ ಊಹಿಸ್ಕೊಳಕ್ ಸಾಧ್ಯ ಇಲ್ಲ, ಅವನಿಗೆ ರೂಪ ಕೊಡಕ್ ಸಾಧ್ಯ ಇಲ್ಲ, ಅವನಿಗೆ ಕುಲ ಇಲ್ಲ, ಗೋತ್ರ ಇಲ್ಲ, ಅವನು ಈ ಜಾತಿ ಅಲ್ಲ, ಅವನದು ಈ ದೇಶ ಅಲ್ಲ, ಈ ಮತ ಅಲ್ಲ,
ನಿಜವಾಗ್ಲೂ ಸರ್, ದೇವ್ರು ಅಂದ್ರೆ ಹಾಗೆ ಸತ್ಯ ಧರ್ಮ ಎಲ್ಲವೂ ಕೂಡ ನಮ್ಮಲ್ಲಿ ಸ್ಟಾರ್ಟ್ ಆಗಿದೆ ಸರ್. ಅದು ಹೀಗೆ ಮುಂದುವರಿಯತ್ತೆ. ಥ್ಯಾಂಕ್ ಯು ಸರ್. ಮತ್ತೆ ಪರಿವರ್ತನೆ ಆಗ್ತಾ ಇದೀವಿ, ನಿಮ್ ಕ್ಲಾಸ್ ಅನ್ನ ಕೇಳಿ ಅಳವಡಿಸ್ಕೊತಾ ಇದೀವಿ. ಥ್ಯಾಂಕ್ ಯು ಸರ್. ಒಳ್ಳೆ ಆತ್ಮಜ್ಞಾನಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅರುಣಾ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ನಮಸ್ಕಾರ ಸರ್. ನಮಸ್ತೆ ಮೇಡಮ್. ದಿನದಿಂದ ದಿನಕ್ಕೆ ಅದ್ಭುತವಾಗಿ ಮೂಡ್ ಬರ್ತಾ ಇದೆ ಕ್ಲಾಸು ಸರ್. ಇವತ್ತು ಚೆನ್ನಾಗಿದೆ ಅಂದ್ರೆ ನಾಳೆ ಅದಕ್ಕಿಂತ ಚೆನ್ನಾಗಿದೆ. ನಾಳೆ ಇವತ್ತು ಹೇಳಿದ್ದು ಇನ್ನೂ ಅಂದ್ರೆ ದಿನದಿಂದ ದಿನಕ್ಕೆ ಹೇಳಕ್ಕಾಗ್ತದೆ, ಓಡಿಸಲ್ಲ, ಅಷ್ಟು ಮೇಲೋಗ್ತಾ ಇದೆ, ಮೇಲೋಗ್ತಾ ಇದೆ ಏನು ಹೇಳ್ಬೋದು. ಅಂದ್ರೆ ತುಂಬಾ ದಿನದಿಂದ ದಿನಕ್ಕೆ ಮೇಲೆ ಹೋಗ್ತಾ ಇದೆ ಸರ್. ಮತ್ತೆ ನಾನೇನ್ ಹೇಳಕ್ಕೆ ಅಂತ ಬಂದೆ ಅಂದ್ರೆ ಸರ್, ಇದು ನಿನ್ನೆ ಹೇಳಿದ್ರಲ್ಲ, ಯಾವ ಆತ್ಮ, ಶಿಶು ಆತ್ಮ, ಬಾಲಾತ್ಮ, ಯುವಾತ್ಮ, ಪ್ರೌಢಾತ್ಮ ಇಲ್ಲ. ನನ್ಗನ್ಸಿದ್ದು ಅದ್ ಹೆಂಗೆ ಅದ್ರ ನೀವ್ ಹೆಂಗ್ ತಗೊಂತೀವ ಗೊತ್ತಿಲ್ಲ. ಈ ಜನ್ಮದಲ್ಲೇನೆ 100, 50, 500, 600 ಜನ್ಮ ತಳೆದು ಒಂದ್ ಆತ್ಮಸ್ಥಿತಿಯಿಂದ ಇನ್ನೊಂದ್ ಆತ್ಮಸ್ಥಿತಿಗೆ ಬರ್ತೀವಿ ಅಂತ ನೀವ್ ಹೇಳ್ತಾ ಇದ್ರಿ. ನನ್ಗನ್ಸಿದ್ದು ಈ ಜನ್ಮದಲ್ಲೇನೆ ನಾವು ಅಂದ್ರೆ ಶಿಶು ಆತ್ಮದಿಂದ ಈಗ ನಾವು ವಿಮುಕ್ತ ಆತ್ಮ ಸ್ಥಿತಿಗೆ ಬಂದ್ಬಿಟ್ಟಿದೀವಿ ಅಂತ ಅನ್ಸುತ್ತೆ. ಈ ಜನ್ಮದಲ್ಲೇ ಎಲ್ಲ ನೋಡಿದೀವಿ ಅನ್ಸುತ್ತೆ ಸರ್ ನಂಗೆ. ಅಂದ್ರೆ ನಮ್ಗೆ ಹೆಂಗೆ ಅಂದ್ರೆ, ನಾವ್ ಚಿಕ್ಕವ್ರು ಇದ್ದಾಗ ನಮ್ಗೆ ದೇವ್ರು ದಿಂಡ್ರು ಅದೇನು ಇದೇ ಗೊತ್ತಿಲ್ಲ, ಅದ್ರದ್ದು ಕಾನ್ಸೆಪ್ಟೇ ಗೊತ್ತಿಲ್ಲ. ಅಂದ್ರೆ ಸಮಯ ಪರಿಪಕ್ವ ಆಗ್ಬೇಕು. ಸಮಯ ಪರಿಪಕ್ವ ಆಗದ ಹೊರತು ಕೆಲವೊಮ್ಮೆ ನಾವು ಇನ್ನೂ ಏನಂತೀವಿ, ನಾವು ಏನು ಒಂದು ವ್ಯವಸ್ಥೆಯ ಒಳಗೆ ಇರ್ತೀವಿ ಅಲ್ವಾ. ನಮಗೆ ಸ್ವಂತ ಬುದ್ಧಿ ವಿವೇಚನೆ ಶಕ್ತಿ ಬರುವವರೆಗೂ ಕೂಡ ಆ ಒಂದು ನಿಜವಾದ ಸ್ವರೂಪ ಅನ್ನೋದು ಜಾಗೃತ ಆಗೋದಿಲ್ಲ. ಅಂದ್ರೆ ನಾವು ಏನಂತೀವಿ, ನಾವು ಅದಕ್ಕೆ ಹೊರಗಡೆ ಪ್ರಭಾವಕ್ಕೆ ಒಳಗಾಗಿರ್ತೀವಿ. ಪ್ರಭಾವ ಅಲ್ವಾ, ಒಂದು ವಾತಾವರಣದಲ್ಲಿ ಬೆಳೀತಾ ಇರ್ತೀವಿ, ಒಂದು ಪರಿಸರದಲ್ಲಿ ಬೆಳೀತಾ ಇರ್ತೀವಿ. ಆ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಅದೇ ರೀತಿ ನಾವು ವರ್ತನೆ ಮಾಡ್ತಾ ಇರ್ತೀವಿ. ಹೇಗೆ ಒಂದು ಗರುಡ ಪಕ್ಷಿ ಕೋಳಿ ಸಣ್ಣ ಬಂದು ಬಿತ್ತಂತೆ, ಆ ಕೋಳಿ ಮರಿಗಳ ಜೊತೆಗೆ ಸೇರ್ಕೊಳ್ತಂತೆ. ಅದು ಕೂಡ ಕೋಳಿ ಜೊತೆಗೆ ಸೇರ್ಕೊಂಡು ಕೆದರಿ ತಿಂತಾ ಇತ್ತಂತೆ. ಅದು ದೊಡ್ಡದಾಗಿ ಬೆಳೀತು. ಆ ಬೆಳೆದ್ರು ಕೂಡ ಅದು ಕೋಳಿಗಳ ಜೊತೆಗೇನೆ ಕೆದರ್ತಾ ಇತ್ತು. ನಾನು ಗರುಡ, ನಾನು ಮೇಲೆ ಹಾರಬೇಕು ಅನ್ನೋದು ಅದಕ್ಕೆ ಗೊತ್ತಿಲ್ಲ. ಯಾವತ್ತೋ ಒಂದು ದಿನ ಗರುಡ ಬಂದು ನೋಡ್ತಂತೆ, ಕೋಳಿ ಪಿಳ್ಳೆಗಳನ್ನು ಹಿಡಿಬೇಕು ಅಂತ ಗರುಡ ಬಂತು. ಅವಾಗ ಗರುಡ ನೋಡ್ತು, ಏನಿದು ನಮ್ಮ ಜಾತಿದು ಒಂದು ಇಲ್ಲಿ ಗರುಡ ಉಳ್ಕೊಂಡ್ಬಿಟ್ಟಿದೆಯಲ್ವಾ ಅಂತ ಹೇಳಿ ಆ ಗರುಡ ನನ್ನ ಕೇಳ್ತು, ಏನೋ ನೀನು ಮೇಲೆ ಹಾರಬೇಕಾದವನು ಇಲ್ಲಿ ಬಂದು ಈ ಕೋಳಿ ಪಿಳ್ಳೆಗಳ ಜೊತೆಗೆ ಕಾಲು ಕೆದರ್ತಾ ಇದೆಯಲ್ಲ. ಇಲ್ಲಪ್ಪ, ನಾನು ಕೋಳಿ, ನೀನು ಗರುಡ. ನಾನು ಇಲ್ಲೇ ಇರ್ಬೇಕಾದವನು, ನಾನು ಮೇಲೆ ಹಾರೋವನಲ್ಲ, ನನಗೆ ಹಾರಕ್ಕೂ ಎಲ್ಲ ಬರೋದಿಲ್ಲ ಅಂತ ಹೇಳಿ ನೀನು ಶತ್ರು, ನೀನು ತಿನ್ನಕ್ ಬಂದಿದ್ಯಾ ಅಂತ ಹೇಳಿ ಅದು ಆ ಕೋಳಿಗಳ ಒಳಗೆ ಹೋಗಿ ಹೊಕ್ಕಂತಂತೆ. ಅವನು ಮತ್ತೆ ಹೇಳಿದಂತೆ ಗರುಡ, ಇಲ್ಲಪ್ಪ, ನೀನು ನಮ್ ಜಾತಿಯವನು, ನೀನ್ ಮೇಲೆ ಹಾರಬೇಕಾದವನು, ಎಲ್ಲಕ್ಕಿಂತ ಮೋಡಗಳಿಗಿಂತ ಮೇಲೆ ಹಾರವನು. ನೀನ್ ಇಲ್ಲಿ ಎಲ್ಲ ಕೆಸರನ್ನ ಕೆದರ್ತಾ ಹುಳ ತಿಂತ ಇದೆಯಲ್ಲ. ಇಲ್ಲ, ಕೊನೆಗೆ ಸಿಟ್ಟು ಬಂದು ಆ ಗರುಡ ಎತ್ಕೊಂಡು ಹೋಗ್ಬಿಡ್ತಂತೆ ಮೇಲಕ್ಕೆ. ಮೇಲೆ ಹೋಗಿ ಮೇಲಿಂದ ಕೆಳಗೆ ಬಿಡ್ತಂತೆ. ಅವಾಗ ಅವನು ಅಯ್ಯೋ ನನ್ನ ಸತ್ತೆ ಅಂತ ಬೀಳ್ತಾ ತಾನು ರೆಕ್ಕೆ ಬಿಡದ ಹಾರ್ಲಿಕ್ಕೆ ಶುರು ಮಾಡಿದ. ಅವಾಗ ಗೊತ್ತಾಯ್ತಂತೆ, ಓಹೋ, ನಾನು ಗರುಡ, ನಾನು ಕೋಳಿ ಎಲ್ಲ, ನಾನು ಮೇಲೆ ಹಾರ್ಬೇಕಾದವನು. ಇಷ್ಟು ದಿವಸ ಎಂತ ಅಜ್ಞಾನದಲ್ಲಿದ್ದೆ ನಾನು. ಕೋಳಿ ಪಿಳ್ಳೆಗಳ ಜೊತೆ ಸೇರ್ಕೊಂಡು ಇದು ಕೆಸರು ಕೆದರ್ತಾ ಕೋಳಿನೇ ಆಗಿ ಉಳ್ಕೊಂಡ್ಬಿಟ್ಟಿದ್ನಲ್ವಾ. ಹಾಗೆ ನಾವು ಪ್ರಭಾವಕ್ಕೆ ಒಳಗಾಗಿ ಅದೇ ತರದ ಸ್ವಭಾವದ ಹಾಗೆ ಇರ್ತೀವಿ. ಆದರೆ ಸಮಯ, ಸಂದರ್ಭ, ಪರಿಸ್ಥಿತಿ, ಆ ತರದ ಒಂದು ಸನ್ನಿವೇಶ ಒದಗಿ ಬಂದಾಗ ನಮ್ಮ ನಿಜವಾದ ಸ್ವರೂಪ ಹೊರಗಡೆ ಬರ್ತದೆ. ಆ ಗುಣ ಅನ್ನೋದು ನಮ್ಮಲ್ಲಿ ಜಾಗೃತವಾಗ್ತದೆ. ನಾವು ಯಾವಾಗ ಜಾಗೃತ ಆಯ್ತು ಆಗ ನಮ್ಮ ಸಾಧನೆ ಕಂಟಿನ್ಯೂ ಆಗ್ತದೆ. ಕರೆಕ್ಟ್? ಹಾಗೇನೆ ಆಗಿರೋದು. ನಾವು ಸಣ್ಣದ್ರಲ್ಲಿ ಯಾವ್ಯಾವ ಇದ್ರಲ್ಲಿ ಇದ್ವಿ ಆಯಾ ತರ ಬೆಳ್ಕೊಂಡ್ ಆಮೇಲೆ ಒಂದೊಂದ್ ಹಂತ ಮುಂದಕ್ಕೆ ಹೋಗ್ತಾ ಬಂದು ಈಗ ನಿಮ್ಮ ಸಹವಾಸಕ್ಕೆ ಬಂದು ಈ ಹಂತ ತಲುಪಿದೀವಿ ಸರ್. ಅದಕ್ಕೆ ಯಾವ್ದು ಹೇಳ್ತಾರೆ, ನಿಜವಾದ ಗುರು ಇವಾಗ ಸಿಕ್ಕಿದ್ದಾರೆ. ನಾವು ಈಗ ಅಂದ್ರೆ ಎಷ್ಟು ಇದು ಪೂರ್ಣಾತ್ಮ ಅಥವಾ ವಿಮುಕ್ತಾತ್ಮ ಅಂದ್ರಲ್ಲ, ಆ ಸ್ಥಿತಿಗೆ ಹೋಗ್ಬಿಟ್ಟಿದೀವೇನೋ ಅನ್ಸುತ್ತೆ ಈಗ. ನಾವು ಅದನ್ನ ತಲೆಯಲ್ಲಿ ಇಟ್ಕೋಬಾರ್ದು. ನಾವು ಯಾವ ಸ್ಥಿತಿಯಲ್ಲಿ ಇದ್ದೀವಿ, ನಾವು ವೃದ್ಧಾತ್ಮವು, ನಾವು ಪ್ರೌಢಾತ್ಮವು, ಅಥವಾ ಇನ್ಯಾವುದೋ ಒಂದು ಆತ್ಮವು, ಅದು ಯಾವುದನ್ನು ನಾವು ಈಗ ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾವು ನಮ್ಮ ಗಮ್ಯ ಪರಬ್ರಹ್ಮನ ಸೇರಬೇಕು. ಅದಕ್ಕೆ ಸದ್ಗುರುವಿನ ಮಾರ್ಗದರ್ಶನ. ಸದ್ಗುರು ಏನು ಹೇಳ್ತಾರೆ, ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಮಾಡ್ಬೇಕಷ್ಟೇ. ಪರಬ್ರಹ್ಮ ಬೇಕಾ, ಅದು ಮಾಡ್ಬೇಕು. ನಮ್ಮ ಅತಿ ಬುದ್ಧಿವಂತಿಕೆ ತೋರಿಸಿ ನಮ್ಮ ಹಿಂದಿಂದು ನಮ್ದು ಅದು ಇದು ಅನ್ಕೊಂಡು ಹೋದ್ರೆ ಅವರಲ್ಲೇ ಉಳಿತಾರೆ.
ಆಯ್ತಾ. ಹಂಗೆ ಏನ್ ಮಾಡಬೇಕು, ತೀವ್ರವಾದ ಸಾಧನೆ ಮಾಡಬೇಕು ಗುರುವಿನ ಮಾರ್ಗದರ್ಶನದಲ್ಲಿ. ಆಯ್ತಾ. ತೀವ್ರವಾದ ಸಾಧನೆ. ಇವಾಗ ನಾನಿಲ್ಲಿ ಕ್ಲಾಸಲ್ಲಿ ಬಂದು ಹೇಳ್ತೀನಿ ಅಂದ್ರೆ ಸುಮ್ಮನೆ ಬೇಜವಾಬ್ದಾರಿಯಿಂದ ಬಂದು ಏನೋ ಹೇಳಿ ಹೋಗಲ್ಲ. ಹೇಳೋದಕ್ಕಿಂತ ಮುಂಚೆನೆ ಅದನ್ನ ಯೋಚನೆ ಮಾಡಿರ್ತೀನಿ ನಾನು, ಇದು ಹೌದಾ, ಇದು ಸರಿಯಾ, ಇದು ತಪ್ಪಾ. ಯಾಕೆಂದ್ರೆ ನಾನು ಒಂದು ತಪ್ಪು ಸಂದೇಶ ಕೊಟ್ರೆ ಇಲ್ಲಿ ಕೇಳ್ತಾ ಇರೋ ಎಲ್ಲರಿಗೂ ತಪ್ಪು ಸಂದೇಶ ಹೋಗ್ತದೆ. ಪಾಪದ ಕೆಲಸ ಅದು, ಆತ್ಮ ಹಂತಕರು ಮಾಡುವ ಕೆಲಸ ಅದು. ಆತ್ಮ ಹಂತಕನಾಗ್ತೀನಿ ನಾನು. ಗುರುವಿನ ಕೆಲಸ ಅಷ್ಟು ಸುಲಭ ತಿಳ್ಕೊಳ್ಬಿಡಿ. ಗುರುವಿನ ಕೆಲಸ ಅಷ್ಟು ಸುಲಭದ್ದಲ್ಲ ಅದು. ನಾನು ಒಬ್ಬ ಹಾಳಾಗಲ್ಲ, ಅದು ಎಲ್ಲರನ್ನ ಹಾಳು ಮಾಡಿದ ಪಾಪ ಸುಮ್ಮನೆ ಬಿಡೋಲ್ಲ ಅದು. ಬೇರೆ ಕೆಲಸ ಏನಾದ್ರೂ ಮಾಡ್ಬೋದು, ಇಲ್ಲಿ ನೀವು ತಿಳುವಳಿಕೆ ಹೇಳ್ತಾ ಇರೋದು ತಪ್ಪು ತಿಳುವಳಿಕೆಗಳನ್ನ ಹೇಳೋಕ ಹಾ, ಅದು ಅದು ಅಲ್ವೇ ಅಲ್ಲ ಅದು. ಅದಕ್ಕೆ ಯಾವತ್ತು ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ನಾನು ಎಲ್ಲೂ ಹೇಳೋದೇ ಇಲ್ಲ. ಏನೇ ಹೇಳಿದ್ರು ಅದಕ್ಕೆ ಒಂದು ಆಧಾರವಾಗಿ ಇಟ್ಟುಕೊಂಡೇ ಹೇಳು. ಆಧಾರ ಇರಬೇಕು, ಶಾಸ್ತ್ರದ ಆಧಾರಗಳಿರಬೇಕು. ಮತ್ತೆ ಜ್ಞಾನಿಗಳು. ಶ್ವೇತಾ ಮೇಡಮ್ ಹೇಳಿದ್ರಲ್ಲ ಸರ್, ಹಾ, ಶ್ವೇತಾ ಮಾಸ್ಟರ್ ಹೇಳಿದ್ರಲ್ಲ ಅವಾಗ, ಅದು ನನ್ಗೆ ಎಷ್ಟು ಇದೊಂದು ಅದ್ರಲ್ಲಿ ಒಂದು ಪಾಯಿಂಟ್. ನಾವು ಹ್ಮ್. ಸರಿಯಾದ ಧ್ಯಾನ ಮಾಡ್ತಾ ಇದ್ದೀವಿ, ಪತ್ರಿಜಿ ಗುರುಗಳು ಶ್ವಾಸದ ಮೇಲೆ ಗಮನ ಅಂತ ಹೇಳಿ, ಅದು ಎಷ್ಟು ಅಂದ್ರೆ ಎಷ್ಟು ಸರಿಯಾದ ಧ್ಯಾನ ಅಂತ ಹೇಳ್ತಾ ಇದ್ರಲ್ಲ, ಅದ್ ನನ್ಗೆ ಗೊತ್ತಾಯ್ತು. ಏನಂದ್ರೆ ಆ ಶ್ವಾಸದ ಮೇಲೆ ಗಮನನೇ ಕರೆಕ್ಟ್ ಧ್ಯಾನ ಅನ್ನೋದಕ್ಕೆ, ಶ್ವಾಸದ ಮೇಲೆ ಗಮನ ಇಟ್ಟ ತಕ್ಷಣನೇ ಕರೆಂಟ್ ಹೊಡೆದಂಗೆ ಅಂತಾರಲ್ಲ, ಕರೆಕ್ಟ್ ಆನ್ ಆದಂಗೆ, ಸ್ವಿಚ್ ಆನ್ ಆದಂಗೆ ಇಲ್ಲಿ ಆಕ್ಟಿವ್. ಶ್ವಾಸದ ಮೇಲೆ ಗಮನ ಹೋದ ತಕ್ಷಣನೇ ಇಲ್ಲಿಂದ ಇಲ್ಲಿ ಕರೆಂಟ್ ಅಂದ್ರೆ ಹೆಂಗ್ ಇದು ಕನೆಕ್ಷನ್ ಸಿಗುತ್ತೋ ಇಲ್ಲಿ ಇದು ಬ್ರಹ್ಮರಂಧ್ರ ಓಪನ್ ಆಗ್ಬಿಡುತ್ತೆ ಸರ್. ಒಂದೇ ಸೆಕೆಂಡ್ ಅಲ್ಲಿ ಹಿಂಗೆ ಶ್ವಾಸದ ಮೇಲೆ ಗಮನ ಹೋದ ತಕ್ಷಣ ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ಹಂಗೆ ಸರಿಯಾದ ಧ್ಯಾನ ಮಾಡ್ತಾ ಇದೀವಿ ಅಂತ ಅಲ್ಲಿ ವೇದ್ಯ ಆಗುತ್ತೆ ಅಂತ. ಕರೆಕ್ಟ್ ಇದೆ ಮೇಡಮ್. ಎಲ್ಲರಿಗೂ ಆಲ್ಮೋಸ್ಟ್ ಅದು ಸೆನ್ಸ್ ಆಗುತ್ತೆ. ನೆತ್ತಿ ಮೇಲೆ ಏನೋ ಒಂದ್ ಸ್ವಲ್ಪ ಹಂಗೆ ಎಳೆತ ಸೆಳೆತ ಆದಂಗೆ ಅನುಭವ ಆಗ್ತದೆ. ಅಲ್ಲಿ ಎಷ್ಟು ಕರೆಕ್ಟ್ ಅಷ್ಟು ಹಿಂಗೆ ಶ್ವಾಸದ ಮೇಲೆ ಗಮನ ಹೋದ ತಕ್ಷಣ ಇಲ್ಲಿ ಹೋಗುತ್ತೆ ಅಂದ್ರೆ ಧ್ಯಾನ ಸರಿಯಾದ ಧ್ಯಾನ ಮಾಡ್ತಾ ಇದೀವಿ ಅಂತ ಗೊತ್ತಾಯ್ತು ಅಲ್ಲಿಗೆ. ಹೌದಾ ಸರ್? ಏ, ಸರಿಯಾದ ಧ್ಯಾನ ಮೇಡಮ್. ಮತ್ತೆ ಹೌದಾ ಕೇಳೋದೇನಿದೆ. ಅದು ಅದು ನಾವ್ ಹಂಗ್ ತಿಳ್ಕೊಂಡಿದ್ ಸರಿನಾ ಅಂತ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಒಳ್ಳೇದೇ ಮೇಡಮ್. ತುಂಬಾ ಅದ್ಭುತವಾಗಿ ಬರ್ತಾ ಇದೆ. ತುಂಬಾನೇ ಹೇಳಕ್ಕಾಗಲ್ಲ ಮಾತುಗಳಲ್ಲಿ, ಅಷ್ಟು ಚೆನ್ನಾಗಿ ಬರ್ತಾರೆ. ನಾವು ಇಂಥದೊಂದು ಇದಕ್ಕೆ ಬಂದು ಕ್ಲಾಸಿಗೆ ಬಂದು ಸೇರಿದೀವಿ ಅಂತ ಹೆಮ್ಮೆ ಅನ್ಸುತ್ತೆ ಸರ್. ಎಷ್ಟು ದಿನ ಹೌದು. ಕಾಲ ವ್ಯರ್ಥ ಆಯ್ತು, ಇವಾಗ ಈ ದಿನಗಳಲ್ಲಾದ್ರೂ ಸಿಕ್ತಲ್ಲ ಇದು. ಹಾಗೆ ಅಂದ್ರೆ ಚೆನ್ನಾಗಿ ಸದುಪಯೋಗ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ನಾವು ಯೋಚನೆ ಮಾಡಬಾರದು. ಇವಾಗ ಸದ್ಗುರುವಿನ ಮಾರ್ಗದರ್ಶನ ಸಿಕ್ಕಾಗ ತೀವ್ರವಾದ ತೀವ್ರ 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 ಸಾಧನೆ ಮಾಡಿ, ತೀವ್ರವಾದ ಜ್ಞಾನ ಸಂಪಾದನೆ ಮಾಡಿ, ಖಂಡಿತ ಇದೇ ಜನ್ಮವನ್ನೇ ಕೊನೆ ಜನ್ಮ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅವರು ಯಾವ ಆತ್ಮಸ್ಥಿತಿಯಲ್ಲಾದ್ರೂ ಇರಲಿ, ಅವ್ರು ಮತ್ತಿನ್ನೆಷ್ಟೋ ಜನ್ಮ ತಗೊಂಡು ಬರಬೇಕಾಗಿಲ್ಲ. ಇದೇ ಜನ್ಮವನ್ನೇ ಕೊನೆಯ ಜನ್ಮ, ಅಥವಾ ಆ ಇದು ಕೂಡ ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಒಟ್ಟಿನಲ್ಲಿ ಬ್ರಹ್ಮ ಬೇಕಷ್ಟೇ. ಈ ಜನ್ಮ ಆ ಜನ್ಮ ಅನ್ನೋದು ಇರ್ಬಾರ್ದು. ಸುಮ್ಮನೆ ಬ್ರಹ್ಮ ಬೇಕು ಅಂತ. ಅದು ಕೂಡ ಮತ್ತೆ ಬೇಜಾರಕ್ಕೆ ಅತೃಪ್ತಿಗೆ ಕಾರಣ ಆಗಬಾರ್ದು. ಇದೇ ಜನ್ಮನೆ ಕೊನೆ ಆಗ್ಬೇಕು ಅನ್ನೋದು ಕೂಡ ಅತೃಪ್ತಿಗೆ ಕಾರಣ ಆಗಬಾರ್ದು. ಒಟ್ಟಿನಲ್ಲಿ ನನಗೆ ಬ್ರಹ್ಮ ಬೇಕಪ್ಪ, ಭಗವಂತ ಬೇಕು ಅಷ್ಟೇ, ಬೇರೆ ಏನು ಬೇಡ. ಯಾಕೆ ಎಲ್ಲವೂ ಒಂದೇ ದಿನ ಹೋಗೋದೆ, ನಶ್ವರವಾದದ್ದೇ. ಹಾಗಂತ ಎಲ್ಲ ಇವಾಗ ಬಿಡಬೇಕು ಅಂತ ಯಾರು ಹೇಳ್ತಾ ಇಲ್ಲ. ಆದ್ರೆ ಒಳಗಿನಿಂದ ಎಲ್ಲವನ್ನ ಬಿಟ್ಬಿಡಿ, ಹೊರಗಿನಿಂದ ಎಲ್ಲದರಲ್ಲೂ ಇರಿ. ಒಳಗಿನಿಂದ ಎಲ್ಲವೂ ಬಿಟ್ಟು ಬಿಡ್ಬೇಕು, ಒಳಗಿನಿಂದ ಒಂದೇ ಹಿಡ್ಕೊಳ್ಬೇಕು. ಆತ್ಮ ಬ್ರಹ್ಮ ಬೇಕು, ಪರಮಾತ್ಮ ಬೇಕು, ಪರಬ್ರಹ್ಮ ಬೇಕು ಅಲ್ವಾ? ಹಾ, ಓಕೆ ಓಕೆ. ಮತ್ತೆ ಇನ್ನು ಏನಾದ್ರು ಡೌಟ್ಸ್ ಇದ್ರೆ ಟೈಮ್ ಆಯ್ತಾ? 12 ಗಂಟೆ ಆಯ್ತು. ಆಯ್ತಾ? ಪುಟ್ಟರಾಜು ಮಾಸ್ಟರ್ ಮಾತಾಡಿ. ಇನ್ನೂ ಯಾರಾದ್ರೂ ಬುಕ್ಸ್ ತಗೊಳ್ಳೋರಿದ್ರೆ ಆರ್ಡರ್ ಮಾಡಿ, ಆಯ್ತಾ? ಆಮೇಲೆ ಮಲೆನಾಡು ಧ್ಯಾನ ಯಜ್ಞ ಎಲ್ಲರೂ ಇನ್ನೂ ಯಾರಾದ್ರೂ ಬರೋರಿದ್ರೆ ಬೇಗ ಹೆಸರು ಕೊಡಿ. 19ನೇ ತಾರೀಕಿನೇ, 20ನೇ ತಾರೀಕು ಬೆಳಿಗ್ಗೆ ಬೇಗ ಬರಕ್ ಆಗದೇ ಇಲ್ಲ ಅಂತಂದ್ರೆ 19ನೇ ತಾರೀಕಿಗೆ ಬಂದು ಉಳಿಲಿಕ್ಕೆ ಪ್ರಯತ್ನ ಮಾಡಿ.
ಎಲ್ಲರೂ ಭಾಗವಹಿಸಿ. ತುಂಬಾ ಒಳ್ಳೆಯ ಒಂದು ಕಾರ್ಯಕ್ರಮ. ಎರಡು ಎರಡು ಧ್ಯಾನ ಯಜ್ಞಗಳು ಸಿಗ್ತದೆ, ಆಯ್ತಾ. ಸ್ವಲ್ಪ ಚಳಿ ಇದೆ, ಏನು ಮನುಷ್ಯನಿಗೆ ಅವೆಲ್ಲ ಏನಿಲ್ಲ, ಚಳಿ ಗಿಳಿ ಎಲ್ಲ ಯೋಚನೆ ಮಾಡಬಾರ್ದು. ಪುಟ್ಟರಾಜು ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್. ಹ್ಮ್. ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ನಮಸ್ತೆಗಳು. ಹಲೋ, ಮಾತಾಡಿ ಮಾತಾಡಿ. ಸರ್, ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ತೆಗಳು. ಇವತ್ತು ನಾ ಏನ್ ತಿಳ್ಕೊಂಡೆ ಅಂದ್ರೆ, ಮನುಷ್ಯನಲ್ಲಿ ಆಸೆ ಅನ್ನೋದು ಇರಬಾರ್ದು. ಮತ್ತೆ ಮನುಷ್ಯನಲ್ಲಿ ಆಸೆ ಆಕಾಂಕ್ಷೆಗಳು ಇಂಥದ್ದೇ ಮಾಡ್ಬೇಕು ಅಂತ ಒಂದು ಇದಿರಬಾರ್ದು. ಏನಿದೆ ಅದನ್ನು ನಾವು ಕಂಟಿನ್ಯೂ ಮಾಡಬೇಕು ಅಂತ ನೀವು ಹೇಳಿದ್ರಿ. ಮನುಷ್ಯ ಆಸೆಗೆ ಒಳಗಾದ್ರೆ ಆ ಆಸೆನಲ್ಲಿ ಆ ಮಾಯಿನಲ್ಲಿ ಹೋಗ್ಬಿಡ್ತಾನೆ. ಪ್ರತಿಯೊಂದು ಆತ್ಮಕ್ಕಾಗಿರ್ಬೋದು, ಪ್ರತಿಯೊಂದು ಇದಕ್ಕೂ ಇದು ಮಾಡ್ಬೋದು. ಮತ್ತೆ ಇನ್ನೊಂದೇನು ವಿಷಯ ತಿಳ್ಕೊಂಡ್ರೆ ಇವತ್ತಂದ್ರೆ, ಧರ್ಮೋ ರಕ್ಷತೆ ರಕ್ಷಿತ. ನಾವು ಎಷ್ಟು ಧರ್ಮ ಪಾಲನೆ ಮಾಡ್ತೀವಿ, ಧರ್ಮ ಯಾವ ಮುಖಾಂತರ ನಮ್ಮನ್ನ ರಕ್ಷಣೆ ಮಾಡುತ್ತೆ, ಆತ್ಮ ರಕ್ಷಣೆ ಮಾಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ಇವತ್ತು ಬಹಳ ನನಗೂ ಬಂತು. ಮತ್ತೆ ಇನ್ನೊಂದೇನಂದ್ರೆ, ಇದು ಬುಕ್ಸ್ ಇದ್ ಮಾಡಿರಲ್ಲ ಸರ್, ಇದು ಯಾವ್ದೋ ಪೌಡರ್ ಅಂತ ಇದ್ ಮಾಡಿರಲ್ಲ, ಅದು ಯಾವ ತರ ಇದ್ ಮಾಡ್ಬೇಕು ಅಂತ ಕೇಳಿದೆ. ಇದು ಏನ್ ಒಂದು ಇದು ಕಳ್ಸಿದಾರಲ್ಲ ಸರ್ ಲಿಂಕ್, ಪೌಡರ್ 1 kg ಪೌಡರ್ 1 kg ಆಫರ್ ಅಂತ ಹೇಳ್ಬಿಟ್ಟು. ಓ ಇದಾ, ಏನು ಮಿಲ್ಲೆಟ್ಸ್. ಹಾ, ಅದೇ ನ್ಯೂ ಇಯರ್ ಆಫರ್ ಇದೆ ನೋಡಿ. ಎಲ್ಲರಿಗೂ ತಗೊಳ್ಳೋರಿದ್ರೆ ಬೇಗ ಬೇಗ ಆರ್ಡರ್ ಮಾಡಿ. ಬೈ ಒನ್ ಗೆಟ್ ಒನ್ ಫ್ರೀ. ಬೈ ಒನ್ ಗೆಟ್ ಒನ್ ಫ್ರೀ. ಅದು ಯಾವ ತರ ಇದಿರುತ್ತೆ, ಯಾವ ತರ ವರ್ಕಿಂಗ್ ಅದು ಬಾಡಿಗೆ? ಅದ್ರಲ್ಲಿ ಇದೆ ನೋಡಿ, ಅದು ಓದಿ, ಅದ್ರಲ್ಲಿ ಏನೇನಿದೆ. ನೋಡ್ತೇವೆ. ಹಾ, ಅದಕ್ಕೆ ಯಾವ ತರ ಅದ್ರಲ್ಲಿ ಪೂರ್ತಿ ಓದಿ ನೋಡಿ. ಎಲ್ಲ ಇನ್ಸ್ಟ್ರಕ್ಷನ್ ಇದೆ ಅದ್ರಲ್ಲಿ, ಫುಲ್ ಡೀಟೇಲ್ ಇದೆ, ಆಯ್ತಾ. ಬೇಕಾದ್ರೆ ಅದ್ರಲ್ಲಿ ನಂಬರ್ಸ್ ಇದೆ, ಕಾಲ್ ಮಾಡಿ ಕೇಳಿ ತಿಳ್ಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಎಲ್ಲರೂ ತಗೊಳ್ಳಿ, ಬುಕ್ಸ್ ತಗೊಳ್ಳಿ. ದುಡ್ಡಿನ ಇದನ್ನ ಮುಲಾಜು ನೋಡಬೇಡಿ. ನಾನು ಹೇಳೋದು ಅಷ್ಟೇ. ಯಾಕೆ ಅಷ್ಟು ಜ್ಞಾನ ಇದೆ ಅದರಲ್ಲಿ, ಎಂತ ಜ್ಞಾನ! ಅದನ್ನ ಬಿಟ್ರೇನೆ ಎಂತ ಘೋರ ಅನ್ಯಾಯ. ಬಿಡಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನು ಮಿಸ್ ಮಾಡ್ಕೋಬಾರ್ದು. ಯಾಕೆಂದ್ರೆ ನನಗೆ ಆ ಬುಕ್ಸ್ ಆಮೇಲೆ ಸಿಗ್ತಾವೆಲ್ಲ ಗೊತ್ತಿಲ್ಲ ನಿಮಗೆ. ಕೆಲವೊಂದು ಬುಕ್ಸ್ ಅದರಲ್ಲಿ ಮತ್ತೆ ಅದು ಖಾಲಿ ಆದ್ರೆ ಸಿಗೋಲ್ಲ. ಇವತ್ತು ಸುಮಾರು 7-8-10 ಜನ ಮಾಸ್ಟರ್ಸ್ ತಗೊಂಡಿದ್ದಾರೆ. ಒಂದೊಂದು ಬಂಡಲ್ ಒಳ್ಳೆ ಅದ್ಭುತವಾದ ಪುಸ್ತಕಗಳು. ಒಂದು ಸಾರಿ ಎಲ್ಲ ಬುಕ್ಸ್ ಓದಿಬಿಟ್ರೆ ಒಂದು ಕ್ಲಿಯರ್ ಇದು ಬಂದ್ಬಿಡುತ್ತೆ, ಪಿಕ್ಚರ್. ಏನು ಬ್ರಹ್ಮ ಜ್ಞಾನ ಅಂದ್ರೆ ಏನು ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್. ಆಮೇಲೆ ನೀವು ಓದಿ ಆದ್ಮೇಲೆ ಇಟ್ಕೊಳ್ಳಿ, ಅದು ಒಳ್ಳೇದೇ. ಅದು ಬುಕ್ಸ್ ಇರ್ಬೇಕು, ಅದೊಂದು ಎನರ್ಜಿ. ಅದು ಬುಕ್ಸ್ ಮನೆಯಲ್ಲಿರೋದು ಒಂದು ಎನರ್ಜಿ. ಯಾವ್ಯಾವ್ದು ಬುಕ್ಸ್ ಅಲ್ಲ, ಆತ್ಮಜ್ಞಾನದ ಪುಸ್ತಕಗಳು ಮನೆಯಲ್ಲಿರೋದು ಒಂದು ಎನರ್ಜಿ.